ಪ್ರಕಟಗೊಳಿಸಿಕೊಳ್ತಾ ಬಂದಿರೋ ಈ ಕೃತಿ ಕುರಿತು ನಾಡಿನ ಹೆಸರಾಂತ ವಿಮರ್ಶಕರಾದ ಟಿ.ಪಿ. ಅಶೋಕ್ ಸರ್ ಅವರು ಒಂದು ಪ್ರವೇಶಿಕೆಯ ಉತ್ತಮವಾದ ಮಾತುಗಳನ್ನು ಅದರ ಟಿಪ್ಪಣಿ ರೂಪದಲ್ಲಿ ಕೂಡ ಕೊಟ್ಟಿದ್ದಾರೆ. ಈ ಕೃತಿಯನ್ನು ಹೇಗೆ ಅರ್ಥ ಮಾಡ್ಕೋಬಹುದು ಅಂತ. ಈ ಸಲದ ಈ ಕೃತಿ ಓದಿಗಾಗಿ ನಾನು ಶಿವಮೊಗ್ಗ ಕಮಲಾ ನೆಹರು ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರು, ಆಂಗ್ಲ ಭಾಷಾ ಉಪನ್ಯಾಸಕರು, ಶಿವಮೊಗ್ಗ ಸಾಂಸ್ಕೃತಿಕ ಪರಿಸರಕ್ಕೆ ಅವರದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಚ್.ಎಸ್. ನಾಗಭೂಷಣ್ ಸರ್ ಅವರು ರಂಗನಟರಾಗಿ ತಮ್ಮ ವಿದ್ಯಾರ್ಥಿಗಳಿಗೆ ನಾಟಕ ನಿರ್ದೇಶನ ಮಾಡಿಸ್ತಾ ಹಲವು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. NSS ಬೆಸ್ಟ್ ಆಫೀಸರ್ ಸ್ಟೇಟ್ ಅವಾರ್ಡ್ ಅವರಿಗೆ ಬಂದಿದೆ. ಬೆಸ್ಟ್ ಸ್ಟೇಜ್ ಆರ್ಟಿಸ್ಟ್ ಅವಾರ್ಡ್ ಬಂದಿದೆ. ಗೂಗಿ ವಾಕಿಯಾಗೋ ಕೃತಿಯನ್ನು ಅವರು ಭಾಷಾಂತರ ಮಾಡಿದ್ದಾರೆ. ತಮಿಳಿನ ಬಾಮಾರವರ ಕೃತಿಗಳನ್ನು ಭಾಷಾಂತರ ಮಾಡಿದ್ದಾರೆ. ಅವರಿಗೆ ನಾವು ಮಾಡ್ತಾ ಇರೋ ಈ ಹೊಸ ಓದಿನ ಕಾರ್ಯಕ್ರಮದ ಬಗ್ಗೆ ಹೇಳಿದಾಗ ಅವರೇ ಸೂಚನೆ ಮಾಡಿರುವಂಥ ಒಂದು ಅಪರೂಪದ ಕೃತಿ ಕಾಯ ಕೃತಿಯ ಬಗ್ಗೆನೇ ನಾನು ಮಾತಾಡ್ತೀನಿ. ಸ್ವಲ್ಪ ಭಿನ್ನ ನನಗೆ ಅನ್ನಿಸ್ತಾ ಇದೆ. ಈ ಕೃತಿ ಬಗ್ಗೆ ಒಂದು ಚರ್ಚೆ, ಒಂದು ಡಿಬೇಟ್ ನಡೀಲಿ ಅನ್ನೋದು ನನ್ನ ಆಸೆ ಅಂತ. ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವರು ಒಪ್ಪಿಕೊಂಡು ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಬಂದಿರೋದ್ರಿಂದ ಮಿತ್ರ ಡಾಕ್ಟರ್ ಎಚ್.ಎಸ್. ನಾಗಭೂಷಣ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತ. ಹಾಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕೃತಿಯನ್ನು ಅದಾಗಲೇ ಓದಿಕೊಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತಹ ನಾಡಿನ ಹೆಸರಾಂತ ಸಾಹಿತಿಗಳಾದ ಡಾಕ್ಟರ್ G.S. ಭಟ್ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಸ್ವಾಗತ. ವೇದಿಕೆಯಲ್ಲಿ ಇರುವ ಪರಸ್ಪರ ಸಾಹಿತ್ಯ ವೇದಿಕೆ ಖಜಾಂಚಿ ಮಿತ್ರ ದತ್ತಾತ್ರೇಯ ಬಂಗಾಳೆ, ಮುಖ್ಯವಾಗಿ ನಮ್ಮ ನಾಗಭೂಷಣ್ ಸರ್ ಜೊತೆಯಲ್ಲಿ ಬಂದಿರುವಂಥ ಮಿತ್ರರು ರವಿಶಂಕರ್ ಸರ್ ಅವರು, ನಿವೃತ್ತ ವ್ಯವಸ್ಥಾಪಕರು ಬ್ಯಾಂಕ್ ಗುರುದತ್ ರವಿಶಂಕರ್ ಸರ್, ಹಾಗೆ ನಮ್ಮ ತಾಯಿ ಮಗು ಯೂನಿಟಲ್ಲಿ ಸಾಗರದ ಆಸ್ಪತ್ರೆಯಲ್ಲಿ ತುಂಬ ಒಳ್ಳೆಯ ಸರ್ವಿಸನ್ನು ಕೊಡ್ತಾ ಇರುವಂಥ ಡಾಕ್ಟರ್ ಗುರುದತ್ ಸರ್ ಅವರು ಅವ್ರ ಜೊತೆಗೆ ಬಂದಿದ್ದಾರೆ. ಹಾಗೆಯೇ ಹಿರಿಯ ಸಾಹಿತಿಗಳಾದ ವಿ. ಗಣೇಶ್ ಅವರು ಇದ್ದಾರೆ, ಮೋಹನ್ ಸರ್ ಇದ್ದಾರೆ, ಜಫರುಲ್ಲಾ ಸರ್ ಇದ್ದಾರೆ, ಸರೋಜಮ್ಮನವರು ಇದ್ದಾರೆ, ನಮ್ಮ ಗುರುಗಳಾದ ಸುಬ್ರಾಯ್ ಸರ್ ಇದ್ದಾರೆ, ವೃಂದಾ ಮೇಡಮ್ ಅವರು ಇದ್ದಾರೆ, ಹಾಗೆ ನಮ್ಮ ಇಂಗ್ಲಿಷ್ ಮಿತ್ರರು ಇದ್ದಾರೆ, ಅನೇಕ ಸ್ನೇಹಿತರಿದ್ದಾರೆ, ಡಾಕ್ಟರ್ ಗಂಗಾಧರ್ ಅವರು ಇದ್ದಾರೆ. ಇವರೆಲ್ಲರೂ ಈ ಚರ್ಚೆಯಲ್ಲಿ ಭಾಗಿಯಾಗಕ್ಕೆ ಬಂದಿದ್ದಾರೆ. ಈ ಸಲ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಗೆಳೆಯ ಬಗೆಯನ್ನು ಹುಬ್ಬಳ್ಳಿಯವರನ್ನು ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಬಂದು ತುಂಬ ಸೊಗಸಾದ ಒಂದು ಕನಕದಾಸರ ಕವಿತೆಯನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಗುರುಪ್ರಸಾದ್ ಕಾಗಿನೆಲೆ ಇವರ ಕಾಯ ಕಾದಂಬರಿ ಕುರಿತು ಡಾಕ್ಟರ್ ಎಚ್.ಎಸ್. ನಾಗಭೂಷಣ್ ಪ್ರಾಂಶುಪಾಲರು, ಕಮಲಾ ನೆಹರು ಕಾಲೇಜ್ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರಾದಂಥ ಡಾಕ್ಟರ್ ಭಟ್ರವರೇ, ಮಿತ್ರರಾದ ಸರ್ಫರಾಜ್ ಚಂದ್ರಗುತ್ತಿಯವರೇ, ಶ್ರೀಯುತ ಬೊಂಬಾಳೆಯವರೇ, ಹಾಗೂ ನನ್ನೆಲ್ಲ ಆತ್ಮೀಯ ಮಿತ್ರರೇ, ಡಾಕ್ಟರ್ G.S. ಭಟ್ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ತಾರೆ ಅಂತ ಸರ್ಫರಾಜ್ ಅವರು ಹೇಳಿದಾಗ ಸಹಜವಾಗಿಯೇ ಒಂದಿಷ್ಟು ಅಳುಕು, ಒಂದಿಷ್ಟು ಆತಂಕ ಉಂಟಾಯಿತು ನನಗೆ. ಯಾಕೆ ಅಂತ ಹೇಳಿದರೆ, ನಾನು ಅನೇಕ ಕಾರಣಗಳಿಗಾಗಿ ಗೌರವಿಸುವಂಥ ಹಲವು ವ್ಯಕ್ತಿಗಳಲ್ಲಿ ಶ್ರೀಯುತ ಭಟ್ರವರು ಕೂಡ ಒಬ್ಬರು. ಅವರ ಜೊತೆಯಲ್ಲಿ ಅವರ ಎದುರಿಗೆ ಮಾತನಾಡುವಂಥದ್ದು ಸ್ವಲ್ಪ ನನಗೆ ಅಳುಕನ್ನು ಉಂಟು ಮಾಡಿತು. ಆದರೆ ಅವರು ಬೆಂತಟ್ಟುವಂಥ ಒಂದು ಧೈರ್ಯ ಯಾವಾಗಲೂ ಕೊಡೋದ್ರಿಂದ ಅದು ಒಂದು ಧೈರ್ಯ ನನಗಿದೆ.
4 ಸತಿಯಾದರೂ ಫೋನ್ನಲ್ಲಿ ಮಾತನಾಡಿರ್ಬೋದು. ಮಾತನಾಡ್ದಾಗಲೆಲ್ಲ ಅವರು ಮಾತನ್ನು ಆರಂಭಿಸ್ತಾ ಇದ್ದದ್ದು ಒಂದೇ ಮಾತಿನಿಂದ, ಅರ್ಧ ಗಂಟೆ ತೆಗೆದುಕೊಳ್ಬೋದು ನೀವು ಅಂತ. ಆಯಿತು ಅಂತ ಹೇಳಿದೆ. ಅರ್ಧ ಗಂಟೆ ಅಂತ ಒಮ್ಮೆ ಹೇಳಿದ್ರು. ಇನ್ನೊಂದು ಸತಿ ಫೋನ್ ಮಾಡಿದಾಗ ಪರವಾಗಿಲ್ಲ 30 ನಿಮಿಷ ತೆಗೆದುಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. 5 ನಿಮಿಷ ಜಾಸ್ತಿ ಹಾಂ, ಯಾಕೆಂದರೆ ಅವರ ಬಹುಶಃ ಅವರ ಉದ್ದೇಶವಿರುವಂಥದ್ದು ಈ ಕಾದಂಬರಿಯ ಬಗ್ಗೆ ಉಪನ್ಯಾಸ ಒಂದು ಪೀಠಿಕೆ ಅಂತ ರೂಪದಲ್ಲಿ ಬಂದು ಅದರ ಮೂಲಕ ಚರ್ಚೆಗಳು ಉಂಟಾಗಲಿ ಅನ್ನುವಂಥದ್ದು. ನನ್ನ ಆಶಯ ಕೂಡ ಅದೇನೆ. ನಾನು ಚಂದ್ರಗುತ್ತಿಯವರು ತಮ್ಮ ಮಗಳನ್ನು ಅಡ್ಮಿಷನ್ ಮಾಡಿಸ್ಲಿಕ್ಕೆ ನಮ್ಮ ಕಾಲೇಜಿಗೆ ಬಂದಾಗ ನನ್ನ ಟೇಬಲ್ ಮೇಲೆ ಪುಸ್ತಕ ಇತ್ತು. ಅವರು ಸಾಹಿತ್ಯದ ಮೇಷ್ಟ್ರು ಮತ್ತು ಸಾಹಿತಿಗಳು. ಸಹಜವಾಗಿರೋ ಪುಸ್ತಕ ತೆಗೆದುಕೊಂಡು ನೋಡಿದರೆ ಈಗ ಚೆನ್ನಾಗಿದೆಯಾ ಇದು ಅಂತ ಹೇಳಿದ್ರೆ, ಇಲ್ಲ ಈಗಷ್ಟೇ ಓದೋಕ್ಕೆ ಶುರು ಮಾಡಿದ್ದೀನಿ, ಓದಿಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದೆ. ತಕ್ಷಣ ಅವರಿಗೆ ಅನ್ಸಿದ್ದು ಇದ್ರ ಬಗ್ಗೆ ನೀವು ಮಾತಾಡಿ ಅಂತ. ಹಾಗಾಗಿ ನಾನು ಆಗ್ಬೋದು ಅಂತ ಆ ಕ್ಷಣದಲ್ಲಿ ಒಪ್ಕೊಂಡೆ. ಆದರೆ ಓದ್ತಾ ಓದ್ತಾ ಹೋದಾಗೆ ಎಂಥ ಒಂದು ವಿಚಿತ್ರವಾದ ಜಗತ್ತನ್ನು ನಮ್ಮೆದುರಿಗೆ ಈ ಕಾದಂಬರಿ ತೆರೆದಿಡಲಿಕ್ಕೆ ಶುರು ಮಾಡ್ತು ಅಂತ ಹೇಳಿದರೆ, ಒಮ್ಮೊಮ್ಮೆ ನನಗೆ ಅಳುಕಾಗುತ್ತೆ. ಕನ್ನಡ ಸಾಹಿತ್ಯ ಲೋಕ ಈ ರೀತಿಯ ಕಾದಂಬರಿಗಳನ್ನು ಸ್ವೀಕಾರ ಮಾಡುವಷ್ಟರ ಮಟ್ಟಿಗೆ ಬೆಳೆದಿದ್ದೀವ ನಾವು ಅಂತ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಹೆಮ್ಮೆ ಏನು ಅಂತ ಹೇಳಿದರೆ, ಇಂತಹ ಬಹಳ ಅಪರೂಪದ ಮತ್ತು ಬಹಳ ವಿಶಿಷ್ಟ ಅನ್ನುವಂಥ ಅನೇಕ ವಿಚಾರಗಳನ್ನು ಈ ಕಾದಂಬರಿಯಲ್ಲಿ ಗುರುಪ್ರಸಾದ್ ಅವರು ತುಂಬಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ನೋಡಿದರೆ ಈಗಾಗಲೇ ಅವರ 3 ಕಾದಂಬರಿಗಳು ಹೊರಬಂದಿವೆ. ಅವರ ಹಿಜಾಬ್ ಮತ್ತು ಸಾಕಷ್ಟು ಚರ್ಚೆಗೊಳಗಾಗಿದೆ. ಇದು ಅವರ 4ನೇ ಕಾದಂಬರಿ. ಇದು ಫ್ರೆಶ್ ಅಂತೀವಲ್ಲ ಅಂಥ ಸಂದರ್ಭದಲ್ಲಿ ನನಗೆ ಸಿಕ್ಕಂಥ ಒಂದು ಕಾದಂಬರಿ. ಒಂದು ಹೊಸ ಜಗತ್ತನ್ನು, ಒಂದು ಹೊಸ ಜೀವನ ಕ್ರಮವನ್ನೇ ತೆರೆದಿಡುವಂಥ ಒಂದು ವಿಶಿಷ್ಟವಾದ ಕೃತಿ ಅಂತ ನಾನು ತಿಳ್ಕೊಳ್ತೇನೆ. ಈ ಕಾದಂಬರಿಯಲ್ಲಿ ಬರುವಂಥ ಹೆಚ್ಚಿನ ಪಾತ್ರಧಾರಿಗಳು ಭಾರತೀಯರು. ಆದರೆ ಅವರೆಲ್ಲರೂ ಕೂಡ ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಅಮೆರಿಕದ ಜೀವನ ಶೈಲಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅವರ ಹೆಸರು ಭಾರತೀಯ ಹೆಸರುಗಳು ಅನ್ನೋದು ಒಂದು ಬಿಟ್ಟರೆ ಬಾಕಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಅಮೆರಿಕನ್ ಥರನೇ ನಮಗೆ ಕಾಣಿಸ್ತಾ ಇರ್ತಾರೆ. ಅವರ ಜೀವನ ಶೈಲಿ, ಅವರು ಪ್ರೀತಿ ಮಾಡುವಂಥ ಶೈಲಿ, ಅವರು ಡೈವರ್ಸ್ ಮಾಡುವಂಥ ಶೈಲಿ, ಅವರು ಪಾರ್ಟ್ನರ್ಸ್ಗಳನ್ನು ಚೇಂಜ್ ಮಾಡುವಂಥ ಶೈಲಿ ಮತ್ತು ದೇಹಕ್ಕೆ ಅವರು ಕೊಡ್ತಾ ಇರುವಂಥ ಪ್ರಾಮುಖ್ಯತೆ, ಇದನ್ನೆಲ್ಲ ನೋಡ್ತಾ ಇದ್ದಾಗ ಇದು ನಮ್ಮ ಕಲ್ಚರ್ ಅಲ್ಲ, ಇದು ಕಂಪ್ಲೀಟ್ಲಿ ವೆಸ್ಟರ್ನ್ ಕಲ್ಚರ್. ಇದು ಅದನ್ನು ಒಂದು ಪರಿಚಯ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಬಹಳ ದಿಟ್ಟತನದಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ನನಗೆ ಕೇಳೋದಾದರೆ ಒಂದು ರೀತಿಯ ಹೊಸ ರೀತಿಯ ಪ್ರಯೋಗವನ್ನು ಶ್ರೀಯುತ ಕಾಗಿನೆಲ್ಲಿ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇಡೀ ಕಾದಂಬರಿ ಅದರ ಶೀರ್ಷಿಕೆ ಹೇಳುವ ಹಾಗೆ ನಮ್ಮ ದೇಹದ ಬಗ್ಗೆ ಇರುವಂಥದ್ದು. ಕಡೇ ಕ್ಷಣದವರೆಗೂ ಓದ್ತಾ ಇರಬೇಕಾದ್ರೆ ನಾನು ಒಂದು ನಿರೀಕ್ಷೆ ಮಾಡ್ತಾ ಇದ್ದೆ, ಇದು ದೈಹಿಕ ಆಕರ್ಷಣೆಯನ್ನು ಮೀರಿ ಒಂದು ಆಧ್ಯಾತ್ಮಿಕ ಕಡೆಗೆ ಇದು ವಾಲುತ್ತಿರೋ ಈ ಕಾದಂಬರಿ ಅಂತ. ಅಲ್ಲಲ್ಲಿ ಕೆಲವೊಂದಿಷ್ಟು ಹೊಳವುಗಳನ್ನು ಬಿಟ್ಟರೆ ಒಂದು ವಿಶಿಷ್ಟವಾದಂಥ ಒಂದು ಜೀವನ ಕ್ರಮವನ್ನು ಪರಿಚಯ ಮಾಡಿಕೊಳ್ಳಿ ಪ್ರಯತ್ನ ಪಡ್ತಾ ಇದ್ದೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಂಬ್ಕೊಂಡಿರುವಂಥದ್ದು ಅವರ್ ಬಾಡಿ ಈಸ್ ಅವರ್ ಐಡೆಂಟಿಟಿ. ನಮ್ಮ ಅಸ್ಮಿತೆಯನ್ನು ನಾವು ನಮ್ಮ ದೇಹದ ಮೂಲಕನೇ ನಾವು ಪ್ರಕಟ ಮಾಡ್ತಾ ಇರ್ತೇವೆ. ಅಂದರೆ ವಿ ಪ್ರೆಸೆಂಟ್ ಅವರ್ ಸೆಲ್ಸ್ ಥ್ರೂ ಅವರ್ ಬಾಡಿ. ಅದು ಪ್ರಾಥಮಿಕ ಹಂತದಲ್ಲಿ. ಇಷ್ಟಕ್ಕೆ ಈ ಕಾದಂಬರಿಯನ್ನು ನಾವು ಸೀಮಿತಗೊಳಿಸಬೇಕು ಅಥವಾ ಸೌಂದರ್ಯ ಅನ್ನೋದೇನಿದೆ ಅದನ್ನು ನಾವು ನಂಬಿಕೊಂಡಿರೋ ರೀತಿಯಲ್ಲಿ ಅದನ್ನು ಪೋಷಣೆ ಮಾಡಬೇಕು. ಹೇಗೆ ನಮ್ಮ ಹುಬ್ಬು ಹೇಗಿರಬೇಕು, ನಮ್ಮ ತುಟಿಗಳು ಹೇಗಿರಬೇಕು, ನಮ್ಮ ದೇಹದ ಆಕಾರಗಳು ಹೇಗಿರಬೇಕು, ಇಷ್ಟಕ್ಕೆ ನಾವು ಇದನ್ನು ಸೀಮಿತಗೊಳಿಸಬೇಕು. ಅದನ್ನು ಮೀರಿ ಇನ್ನೂ ಏನಾದರೂ ಯೋಚನೆ ಮಾಡಬೇಕು. ಒಂದು ವಯಸ್ಸಿಗೆ ನಾವು ತಲುಪಿದಾಗ ಸಹಜವಾಗಿ ದೇಹದಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ಆದರೆ ಆ ಬದಲಾವಣೆಗಳನ್ನು ಧಿಕ್ಕರಿಸಿ ಆ ಬದಲಾವಣೆಗಳನ್ನು ಮೀರಿ ನಾನು ಇನ್ನೂ ಏನೋ ಒಂದು ಸಾಧನೆ ಮಾಡ್ತೀನಿ ಅನ್ನುವಂಥ ಒಂದು ಹಪಾಹಪಿ ಇಲ್ಲಿ ಬರುವಂಥ ಹೆಚ್ಚಿನ ಮಹಿಳಾ ಪಾತ್ರಧಾರಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ವ್ಯಸನ ಅಂತ ಬೇಕಾದ್ರೂ ಇಲ್ಲಿ ನಾವು ಹೇಳ್ಕೊಳ್ಬೋದು. ಈ ರೀತಿ ವ್ಯಸನಕ್ಕೆ ಸಿಕ್ಕಿಕೊಂಡಂಥ ಅನೇಕರಿದ್ದಾರೆ. ನನಗೆ ಈ ಕಾದಂಬರಿನ ಓದಿ ಆದ ಮೇಲೆ ನಾನು ತುಂಬ ಗೌರವಿಸುವ ಮತ್ತು ನಾನು ತುಂಬ ಇಷ್ಟಪಡುವ ಒಂದು ಪಾತ್ರ ಇದರಲ್ಲಿ ಅಂತ ಹೇಳಿದರೆ ಏಡ್ಸ್ ಕಸ್ತೂರಿ. ಕಸ್ತೂರಿ ಅನ್ನುವಂಥ ಒಬ್ಬ ಮಹಿಳೆ ಮೈಸೂರಿನಲ್ಲಿ ಓದ್ತಾ ಇದ್ದಂಥ ಒಬ್ಬ ಹುಡುಗಿ ಈ ಕಾದಂಬರಿಯ ಮುಖ್ಯ ಪಾತ್ರಧಾರಿಯಾಗಿ.
ಆಕೆಯ ತಂದೆ ಕೇಂದ್ರ ಸರ್ಕಾರದ ಮಿನಿಸ್ಟರ್ಗಳ ಜೊತೆಯಲ್ಲಿ PA ಹಾಕೊಂಡು ದೇಶ ವಿದೇಶಗಳಲ್ಲಿ ತಿರುಗಾಡ್ತಾ ಇದ್ದಂಥವರು ಮೈಸೂರಿನಲ್ಲಿ ಮನೆ ಮಾಡಿದ್ದಾರೆ. ಅಮ್ಮ ಮತ್ತು ಬೇರೆ ಅಕ್ಕ ತಂಗಿಯ ಜೊತೆ ವಾಸ ಮಾಡ್ತಾ ಇದ್ದಾಳೆ. ಆ ವಯಸ್ಸಿನಲ್ಲೇ ಸಿನಿಮಾ ಟಾಕೀಸ್ಗೆ ಹುಡುಗರ ಜೊತೆ ಹೋಗಿ ಯಾವುದೋ ಒಬ್ಬ ಹುಡುಗ ಆಕೆಗೆ ಮುತ್ತನ್ನು ಕೊಟ್ಟಿದ್ದು ಇದು ಸುದ್ದಿಯಾಗಿ ತಾಯಿಗೆ ಆತಂಕ ಆಗಿ ಗಂಡನನ್ನು ಕರೆಸ್ಕೊಂಡು, ಇಲ್ಲ ಮಗಳು ದಾರಿ ಬಿಟ್ಬಿಡ್ತಾಳೆ, ಇವಳು ತಕ್ಷಣ ಏನಾದರೂ ವ್ಯವಸ್ಥೆ ಮಾಡಬೇಕು. ಅತ್ತಂದ್ರು ಇರಬೇಕಾದ್ರೇ ತಂದೆಯು ತಲೆ ಕೆಡಿಸ್ಕೊಂಡು ಇವಳ ಮದುವೆಯನ್ನು ನಿಶ್ಚಯ ಮಾಡಿಬಿಡ್ತಾನೆ. ಯಾರು ಹುಡುಗ ಅಂತ ಹೇಳಿದ್ರೆ ಅಯ್ಯಂಗಾರ್ಸ್ ರೆಸ್ಟೋರೆಂಟ್ ಅಂತ ಒಂದಿದೆ ಅಮೆರಿಕದಲ್ಲಿ, ಅದರ ಮಗ, ಅದರ ಓನರ್ನ ಮಗ ಹರಿಹರ ಅಂತ ಅವನ ಹೆಸರು. ಅವನ ಜೊತೆ ಮದುವೆ ಆಗೋಗುತ್ತೆ. ಅಮೆರಿಕಕ್ಕೆ ಹೋಗಿ ಬಿಡ್ತಾಳೆ. ಸಡನ್ನಾಗಿ ಆದಂಥ ಒಂದು ಅವಳಿಗೆ ಅರ್ಪಿಸ್ಕೊಳ್ಳಿಕ್ಕೆ ಆಗದೆ ಇರುವಂಥ ಒಂದು ದೊಡ್ಡ ಬದಲಾವಣೆ ಇದೆ. ಎಲ್ಲಿಯ ಮೈಸೂರು ಕಂಡು ಕೇಳರಿಯದ ಇನ್ಯಾವುದೋ ಅಮೆರಿಕದಂಥ ದೇಶಕ್ಕೆ ಆತನಿಂದ ಸಾಕಷ್ಟು ಶೋಷಣೆಗೊಳಗಾಗ್ತಾರೆ. ಹರಿಹರನ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಮನೆ ಇದೆ, ಅವನಿಗೊಂದು ರೆಸ್ಟೋರೆಂಟ್ ಇದೆ, ಇಂಡಿಯನ್ ರೆಸ್ಟೋರೆಂಟ್ ಇದೆ, ಅಲ್ಲೊಂದು ಅಯ್ಯಂಗಾರ್ಸ್ ರೆಸ್ಟೋರೆಂಟ್ ಇದೆ ಒಂದಲ್ಲಿ. ಈ ಹರಿಹರ ಅನ್ನೋದು ಬಹಳ ವಿಚಿತ್ರವಾದಂಥ ಒಬ್ಬ ವ್ಯಕ್ತಿ. ನೋಡ್ಲಿಕ್ಕೇನು ಆಕರ್ಷಣೆ ಇಲ್ಲ, ಡ್ರಗ್ಗಿಗೆ ತಾನು ಅಡಿಕ್ಟ್ ಮಾಡ್ಕೊಂಡಿದ್ದಾನೆ. ಹೆಂಡತಿಯ ದೇಹವನ್ನು ಅದೊಂದು ಭೋಗದ ವಸ್ತು ಅಂತ ಮಾತ್ರ ತಿಳ್ಕೊಂಡು ಮತ್ತು ಯಾವುದೇ ರೀತಿಯ ಸಂವೇದನೆಗಳಿಲ್ಲದೇ ಹೆಂಡತಿ ಜೊತೆ ತನ್ನ ಜೀವನವನ್ನು ಶುರು ಮಾಡಿದ್ದಾನೆ. ಅವನು ಸಾಕು ಅನ್ಸ್ಬಿಡುತ್ತೆ ಇವಳಿಗೆ. ಅವನ ಜೊತೆಗೆ ಪುಣ್ಯಕ್ಕೆ ಅವನೊಂದು ಇಂಗ್ಲೀಷ್ ಮ್ಯೂಸಿಕ್ಕಿನ ಹುಚ್ಚಿರುತ್ತೆ. ಅದರ ಗ್ರೂಪಿನ ಜೊತೆ ಅದರ ಬ್ಯಾಂಡ್ ಜೊತೆಗೆ ಎಲ್ಲ ಹೋದಂತೂ ಮತ್ತೆ ವಾಪಸ್ ಆಗೋದಿಲ್ಲ. ಇಷ್ಟರ ಮಧ್ಯೆ ಇವಳಿಗೆ ಇಫ್ ಐ ಆಮ್ ರೈಟ್ ಜಿಯೋವಾನಿ ಅನ್ನುವಂಥ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಒಂದು ಲಿವಿಂಗ್ ಟುಗೆದರ್ ಅನ್ನೋ ರೀತಿಯಲ್ಲಿ ಅವರಿಬ್ಬರು ಸಂಸಾರವನ್ನು ಶುರು ಮಾಡ್ತಾರೆ. ಅತ್ತೆ ಮಾವನ ಸಂಪರ್ಕವನ್ನು ಕಳೆದುಕೊಳ್ತಾಳೆ. ಗಂಡನ ಸುದ್ದಿ ಇಲ್ಲ. ಬಹಳ ಸಂತೋಷದಲ್ಲಿ ಈ ಥರದ ಒಂದು ಪುರುಷರು ಇರ್ತಾರೆ, ಈ ರೀತಿಯ ಒಂದು ಜಗತ್ತು ಕೂಡ ಇದೆ ಅಂತ ತನ್ನ ತನು ಮನ ಎಲ್ಲವನ್ನು ಅವನಿಗೆ ಅರ್ಪಿಸಿಬಿಟ್ಟು ಬಹಳ ಸಂತೋಷದಲ್ಲಿ ಕಾಲ ಕಳೀತಾ ಇರ್ತಾಳೆ. ಇವನು ಜಿಯೋವಾನಿ ಒಂದು ಹಂತದಲ್ಲಿ ಡ್ರಗ್ ಅಡಿಕ್ಟ್ ಆಗ್ತಾನೆ. ಡ್ರಗ್ ಪೆಡ್ಲಿಂಗ್ ಮಾಡೋ ಸಂದರ್ಭದಲ್ಲಿ ಪೊಲೀಸ್ನವ್ರ ಕೈಗೆ ಸಿಗಾಕೊಂಡು ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋದ ಸಂದರ್ಭದಲ್ಲಿ ಅವನನ್ನು ಬಿಡಿಸ್ಕೊಳ್ಳಿಕ್ಕೆ ಇವರು ಅನೇಕ ಲಾಯರ್ಗಳು, ಅನೇಕ ಏನೇನು ಕಾನೂನು ಸಲಹೆಗಳು ಬೇಕು ಅದನ್ನೆಲ್ಲ ಪಡ್ಕೊಂಡು ಹೇಗೋ ಬಿಡಿಸ್ಕೊಂಡು ಬರ್ತಾಳೆ. ಸಾಕಷ್ಟು ಖುಷಿ ಆಗೋಗಿರ್ತಾನೆ ಅವನು ಜೈಲಿನ ವಾತಾವರಣದಲ್ಲಿ. ಹಿ ಕಮ್ಸ್ ಔಟ್ ಫ್ರಮ್ ದ ಸೆಲ್ ಆಲ್ಮೋಸ್ಟ್ ಲೈಕ್ ಎ ಪೇಷಂಟ್. ಇವಳು ಆರೈಕೆ ಮಾಡ್ತಾಳೆ. ದೇಹದ ತುಂಬ ಎಲ್ಲ ಸಣ್ಣ 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 ಹುಣ್ಣುಗಳ ರೀತಿಯ ಗಾಯಗಳು, ಕೆಂಪು ಇರುವುದು ಗಾಯಗಳು, ಅದನ್ನೆಲ್ಲ ಆರೈಕೆ ಮಾಡ್ತಾಳೆ. ಮತ್ತೆ ಅವರಿಬ್ಬರ ದೈಹಿಕ ಸಂಪರ್ಕ ಆಗುತ್ತೆ. ಇವಳು ಅದರಿಂದಾಗಿ ಪ್ರೆಗ್ನೆಂಟ್ ಆಗ್ತಾಳೆ. ಆತ 1 ವಾರ 10 ದಿನ ಇದ್ಬಿಟ್ಟು ಸತ್ತು ಹೋಗ್ತಾನೆ ಜೀವನ ಬಂದ ಮೇಲೆ. ಆಮೇಲೆ ಗೊತ್ತಾಗುತ್ತೆ ಅವನಿಗೆ ಏಡ್ಸ್ ಬಂದಿದೆ ಅಂತ. ಇವಳಿಗೆ ಆತಂಕ ಶುರುವಾಗುವಂಥದ್ದು ತನ್ನ ಹೊಟ್ಟೆ ಒಳಗಿರುವಂಥ ಮಗುವಿನ ಬಗ್ಗೆ. ತನಗೆ ಏಡ್ಸ್ ಬಂದರೂ ಪರವಾಗಿಲ್ಲ, ನನ್ನ ಮಗುವನ್ನು ನಾನು ಹೇಗಾದರೂ ಕಾಪಾಡಬೇಕು. ಇಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಆ ಮಗು ಹುಟ್ಟಿದ ಮೇಲೆ ಅವಳಿಗೆ ಆ ಮಗುವಿಗೆ ಎದೆ ಹಾಲನ್ನು ಕೊಡೋದಿಲ್ಲ. ಬೇರೆ ಸ್ಕೂಲ್ಗಳಲ್ಲಿ, ಬೇರೆ ಊರಿನಲ್ಲಿ ಹಾಸ್ಟೆಲ್ ಇಟ್ಬಿಟ್ಟು ಅವಳನ್ನು ಓದಿಸ್ತಾಳೆ. ಯಾವುದೇ ಕಾರಣಕ್ಕೂ ನನ್ನ ದೈಹಿಕ ಸಂಪರ್ಕಕ್ಕೆ ನನ್ನ ಮಗು ನನ್ನ ಹತ್ರ ಬರಬಾರದು, ಇಷ್ಟು ಕಾಳಜಿಯಿಂದ ಆ ಮಗುವನ್ನು ಸಾಕ್ತಾಳೆ. ಇವಳ ರಕ್ತದ ಟೆಸ್ಟನ್ನೆಲ್ಲ ಮಾಡುವಾಗ ಕನ್ಫರ್ಮ್ ಆಗೋದಿಲ್ಲ ಇವಳಿಗೆ ಏಡ್ಸ್ ಇದೆ ಅಂತ. ಅಂದರೆ ಡೌಟ್ ಇರುತ್ತೆ ಏಡ್ಸ್ ಇರಬಹುದು ಅಂತ. ಪ್ರತಿ ವರ್ಷ ಇವಳು ಟೆಸ್ಟ್ ಮಾಡಿಸ್ಕೊಳ್ತಾನೆ ಇರ್ತಾಳೆ. ಅದು ಹಾಗೆ ಮುಂದುವರಿತಾನೆ ಇರುತ್ತೆ. ಈ ಹುಡುಗಿ ಶಮಂತಕ ಮಗಳು ಬೆಳೀತಾ ಇದ್ದಾಳೆ. ಅವಳದೇ ಒಂದು ಬೇರೆ ಒಂದು ಕಥೆ ಇದೆ. ಇವಳು ಮಗು ಒಂದು ಹಂತಕ್ಕೆ ಬಂತು, ಹುಡುಗಿ ಒಂದು ಹಂತಕ್ಕೆ ಬರ್ತಾ ಇದ್ದಾಳೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಾ ಇದ್ದಾಳೆ ಅನ್ನೋ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಚಳುವಳಿಗೆ ತನ್ನನ್ನು ತಾನು ತೊಡಗಿಸ್ಕೊಳ್ತಾಳೆ. ಏಡ್ಸ್ ಅರಿವಿನ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ತಾಳೆ. ಅದಕ್ಕೂ ಬಹಳ ಮುಖ್ಯವಾಗಿ ಅಮೆರಿಕದಂಥ ದೇಶದಲ್ಲಿ ಒಂದು ಭಾರತೀಯ ಒಕ್ಕೂಟವನ್ನು ಶುರು ಮಾಡ್ತಾಳೆ. ಅನೇಕ ಭಾಷೆಗಳ ಅಲ್ಲಿಯ ಜನರನ್ನು ಸೇರಿಸ್ಕೊಂಡು ಒಂದು ತಮಿಳು ಸಂಘ, ಒಂದು ಕನ್ನಡ ಸಂಘ, ಒಂದು ತೆಲುಗು ಸಂಘ, ಈ ರೀತಿ ಸಂಘಗಳನ್ನ ಶುರು ಮಾಡಿಕೊಂಡು ಅಮೆರಿಕದಲ್ಲಿ ಒಂದು ಹೊಸ ರೀತಿಯ ಭಾರತವನ್ನೇ ಕಟ್ಟಲಿಕ್ಕೆ ಅವಳು ಶುರು ಮಾಡ್ತಾಳೆ. ಸಾಕಷ್ಟು ಪ್ರಚಾರಕ್ಕೆ ಬರ್ತಾಳೆ. ಆಲ್ಮೋಸ್ಟ್ ಬಿಕಮ್ಸ್ ಎ ಪಬ್ಲಿಕ್ ಫಿಗರ್. ಕ್ಲಿಂಟನ್ನಿನ ಪರಿಚಯ ಆಗುತ್ತೆ. ಅವನ ಪ್ರಚಾರದಲ್ಲಿ ಕೂಡ ಅವಳು ತೊಡಗಿಸ್ಕೊಳ್ತಾಳೆ. ನ್ಯೂಯಾರ್ಕಿನಲ್ಲಿ 4 ಸರ್ತಿ ಅವಳು ಸೆನೆಟರ್ ಆಗಿ ಎಲೆಕ್ಟ್ ಆಗ್ತಾಳೆ. ಸಾರ್ವಜನಿಕ ಜೀವನದಲ್ಲಿ ಬಹಳ ದೊಡ್ಡ ವ್ಯಕ್ತಿ ಆಗ್ತಾಳೆ. ಅವಳಿಗೆ ಎಲ್ಲರೂ ಕರೆಯುವಂಥದ್ದು
HIV ಕಸ್ತೂರಿ ಅಂತಾನೆ. ಯಾಕೆಂದ್ರೆ ಅವಳಿಗೆ HIV ಇದೆ ಅಂತ ಪ್ರತಿ ವರ್ಷ ಟೆಸ್ಟ್ ಮಾಡಿಸ್ಕೊಳ್ತಾ ಇರ್ತಾಳೆ. ಅದು ಕರೆಕ್ಟಾಗಿ ಅವಳಿಗೆ ಉತ್ತರ ಸಿಗ್ತಾ ಇರೋದಿಲ್ಲ. ಅದಕ್ಕೆ ಡಾಕ್ಟರ್ಗಳು ಕೂಡ ಕರೆಕ್ಟಾಗಿ ಒಂದು ಇದೆ ಅಥವಾ ಇಲ್ಲ ಅಂತ ಕರೆಕ್ಟಾಗಿ ಹೇಳ್ತಾ ಇರೋದಿಲ್ಲ. ಈ ಅನುಮಾನದಲ್ಲಿ ಬದುಕ್ತಿರ್ತಾಳೆ ಅವಳು. ಆ ಮಗಳಿಗೂ ಕೂಡ ಇದು ಗೊತ್ತಾಗುತ್ತೆ. ಸುಮಾರು 40 ವರ್ಷ ಇವಳು ಏಡ್ಸ್ ಜೊತೆ ಬದುಕಿರ್ತಾಳೆ. ಕಡೆಗೆ ಫೈನಲ್ ರಿಪೋರ್ಟ್ ಬಂದಾಗ ಅವಳಿಗೆ ರಿಪೋರ್ಟ್ ಸಿಗುತ್ತೆ ಇವಳಿಗೆ ಏಡ್ಸ್ ಇಲ್ಲ ಅಂತ. ಮುಂಚಿಂದಲೂ ಏಡ್ಸ್ ಇಲ್ಲ ಇವಳಿಗೆ ಅಂತ. ಅವಳಿಗೆ ಆಶ್ಚರ್ಯ ಅದು. ಇಲ್ಲಿವರೆಗೂ 40 ವರ್ಷ ನಾನು ನನಗಿಲ್ಲದ ರೋಗದ ಜೊತೆ ನಾನು ಬದುಕಿದ್ನಲ್ಲ. ನನ್ನ ಸಾಮಾಜಿಕ ಜೀವನ, ನನ್ನ ವೈಯಕ್ತಿಕ ಜೀವನ, ನನ್ನ ಎಲ್ಲ ರೀತಿಯ ಬದುಕನ್ನು ಸಂಪೂರ್ಣ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನೆ ಈ ಒಂದು ರೋಗ. ಒಂದು ಹಂತದಲ್ಲಿ ಅವಳಿಗೆ ನಿರಾಸೆ ಆಗುತ್ತೆ. 40 ವರ್ಷ ನನ್ನ ಜೊತೆಗಿದ್ದ ಏಡ್ಸ್ ಇವತ್ತಿಂದ ಇಲ್ವಲ್ಲ ಅಂತ ಒಂದು ಕಡೆ ನಿರಾಸೆ ಆದರೆ, ಇನ್ನೊಂದು ಕಡೆ ಯೋಚನೆ ಮಾಡ್ತಾಳವಳು, ಈ ಏಡ್ಸ್ ನನ್ನ ಹತ್ರ ಇದೆ ಅನ್ನುವಂಥ ಒಂದೇ ಕಾರಣಕ್ಕಾಗಿ ಇದು ಒಂದು ರೀತಿಯ ನನಗೆ ಸುರಕ್ಷಾ ಕವಚ ಇದ್ದ ಹಾಗೆ. ಯಾವ ಗಂಡಸು ಕೂಡ ನನ್ನ ಸಂಪರ್ಕಕ್ಕೆ ಬರಲಿಕ್ಕೆ ಹೆದರ್ಕೊಳ್ತಾ ಇದ್ದ. ಯಾಕೆಂದರೆ ನನಗೆ ಏಡ್ಸ್ ಇದೆ ಅಂತ. ಇದು ನನಗೊಂದು ರಕ್ಷಣೆ ಕೊಟ್ಟಂಥ ಒಂದು ಅದ್ಭುತವಾದ ಕಾಯ್ದೆ. ಕಡೆ ತನ್ನ ಜೀವನವನ್ನು ಹಾಗೆ ಕಳೆಯುವಂಥದ್ದು ತನ್ನ ಮಗಳ ಜೊತೆಗೆ. ಅವಳಿಗೆ ಕಡೆಗೆ ಅವಳ ಮನಸ್ಸಿನಲ್ಲಿ ಬರುವಂಥ ಒಂದು ಪ್ರಶ್ನೆ, ಇಷ್ಟೆಲ್ಲ ನಾನು ಸಾರ್ವಜನಿಕರಿಗಾಗಿ ಹೋರಾಟ ಮಾಡಿದೆ, ನನ್ನ ಮಗಳಿಂದ ನಾನು ದೂರ ಆದೆ, ನನ್ನ ಇಲ್ಲದ ರೋಗದ ಜೊತೆಗೆ ನಾನು ಇಷ್ಟು ವರ್ಷ ಕಾಲ ಕಳೆದೆ, ಬದುಕಿನಲ್ಲಿ ನಾವು ಒಂದು ನೆಲೆ ಕಂಡುಕೊಳ್ಳೋದು ಅಂತೀವಲ್ಲ, ಲೈಫಲ್ಲಿ ಸೆಟ್ಲ್ ಆಗೋದು ಅಂತ ಹೇಳ್ತೀವಲ್ಲ, ಹಾಗಂದ್ರೆ ಏನು? ಜೀವನದಲ್ಲಿ ನೆಲೆ ಕಂಡುಕೊಳ್ಳೋದು ಅಂದರೆ ಏನು? ಸೆಟ್ಲ್ ಆಗೋದು ಅಂದರೆ ಏನು? ಮದುವೆ, ಗಂಡ ಹೆಂಡತಿ, ಮಕ್ಕಳು, ಆಸ್ತಿ, ಸಂಬಳ, ಕೆಲಸ, ನಂದೇ ಒಂದು ಮನೆ, ಇಷ್ಟೆಲ್ಲ ಆಗಿಬಿಟ್ರೆ ನಾವು ಜೀವನದಲ್ಲಿ ನೆಲೆ ಕಂಡುಕೊಂಡ್ವಾ? ನಾವು ನೆಲೆ ಕಂಡುಕೊಳ್ಳೋದು ಅನ್ನೋದಕ್ಕೆ ಇನ್ನೇನಾದರೂ ಡೆಫಿನಿಷನ್ ಇದೆಯಾ? ಅಮೆರಿಕಾದಲ್ಲಿ ಮೇಲೇರಬೇಕಾದರೆ ಪ್ರಾಪ್ ಆಗಿ ಯಾರಾದರೂ ಒಬ್ಬ ಗಂಡು ಜೊತೆಗಿರಬೇಕು. ನೆನ್ಪಿಟ್ಕೊಳ್ಳಿ, ಇದು ಒಬ್ಬ ಮೈಸೂರಿನಿಂದ ಅಮೆರಿಕಕ್ಕೆ ಹೋದಂಥ ಒಬ್ಬ ಹುಡುಗಿ ಅಥವಾ ಒಬ್ಬ ಮಹಿಳೆ ಮಾತನಾಡ್ತಿರುವಂಥ ಮಾತುಗಳು. ಗಂಡ ಅನ್ನುವಂಥದ್ದು ಒಂದು ಪ್ರಾಪರ್ಟಿಯಾಗಿ ನಮ್ಮ ಜೊತೆಗೆ ಇರಬೇಕು. ಅದು ಏನು ಸೋಷಿಯಲ್ ಸ್ಟೇಟಸ್ ಅಂತಿರೋ ಅಥವಾ ಒಂದು ಸ್ವಯಂ ರಕ್ಷಣೆ ಅಂತಿರೋ, ಏನು ಬೇಕಾದ್ರೂ ಹೇಳ್ಕೊಳ್ಳಿ ನೀವು. ಈ ರೀತಿ ಒಬ್ಬ ಗಂಡು ನನ್ನ ಜೊತೆಗೆ ಇರಬೇಕು. ಹರಿಹರನ ಜೊತೆ ಒಂದು ಸಂಬಂಧ ಆಯಿತು, ಜೀವನಿ ಜೊತೆ ಸಂಬಂಧ ಆಯಿತು. ಇವಳ ಈ ಸಾಮಾಜಿಕ ಚಟುವಟಿಕೆಗಳಿಗೆ ಗಯಾನಕ್ಕೆ ಹೋಗ್ತಾಳೆ. ಅಲ್ಲಿ ಒಂದು ಸಂಘವನ್ನು ಸ್ಥಾಪನೆ ಮಾಡಬೇಕು ಅಂತ ಗಯಾನದಲ್ಲಿ ಒಬ್ಬ ಮಾರನ್ ಅನ್ನುವಂಥ ಒಬ್ಬ ತಮಿಳು ಮೂಲದ ವ್ಯಕ್ತಿ ಸಿಗ್ತಾನೆ. ಅವನು ಸಾಕಷ್ಟು ಸಹಕರಿಸ್ತಾನೆ. ಅವನು ಇವಳನ್ನು ದೈಹಿಕವಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಬಹಳ ಪ್ರಯತ್ನ ಪಡ್ತಾನೆ. ಇವಳು ಕೂಡ ಈಲ್ಡ್ ಆಗಿರ್ತಾಳೆ ಅವನಿಗೆ. ಅದು ಯಾವುದೇ ಇವಳಿಗೆ ಏಡ್ಸ್ ಇದೆ ಅಂತ ಗೊತ್ತಾಗುತ್ತೋ ಆಗ ಅವನು ಕೂಡ ಸಾಕಷ್ಟು ಹಿಂಜರಿಬಿಡ್ತಾನೆ. ಆಗ ಅನ್ಸುತ್ತೆ ಇವಳಿಗೆ ಈ ಏಡ್ಸ್ ಅನ್ನೋದು ನನಗಿರುವಂಥ ಒಂದು ದೊಡ್ಡ ಸುರಕ್ಷಾ ಕವಚ ಇದೆ ಅನ್ನುವಂಥದ್ದು. ಇದು ಕಸ್ತೂರಿಯ ಒಂದು ಬದುಕಾದರೆ, ಇನ್ನೊಂದು ಪ್ರಮುಖವಾದಂಥ ಪಾತ್ರ ಆರಂಭದಿಂದನೇ ಬರುವಂಥದ್ದು ಡಾಕ್ಟರ್ ಭೀಮ್ ಮಲಿಕ್ ಅನ್ನುವಂಥದ್ದು. ಈಸ್ ಎ ಪ್ಲಾಸ್ಟಿಕ್ ಸರ್ಜನ್. ಆತ ಪರಿಮಳ ಅನ್ನುವಂಥ ಒಂದು ಹುಡುಗಿಯನ್ನು ಮದುವೆ ಆಗಿದ್ದಾನೆ. ಅತ್ಯಂತ ಸುಂದರಿ ಅವಳು. ಅವಳು ಜೊತೆ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಇವನು ಪ್ಲಾಸ್ಟಿಕ್ ಸರ್ಜನ್ ಆಗಿದ್ದರಿಂದ ಇವನ ಹತ್ರ ಹೆಚ್ಚಿನ ಜನ ಬರುವಂಥವರೆಲ್ಲ ಮಹಿಳಾ ರೋಗಿಗಳಲ್ಲ, ಕ್ಲೈಂಟ್ಸ್ ಅಂತ ಬೇಕಾದ್ರೆ ಹೇಳ್ಬೋದೇನೋ. ಅವ್ರದ್ದೆಲ್ಲ ಏನು ತಮ್ಮ ದೇಹವನ್ನು ಎಷ್ಟು ಆಕರ್ಷಕವಾಗಿ ಸಾಧ್ಯ ಅಷ್ಟು ಆಕರ್ಷಕವಾಗಿ ಮಾಡ್ತಾರೆ. ಅದ್ರಲ್ಲಿ ಇವನು ಎಕ್ಸ್ಪರ್ಟ್, ಇವನು ಭಾಳ ಎಕ್ಸ್ಪರ್ಟ್. ಇವನು ಕಂಪ್ಲೀಟಾಗಿ ಹೆಂಡತಿಗೆ ಸಿನ್ಸಿಯರ್ ಆಗಿ ಇಲ್ಲ ಅನ್ನುವಂಥದ್ದು ಅವನ ಹೆಂಡತಿಗೂ ಗೊತ್ತಿದೆ. ಇವನ ಕ್ಲಿನಿಕ್ಕಿಗೆ ಬರುವಂಥ ಮಹಿಳೆಯರ ಜೊತೆ ಅನೇಕ ಆಟ ಆಡಿದ್ದಾನೆ. ಅದನ್ನ ಅವಳು ಚೇಷ್ಟೆ ಅಂತ ಕರೀತಾಳೆ. ಅನೇಕ ಚೇಷ್ಟೆ ಮಾಡ್ತಾನೆ. ಅವಳು ಹೇಳ್ತಾಳೆ, ನಿನ್ನ ಚೇಷ್ಟೆನ ನಾನು ತಡ್ಕೊಳ್ತೀನಿ, ನೀನು ಯಾರ ಜೊತೆ ಯಾವ ರೀತಿಯ ದೈಹಿಕ ಸಂಪರ್ಕವನ್ನು ಬೇಕಾದ್ರೆ ಇಟ್ಕೋ, ಆದರೆ ನೀನು ಮಾತ್ರ ನನ್ನ ಗಂಡನೇ ಆಗಿರಬೇಕು, ನನ್ನನ್ನು ಬಿಟ್ಟು ಹೋಗುವಾಗಿಲ್ಲ. ಇಂತಹ ಮಲ್ಲಿಕ್ ಒಂದು ಕೇಸಲ್ಲಿ ಸಿಗಾಕೊಂಡಿರ್ತಾನೆ. ಲೀಸಾ ಅನ್ನುವಂಥ ಒಬ್ಬ ಮಹಿಳೆ ತನ್ನ ಸ್ತನಗಳ ಟ್ರೀಟ್ಮೆಂಟಿಗೆ ಇವನ ಹತ್ರ ಬಂದಾಗ ಅನುಚಿತವಾಗಿ ಅವಳ ದೇಹವನ್ನು ಮುಟ್ಟಿ ಅದು ವಿಡಿಯೋ ಮಾಡಿಕೊಂಡು ಅದು ಒಂದು ದೊಡ್ಡ ನ್ಯೂಸ್ ಆಗಿ ಈಗ ಕಸ್ತೂರಿಯ ಅಳಿಯ, ಯಾಕೆಂದರೆ ಸಮಂತನ ನಂತರ ಮದುವೆ ಆಗ್ತಾನೆ,
ಅಂತ ಗೊತ್ತಾಗಿ ಕಸ್ತೂರಿಯ ಬದುಕು ಅಲ್ಲೋಲ ಕಲ್ಲೋಲ ಆಗಲಿಕ್ಕೆ ಶುರುವಾಗುತ್ತೆ. ಇದರಿಂದ ಹೇಗಾದರೂ ಬಿಡಿಸ್ಕೊಳ್ಬೇಕು. ಈ ಕಾದಂಬರಿನಲ್ಲಿ ಲೀಸಾ ಸಾಲಿಂಜರ್ ಅನ್ನುವಂಥ ಒಬ್ಬ ಮಹಿಳೆ ಎಲ್ಲೂ ಬರೋದಿಲ್ಲ, ಎಲ್ಲೂ ಪಾತ್ರಧಾರಿಯಾಗಿ ಬರೋದಿಲ್ಲ. ಆದರೆ ಅವಳ ಆಬ್ಸೆನ್ಸಲ್ಲೇ ಎಲ್ಲರಲ್ಲೂ ಅವಳ ಪ್ರೆಸೆನ್ಸನ್ನು ತೋರಿಸ್ತಾ ಇರ್ತಾಳೆ. ಎಲ್ಲರ ಜೀವನದಲ್ಲೂ ಒಂದು ರೀತಿಯ ಚಾಲೆಂಜ್ ಆಗಿ ಬರುವಂಥವಳು. ಅವಳು ಕೋರ್ಟ್ ಕೇಸ್ ಹಾಕ್ತಾಳೆ, ಎಷ್ಟು $1 ಮಿಲಿಯನ್ ಕೊಡಬೇಕು ಅಂತ ಕೋರ್ಟ್ ಕೇಸ್ ಹಾಕ್ತಾಳೆ. ಅದು ದೊಡ್ಡ ಇಶ್ಯೂ ಆಗುತ್ತೆ. ನಂತರ ಮಲ್ಲಿಗೂ ಕೂಡ ಜೈಲಿಗೆ ಹೋಗಬೇಕಾಗುತ್ತೆ. ಪರಿಯ ಜೊತೆ ಅತ್ಯಂತ ಸಂತೋಷವಾಗಿದ್ದವನಿಗೆ ಅದು ಯಾವ ಘಳಿಗೆನೋ ಯಾವ ಕ್ಷಣನೋ ಗೊತ್ತಿಲ್ಲ, ಸಮಂತ ಪರಿಚಯ. ಸಮಂತ ಮೀನ್ಸ್ ಶಮಂತಕ, ಕಸ್ತೂರಿಯ ಮಗಳು. ಈ ಕಸ್ತೂರಿ ಕಾಲೇಜಲ್ಲಿ ಓದುವಾಗ ಇವಳಿಗೆ ಒಬ್ಬ ರೂಮ್ಮೇಟ್ ಇದ್ದಾನೆ, ಬಹಳ ವಿಚಿತ್ರ ರೀತಿಯ ರೂಮ್ಮೇಟ್ ಅವಳು. ಅವಳಿಗೆ ಒಂದು ಗಂಡು ಅಂತ ಹೇಳಿದರೆ, ಒಂದು ಗಂಡಿನ ದೇಹ ಅಂತ ಹೇಳಿದರೆ ತನ್ನ ಸಿಟ್ಟನ್ನ, ತನ್ನ ಹಿಂಸೆಯನ್ನ ವ್ಯಕ್ತಪಡಿಸುವಂತ ಒಂದು ಮಾರ್ಗ. ಇವಳ ರೂಮಿಗೆ ಅನೇಕ ಹುಡುಗರು ಬರ್ತಿರ್ತಾರೆ. ಬಂದಾಗಲೆಲ್ಲ ಅವಳು ಹೇಳುವಂಥದ್ದು ಸಮಂತನಿಗೆ, ಇವತ್ತೊಂದು ಸ್ವಲ್ಪ ಹೊತ್ತು ನೀನು ಹೊರಗಡೆ ಇರು, ಒಬ್ಬ ಹುಡುಗ ಬರ್ತಾ ಇದ್ದಾನೆ. ಆ ಹುಡುಗ ಬಂದು ಇವಳ ಜೊತೆ ಸಂಪರ್ಕ ಎಲ್ಲ ಮಾಡಿದ ಮೇಲೆ ಹಿಗ್ಗಾಮುಗ್ಗ ಹೊಡಿತಾಳೆ ಅವನಿಗೆ, ಬಟ್ಟೆ ಬಿಡಿಸಿ ರಸ್ತೆಗಳಲ್ಲಿ ಓಡಿಸ್ತಾಳೆ. ಆ ಹುಡುಗರು ಹೆದರ್ಕೊಂಡು ಇವಳ ಜೊತೆ ನಾವು ಯಾವ್ದಾದ್ರು ನಮ್ಮ ಸಮಯವನ್ನು ಕಳೆದಿವಿ ಅಂತ ಹೆದರ್ಕೊಂಡು ಅವರು ಓಡಿ ಹೋಗುವಂಥದ್ದು. ಈ ರೀತಿಯ ವಿಚಿತ್ರವಾದ ಹುಡುಗಿ. ಅವಳನ್ನ ಇನ್ನೊಂದು ಅವಳ ಡಿಪ್ರೆಷನ್ಗೆ ಹೋಗಿರೋದ್ರಿಂದ ಮೈಯಲ್ಲಿ ಗೀಚ್ಕೊಳ್ಳೋದು, ಬ್ಲೇಡಲ್ಲಿ, ಚಾಕುನಲ್ಲಿ, ಮತ್ತು ತನ್ನ ದೇಹವನ್ನು ಬ್ಯೂಟಿಫುಲ್ ಆಗಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಸ್ಥಿತಿ. ಆಗ ಇವಳು ಸಮಸ್ಯೆಯನ್ನು ಡಾಕ್ಟರ್ ಮಲ್ಲಿಕ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಮಲ್ಲಿಕ್ ಹತ್ರ ಕರ್ಕೊಂಡು ಹೋಗ ಅವಳ ಟ್ರೀಟ್ಮೆಂಟ್ ಸಂದರ್ಭದಲ್ಲಿ ಮಲ್ಲಿಕ್ಕಿಗೆ ಇವಳ ಪರಿಚಯ ಆಗುತ್ತೆ, ಸಮಂತನ ಪರಿಚಯ ಆಗುತ್ತೆ. ಈ ಫಾಲ್ಸ್ ಇನ್ ಲವ್ ವಿತ್ ಸಮಂತ. ಇದು ಗೊತ್ತಾಗುತ್ತೆ ಪರಿಗೆ. ಪರಿ ಇದನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆದರೆ ಸಮಂತ ಈ ಮಲ್ಲಿಕನನ್ನ ಒಂದು ರೀತಿ ಯೂಸ್ ಮಾಡ್ಕೊಳ್ತಾಳೆ. ಅಮ್ಮ ಕಸ್ತೂರಿ ಒಂದು ಮಾತು ಹೇಳ್ತಾಳೆ, ಗಂಡಸರು ಪ್ರಾಪರ್ಟಿಯಾಗಿ ಯೂಸ್ ಮಾಡ್ಕೋಬೇಕು ಅಂತ. ಇವಳು ಹೆಚ್ಚು ಕಡಿಮೆ ಅದೇ ರೀತಿಯೇ ಮಲ್ಲಿಕನಿಂದ ಎಷ್ಟು ದುಡ್ಡು ಸಾಧ್ಯವೋ ಅಷ್ಟು ತೆಗೆದುಕೊಳ್ಳಿಕ್ಕೆ. ಇವಳಿಂದಲೂ ಮಲ್ಲಿಕನಿಂದಲೂ ಸಾಕಷ್ಟು ತನ್ನ ಪ್ಲಾಸ್ಟಿಕ್ ಸರ್ಜರಿ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ತಾಳೆ. ನಾನು ಆದಷ್ಟು ಚಿರ ಯೌವನದಲ್ಲಿ ಇರಬೇಕು. ಒಂದು ಹಂತದಲ್ಲಿ ಈ ಕಾದಂಬರಿ ಕೆಲವೊಂದು ದೈಹಿಕ ಸಂಪರ್ಕಗಳ ಬಗ್ಗೆ ವಿವರಣೆ ಮಾಡುವಾಗ ನನಗನ್ಸು ಬಹಳ ಬೋಲ್ಡ್ ನಾವೆಲ್ ಇದು. ಮತ್ತು ಅದ್ರ ಜೊತೆಗೇನೆ ಎಷ್ಟೇ ಬೋಲ್ಡ್ ಅನಿಸಿದ್ರು ಕೂಡ ಬಹಳ ಕಂಟ್ರೋಲ್ಡ್ ಲ್ಯಾಂಗ್ವೇಜ್ ಇದೆ. ನೋಡಿ, ಇಲ್ಲಿ ಪರಿಯ ಜೊತೆ ಕೂಡ ಜೀವನ ಮಾಡಿದ್ದಾನೆ ಮಲ್ಲಿಕ್, ಸಮಂತ ಜೊತೆ ಕೂಡ ಜೀವನ ಮಾಡಿದ್ದಾನೆ. ಅವರಿಬ್ಬರನ್ನ ಹೋಲಿಸ್ಕೊಂಡಾಗ ಆತ ಆಡುವಂಥ ಕೆಲವೊಂದಿಷ್ಟು ಮಾತುಗಳು ಪರಿ ಜೊತೆ ಇರಬೇಕಾದ್ರೆ ಅದೊಂದು ರೀತಿಯ ಆರ್ದ್ರತೆ, ಅದೊಂದು ರೀತಿಯ ಮಾರ್ಧವತೆ ಪರಿ ಜೊತೆ ಇರಬೇಕಾದ್ರೆ. ಆದರೆ ಸಮಂತ ಜೊತೆ ಇರಬೇಕಾದ್ರೆ ಅದೊಂದು ರೀತಿಯ WWF ಕುಸ್ತಿ ಇದ್ದ ಹಾಗೆ. ಮೈ ಕೈ ನೋವು ಮಾಡಿಕೊಂಡು ಅವಳಿಂದ ಸುಧಾರಿಸ್ಕೊಳ್ಳಿಕ್ಕೆ 3-4 ದಿನ ಬೇಕು ಇವನಿಗೆ. ಆ ರೀತಿಯ ಒಂದು ಮನಸ್ಥಿತಿಯ, ದೇಹಸ್ಥಿತಿಯ ಸಮಂತ. ಇವಳು ಪರಿ ಹೂ ಅರಳಿಸಿದ ಹಾಗೆ ಇನ್ನೊಬ್ಬರ ಮೈಯನ್ನು ಅರಳಿಸುವಂಥ ಶಕ್ತಿ ಉಳ್ಳಂಥವಳು. ಅವಳ ಜೊತೆಗಿದ್ದಾಗ ಹೃದಯ ಮಿಡಿತಾ ಇರುತ್ತೆ. ಆದರೆ ಸಮಂತ ಜೊತೆ ಇರಬೇಕಾದ್ರೆ ಹೃದಯ ಅನ್ನೋದು ಬಡಿತಾ ಇರುತ್ತೆ. ಅಲ್ಲಿ ಮಿಡಿತಾ ಇರುತ್ತೆ, ಇಲ್ಲಿ ಬಡಿತಾ ಇರುತ್ತೆ. ಬುಲೆಟ್ ಓಡಿಸಿದಾಗ ಓಡಿಸ್ತಾಳೆ ಅವಳನ್ನು. ಅವಳು ಬರೀ ಕರಗಿಸಿ ನೀರಾಗಿಸ್ತಾಳೆ, ಇವಳು ಓಡಿಸಿ ಬೆವರಿಡಿಸ್ತಾಳೆ. ಈ ರೀತಿಯ ಅನೇಕ ವಿಚಾರಗಳು ಇದರಲ್ಲಿ ಬರಲಿಕ್ಕೆ ಶುರುವಾಗುತ್ತೆ. ಇದರ ಜೊತೆಗೆ ನಾನು ಹೇಳಿದಂಥ ಸಮಂತಳ ಫ್ರೆಂಡ್ ಹನಿ ಮಟ್ಟದಂಥವ್ರು ಎಲ್ಲರೂ ಕೂಡ ಆಗಲೇ ಹೇಳಿದ್ರೆ ಭಾರತೀಯ ಮೂಲದವರೇನೆ. ಸಮಂತ ಕೂಡ ಇವನಿಂದ ದೂರ ಆಗ್ತಾಳೆ, ಭೀಮ ಮಲ್ಲಿಕ್ನಿಂದ. ಮತ್ತೆ ಬರೀ ಬೇಕು ಅನಿಸ್ಲಿಕ್ಕೆ ಶುರುವಾಗುತ್ತೆ ಅವನಿಗೆ. ಅಂತ ಹೇಳ್ತಾನೆ, ಒಂದು ಹೆಣ್ಣಿನ ದೇಹ ಅಂತ ಹೇಳಿದ್ರೆ ಜೇಡಿ ಮಣ್ಣಿದ್ದಾಗೆ. ನನ್ನಂಥ ಪ್ಲಾಸ್ಟಿಕ್ ಸರ್ಜನ್ ಕೈಗೆ ಸಿಕ್ಬಿಟ್ರೆ ಅದು ಹೇಗೆ ಬೇಕೋ ಆ ಶೇಪಲ್ಲಿ ನಾನು ಅದನ್ನು ತಿಂಡಿ ಬಿಡ್ಬೋದು. ಈ ರೀತಿಯ ಮಾತುಗಳೆಲ್ಲ ಬಂದಾಗ ನಾವು ನಮ್ಮ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ನಾವು ಆಗಾಗ ಹೇಳ್ತಾ ಇರ್ತೀವಲ್ಲ, ದೇಹವೇ ದೇಗುಲ, ಎನ್ನ ಕಾಲೇ ಕಂಬ, ಶಿರವೇ ಹೊನ್ನ ಕಳಸ ಅಂತ ಹೇಳ್ತಾ ಇರಬೇಕಾದ್ರೆ, ಈ ರೀತಿಯ ಉದಾತ್ತವಾದಂಥ ಸಾಹಿತ್ಯದ ಪರಂಪರೆ ಉಳ್ಳಂಥ ನಮ್ಮ ಕನ್ನಡ ಸಾಹಿತ್ಯಕ್ಕೆ
ಈ ರೀತಿಯ ಒಂದು ಕಾದಂಬರಿಯ ಆಗಮನ ಇದೆಯಲ್ಲ, ಆಗಲೇ ನಾನು ಹೇಳಿದಾಗಲೇ ಒಂದು ರೀತಿಯ ಆತಂಕವನ್ನು ಓದುಗರಲ್ಲಿ ಸೃಷ್ಟಿ ಮಾಡ್ಬೋದು, ಅಥವಾ ಒಂಥರ ಓಪನ್ ಮೈಂಡೆಡ್ ಆಗಿ ಬರಲಿ, ಈ ಥರ ಕಾದಂಬರಿಗಳು ಬರಲಿ, ಒಂದು ಹೊಸ ದಿಕ್ಕನ್ನೇ ತೋರಿಸುವಂಥ ಒಂದು ಕಾದಂಬರಿ ಆಗ್ತಾ ಇದೆ ಇದು. ಇಡೀ ಕಾದಂಬರಿನಲ್ಲಿ ನೀವು ಯಾವುದೇ ಪಾತ್ರಧಾರಿಯನ್ನು ತೆಗೆದುಕೊಳ್ಳಿ, ಎಲ್ಲರೂ ಕೂಡ ತಮ್ಮ ಸ್ವಾರ್ಥದ ಮುಖವನ್ನು ಅನಾವರಣ ಮಾಡ್ಕೊಳ್ತಾ ಹೋಗ್ತಾರೆ. ಎವ್ರಿ ಒನ್ ಈಸ್ ಸೆಲ್ಫಿಶ್ ಇಂದ ನಾವೆಲ್. ಕಡೆಗೆ ಈ ನಾವೆಲ್ ಓದಿ ಆದಮೇಲೆ, ಕಾದಂಬರಿಯನ್ನು ಓದಿ ಆದಮೇಲೆ ಇದು ಏನನ್ನು ಹೇಳಲಿಕ್ಕೆ ಹೊರಟಿರುವಂಥ ಒಂದು ಕಾದಂಬರಿ. ಇದು ಅಮೆರಿಕನ್ ಇತ್ತೀಚಿನ ಜೀವನ ಶೈಲಿಯನ್ನು ಹೇಳ್ತಾ ಇದೆಯಾ, ಅಥವಾ ನಮ್ಮ ಹಳ್ಳಿ ರಸ್ತೆಗಳಲ್ಲಿ ಬರ್ತಾ ಇದೆಯಲ್ಲ ಬ್ಯೂಟಿ ಪಾರ್ಲರ್ಗಳಂತ, ಅದರ ಒಂದು ಇನ್ನೊಂದು ಹೆಚ್ಚಿನ ಸ್ಥಿತಿ ಬಹುಶಃ ಅಮೆರಿಕದಲ್ಲಿ ರಸ್ತೆಗಳಲ್ಲಿ ಈ ರೀತಿಯ ಪ್ಲಾಸ್ಟಿಕ್ ಸರ್ಜರಿಗಳು ನಡೀತಾ ಇರುವಂಥದ್ದು. ಹೆಚ್ಚಿನ ಪ್ಲಾಸ್ಟಿಕ್ ಸರ್ಜರಿಗಳು ಇನ್ಕ್ಲೂಡಿಂಗ್ ಭೀಮ್ ಮಲಿಕ್ ದುಡ್ಡು ಮಾಡಲಿಕ್ಕೆ ತಮ್ಮ ಸರ್ಜರಿಯನ್ನು ಉಪಯೋಗಿಸ್ಕೊಳ್ತಾ ಇರುವಂಥದ್ದು. ದೇಹದ ಸೌಂದರ್ಯವನ್ನು ಜಾಸ್ತಿ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ. ಕ್ವಶನ್ ಏನು ಅಂತ ಹೇಳಿದರೆ, ವಾಟ್ ಈಸ್ ಬ್ಯೂಟಿ ಅನ್ನುವಂಥದ್ದು. ದೇಹವನ್ನು ಮೀರಿ ಅದರ ಆಚೆನೂ ಕೂಡ ಸೌಂದರ್ಯವನ್ನು ಹುಡುಕಲಿಕ್ಕೆ ಸಾಧ್ಯನಾ? ಆ ಪ್ರಯತ್ನ ಬಹುಶಃ ನಾವೆಲ್ಲ ಆಗಲಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಒಂಥರ ಎಲ್ಲರ ಜೀವನ ಇದೆಯಲ್ಲ ಇದರಲ್ಲಿ ಒಂಥರ ಚಿತ್ರವಾಗಿರುವಂಥ ಜೀವನ. ಯಾರು ಕೂಡ ಒಂದು ಕಾಂಪ್ರಹೆನ್ಸಿವ್ ಆಗಿ ಪರ್ಫೆಕ್ಟ್ ಆಗಿ ಯಾವ ಕ್ಯಾರೆಕ್ಟರ್ ಕೂಡ ನಮಗೆ ಕಾಣಿಸೋದಿಲ್ಲ. ಇನ್ನು ಮಹಿಳಾ ಪಾತ್ರಗಳ ಬಗ್ಗೆ ನಾವು ಹೇಳೋದಾದ್ರೆ, ಒಂದು ಯಾರೊಬ್ರು ಬರೆದಿದ್ದಾರೆ ವಿಮರ್ಶೆ, ಇದು ತುಂಬ ಅವಕಾಶವಾದಿಗಳು. ಅದು ಕಸ್ತೂರಿ ಇರ್ಬೋದು, ಹನಿಮಠದ್ ಇರ್ಬೋದು, ಪರಿ ಇರ್ಬೋದು, ಶಮಂತಕ ಇರ್ಬೋದು, ಲೀಸಾ ಇರ್ಬೋದು, ಇವರೆಲ್ಲರೂ ಕೂಡ ಅವಕಾಶವಾದಿಗಳು. ಮಹಿಳೆಯರೆಲ್ಲ ಅವಕಾಶವಾದಿಗಳು. ಪುರುಷನನ್ನ ಒಂದು ವಸ್ತುವನ್ನಾಗಿ ಉಪಯೋಗಿಸಿಕೊಂಡು ಅವನಿಗೆ ಎಷ್ಟು ಹೀರಲಿಕ್ಕೆ ಸಾಧ್ಯ ಅಷ್ಟು ಹೀರುವಂತ ಪ್ರಯತ್ನ. ನಾನಾಗಲೇ ಹೇಳಿದೆ, ಒಂದು ವಯಸ್ಸಾದ ಮೇಲೆ ನಮಗೆ ದೇಹದ ಸೌಂದರ್ಯ ಅಂತ ನಾವು ಏನೇನನ್ನ ಅಂದ್ಕೊಂಡಿರ್ತೀವಿ ಅದು ಒಂದೊಂದೇ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಅದು ನಮ್ಮ ಚರ್ಮ ಇರ್ಬೋದು, ನಮ್ಮ ಕೂದಲಿನ ಬಣ್ಣ ಇರ್ಬೋದು, ನಮ್ಮ ಕಣ್ಣಿನ ಕಾಂತಿ ಇರ್ಬೋದು, ನಮ್ಮ ನಗು ಇರ್ಬೋದು, ನಮ್ಮ ಹಲ್ಲುಗಳಿರ್ಬೋದು. ಇವೆಲ್ಲವೂ ಕೂಡ ಒಂದು ಏಜಿನ ದಾಟಿದ ಮೇಲೆ ತನ್ನ ಕಾಂತಿಯನ್ನು ಅಥವಾ ತನ್ನ ಆಕರ್ಷಣೆಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತದೆ. ಇದು ಸಹಜ ಕ್ರಿಯೆ. ಇಷ್ಟು ಸಹಜವಾಗಿರುವಂಥ ಕ್ರಿಯೆ ವಿರುದ್ಧವಾಗಿ ಇವರು ಹೋರಾಟ ಮಾಡ್ತಾ ಇದ್ದಾರಲ್ಲ. ಬರಿ ಅನ್ನುವಂಥದ್ದು ಕಡೆಗೆ ಕ್ಯಾನ್ಸರ್ಗೆ ತುತ್ತಾಗ್ತಾಳೆ, ಬಹಳಷ್ಟು ಅನುಭವಿಸ್ತಾಳೆ ಅವಳು. ಈ ರೀತಿಯ ಚರ್ಮನೇ ಬಹಳ ಮುಖ್ಯ ಅನ್ನುವಂಥ ಒಂದು ಮನಸ್ಥಿತಿ ಏನಿದೆ ಅದನ್ನ ಪ್ರೊಪಗೇಟ್ ಮಾಡ್ತಾ ಇದ್ದಾರೆ ನಮ್ಮ ಲೇಖಕರು. ವೈದ್ಯ ಲೋಕದ ಅನುಭವ ಇದೆಯಲ್ಲ, ವೈದ್ಯ ಲೋಕದ ಅನುಭವ ಇದು. ಒಬ್ಬ ವೈದ್ಯರು, ಗುರುಪ್ರಸಾದ್ ಕಾಗಿನೆಲೆ ಅವರೊಬ್ಬರು ವೈದ್ಯರು, ಪ್ಲಾಸ್ಟಿಕ್ ಸರ್ಜನ್ ಅಲ್ಲ ಅವರು, ಒಬ್ಬ ವೈದ್ಯರು. ಆದರೆ ಅಲ್ಲಿ ಆಗ್ತಾ ಇರುವಂಥ ವೈದ್ಯಕೀಯ ಬೆಳವಣಿಗೆಗಳನ್ನು ಒಬ್ಬ ಸಾಮಾನ್ಯ ಓದುಗರಿಗೂ ತಲುಪಿಸುವಂಥ ಪ್ರಯತ್ನ ಇವರು ಏನು ಮಾಡಿದ್ರೆ ಅದು ಬಹಳ ಸ್ವಾರಸ್ಯಕರವಾಗಿರುವಂಥದ್ದು. ಆಧುನಿಕ ಮನುಷ್ಯನ ಅಭಿರುಚಿ, ಆದ್ಯತೆಗಳು ಮತ್ತು ನಮ್ಮ ಹಪಹಪಿತನ ಅನ್ನುವಂಥದ್ದು. ಪ್ಲಾಸ್ಟಿಕ್ ಸರ್ಜರಿನೇ ಒಂದು ನಮ್ಮಲ್ಲಿ ಕೆಲವು ನಾವು ನೋಡ್ತೀವಲ್ಲ, ಇತ್ತೀಚೆಗೆ ಮದುವೆ ಮನೆಗೆ ಗೆನೆ ಬ್ಯೂಟಿಷಿಯನ್ಸ್ ಬರ್ತಾರೆ. ಸೀರೆ ಉಟ್ಕೊಳ್ಳೋದೊಂದು ಕಲೆ ಅನ್ನೋದು ಹೇಳ್ಕೊಟ್ಬಿಟ್ಟು ಅದರಿಂದ ದುಡ್ಡು ಮಾಡ್ತಾ ಇದ್ದಾರೆ. ಮದುಮಗಳಿಗೆ ಮೇಕಪ್ ಮಾಡ್ತಾರೆ ಮದುವೆ ಮನೆಗೆ ಬಂದು. ನಾನೊಬ್ಬ ಉಪನ್ಯಾಸಕನಾಗಿರೋದ್ರಿಂದ ನಮ್ಮ ಕಾಲೇಜಿನಲ್ಲಿ ಏನೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾದರೂ ಕೂಡ ಹೆಚ್ಚಿನ ಜನ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಬ್ಯೂಟಿ ಪಾರ್ಲರಿಂದನೇ ಪ್ರೋಗ್ರಾಮ್ಗೆ ಬರುವಂಥವ್ರು. ಮನೆಯಿಂದ ಬರಲ್ಲ ಅವರು, ಮನೆಯಿಂದ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಲ್ಲಿಂದ ಬರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಾಗ ನಾವಿನ್ನ ಸಹಿಸ್ಕೊಂಡು ನಾವು ಸುಮ್ಮನಿದ್ದೀವ ಅಥವಾ ನಾವಿನ್ನ ಎನ್ಕರೇಜ್ ಮಾಡ್ತೀವ? ಕಸ್ತೂರಿ ಹೇಳ್ತಾಳೆ ಒಂದು ಕಡೆ ತನ್ನ ಮಗಳು ತಿಳಿಸ್ತಾಳೆ, ನಾನು ಭೀಮ್ ಮಲಿಕ್ನಿಂದ ಇಷ್ಟು ಮಿಲಿಯನ್ನ ಕೇಳ್ತಾ ಇದ್ದೀನಿ, ಅವನಿಗೆ ನಾನು ಹಿಂಸೆ ಕೊಡಲೇಬೇಕು ಅಂತ ಹೇಳಿದಾಗ ಅವ್ರಿಗೆ ಭಾರಿ ಖುಷಿ ಆಗುತ್ತೆ. ಅವನಿಗೆ ಬುದ್ಧಿ ಕಲಿಸು, ನೀವು ಗಂಡಸನ್ನ ಇದೇ ಥರನೇ ನಾವು ಟ್ರೀಟ್ ಮಾಡಬೇಕು ಅಂತ ಅವಳು ಹೇಳ್ತಾ ಇರಬೇಕಾದ್ರೆ, ಇವಳು ಇಂಡಿಯನ್ ಮದರ್ ಹೌದಾ ಅಥವಾ ಇವ್ರು ಇಂಡಿಯನ್ ವೈಫ್ ಹೌದಾ, ಇವನು ಇಂಡಿಯನ್ ಹಸ್ಬೆಂಡ್ ಹೌದಾ? ಹಾಗಂತೇಳಿ ಭೀಮ್ ಮಲಿಕ್ ಏನು ಬಹಳ 100% ಪ್ರಾಮಾಣಿಕ ಅಂತ ಏನಲ್ಲ. ಅವನಿಗೂ ಕೂಡ ಸಾಕಷ್ಟು ಚೇಷ್ಟೆಗಳನ್ನು ಆಡಿರುವಂಥವನು. ಈ ರೀತಿ ಅನೇಕ ಪ್ರಶ್ನೆಗಳು
ಹುಟ್ಟುತ್ತೆ ಮತ್ತು ಇದರಿಂದಾಗಿ ಆಗುವಂಥ ಕಾನೂನಿನ ಸಮಸ್ಯೆಗಳು. ಕೋರ್ಟಿಗೆಲ್ಲ ಹೋಗ್ತಾರೆ ಲೀಸಾ ಕೇಸು, ಪ್ಲಾಸ್ಟಿಕ್ ಸರ್ಜರಿಯಿಂದ ಆಗುವಂಥ ಅದರಿಂದ ಬರುವಂಥ ಕಾನೂನಿನ ತೊಡಕುಗಳು, ಇದು ಒಂದು ಇಟ್ ಈಸ್ ಡಿಫ್ರೆಂಟ್ ಏರಿಯಾ ಆಫ್ ಸ್ಪೆಷಲೈಸೇಷನ್ ಲೀಗಲ್ ವರ್ಲ್ಡಲ್ಲಿ. ಪ್ಲಾಸ್ಟಿಕ್ ಸರ್ಜರಿಯಿಂದ ಆಗುವಂಥ ಕೇಸ್ಗಳನ್ನು ಹ್ಯಾಂಡಲ್ ಮಾಡುವಂಥದ್ದೇ ಒಂದು ಸ್ಪೆಷಲ್ ವಿಂಗ್. ಈ ರೀತಿಯ ಅನೇಕ ವಿಚಾರಗಳನ್ನು ನಮ್ಮ ಎದುರಿಗೆ ತೆರೆದಿಡುವಂಥ ಒಂದು ವಿಶಿಷ್ಟವಾದಂಥ ಕೃತಿ ಅಂತೂ ಹೌದಿದು. ಒಂದು ವಿಮರ್ಶೆಯಲ್ಲಿ ಓದ್ತಾ ಇದ್ದೆ, ಅಲ್ಲಿ ಒಂದು ಚಾಪ್ಟರ್ನ ಹೆಸರು ಮೀ ಟು. ನಮಗೆಲ್ಲ ಗೊತ್ತಿದೆ ಮೀ ಟು ಆಂದೋಲನ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಇಂಡಿಯಾದಲ್ಲೂ ಕೂಡ, ಅದು ಕನ್ನಡ ಚಿತ್ರರಂಗದಲ್ಲೂ ಕೂಡ ಯಾವ ಮಟ್ಟದಲ್ಲಿದೆ ಅನ್ನುವಂಥದ್ದು. ಅವ್ರು ಹೇಳ್ತಾ ಇದ್ದಾರೆ ಮೀ ಟು ಒಂದನ್ನೇ ಸಾಕಿತ್ತು, ಈ ಕಾದಂಬರಿ ಸ್ವಲ್ಪ ಅದನ್ನು ಲಂಬಿಸಿದ್ದಿದ್ರೆ, ಅದನ್ನ ಇನ್ನೂ ಸ್ವಲ್ಪ ಎಳ್ಕೊಂಡು ಹೋಗಿದ್ದಿದ್ರೆ ಒಂದು ಅದ್ಭುತವಾದಂಥ ಕೃತಿ ಆಗ್ತಾ ಇತ್ತು ಅಂತ. ಯಾಕಂದರೆ ಮೀ ಟು ಸಾಕಷ್ಟು ಪ್ರಚಲಿತ ಇರುವಂಥ ಒಂದು ವಿದ್ಯಮಾನ ಇದು. ಅಗತ್ಯ ಇಲ್ಲ ಅಂತ ನನಗೆ ಅನಿಸೋದು. ಮೀ ಟು ಅನ್ನೋ ಒಂದು ಹಂತಕ್ಕೆ ತಂದುಬಿಟ್ಟು ಲೇಖಕರು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಕಡೆಯ ಒಂದು ಚಾಪ್ಟರ್ ಬಹುಶಃ ಇಡೀ ಕಾದಂಬರಿಯನ್ನು ಒಂದು ರೀತಿಯಲ್ಲಿ ನಾವೊಂಥರ ಸಂಪ್ರದಾಯಬದ್ಧ ಓದುಗರು ಅಂತ ನಾವು ಅನ್ಕೊಳ್ಳೋದಾದರೆ ಒಪ್ಕೊಳ್ಳಬಹುದಾದಂಥ ಒಂದು ಕಡೆಯ ಚಾಪ್ಟರ್, ನಿಮ್ನ ಬೆರಳ್ಮಡಿಸ್ ನೀಳ ಬೆರಳ್ನಿಮಿರ್ ಅನ್ನುವಂಥದ್ದು ಚಾಪ್ಟರ್ನ ಹೆಸರು. ಏನಾಗುತ್ತೆ ಅಲ್ಲಿ, ಒಂದು ಹಳ್ಳಿನಲ್ಲಿ ಒಂದು ಮದುವೆ ನಡೀತಾ ಇರುತ್ತೆ, ಕ್ರಿಶ್ಚಿಯನ್ ಮದುವೆ. ಅವಳು ಮದುಮಗಳು ಎಲ್ಲ ಕಾಸ್ಟ್ಯೂಮಲ್ಲಿ ಬಂದಿರ್ತಾಳೆ, ಮದುಮಗ ಕೂಡ ಕಾಸ್ಟ್ಯೂಮಲ್ಲಿ ಬಂದಿರ್ತಾನೆ, ಪಾದ್ರಿ ಕೂಡ ಇರ್ತಾರೆ, ಅವ್ರು ಮಾಡೋ ಪ್ರೇಯರ್ ಎಲ್ಲ ಮಾಡ್ತಾರೆ. ರಿಂಗ್ ಹಾಕ್ತಾನೆ ಹುಡುಗ. ಕೇಕನ್ನೇನೋ ಕಟ್ ಮಾಡುವಂಥ ಸಂದರ್ಭದಲ್ಲಿ ಬೈ ಮಿಸ್ಟೇಕು ಆ ಶಾರ್ಪ್ ಆಗಿರುವಂಥ ಚಾಕು ಅವನು ಯಾವ ಬೆರಳಿಗೆ ರಿಂಗ್ ಹಾಕಿರ್ತಾನೆ ಆ ಬೆರಳನ್ನು ಭಾಳ ಡೀಪಾಗಿ ಕಟ್ ಮಾಡಿಬಿಡ್ತಾನೆ. ಸಿಕ್ಕಾಪಟ್ಟೆ ರಕ್ತ ಹೋಗುತ್ತೆ. ತಕ್ಷಣ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಇದನ್ನು ಟ್ರೀಟ್ ಮಾಡುವಂಥ ಡಾಕ್ಟರ್ಗಳು ಯಾರೂ ಇಲ್ಲ. ಒಳಗಡೆ ಇರುವಂಥ ಒಂದು ಭಾಳ ಮೃದುವಾದಂಥ ಒಂದು ಅಸ್ಥಿಯನ್ನು ಅದು ಕಟ್ ಮಾಡಿಬಿಡ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಚಲನೆ ಬರೋದಿಲ್ಲ ಅವರಿಗೆ. ಅವ್ರು ಹೇಳ್ತಾರೆ ಅಲ್ಲಿರೋ ಡಾಕ್ಟ್ರು, ಇದನ್ನು ರಿಂಗನ್ನು ಕಟ್ ಮಾಡಬೇಕು, ಇಂಪಾಸಿಬಲ್, ಇದು ಭಾಳ ಪವಿತ್ರವಾದ ರಿಂಗ್, ಇದು ಕಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಈಗಷ್ಟೇ ಮದುವೆ ಆಗಿದೆ ಅಂದರೆ ಇದು ಇರಲೇಬೇಕು, ಇಲ್ಲ ಅದಿದ್ದರೆ ಇದು ಟ್ರೀಟ್ಮೆಂಟ್ ಸಾಧ್ಯವೇ ಇಲ್ಲ, ನೀವು ಬೇರೆ ಊರಿಗೆ ಹೋಗಬೇಕು ಅಂತ ಹೇಳುವಾಗ ಅಲ್ಲಿ ನರ್ಸ್ ಹೇಳ್ತಾಳೆ, ಇಲ್ಲ ಇದೇ ಊರಿನಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ವಿಸಿಟಿಂಗ್ ಡಾಕ್ಟರ್, ಅವ್ರನ್ನ ಕರೆಸ್ತೀನಿ ಅಂತ. ಅವ್ರು ಭೀಮ್ ಮಲ್ಲಿಕ್ ಅವನು ಬರ್ತಾನೆ, ಬೈಕಲ್ಲಿ ಬರ್ತಾನೆ, ನೋಡ್ತಾನೆ. ಭಾಳ ವರ್ಷಗಳ ಹಿಂದೆ ನಾನು ಈ ಥರದ ಕೆಲಸ ಮಾಡ್ತಾ ಇದ್ದೆ, ಅದು ಈ ಥರ ಕೆಲಸ ಮಾಡೋದು ಮರ್ತೋಗ್ಬಿಟ್ಟಿದೆ ನನಗೆ. ನಾನು ಏನಿದ್ರು ಸೌಂದರ್ಯವರ್ಧನೆ ಮಾತ್ರ ಮಾಡುವಂಥದ್ದು. ನಾನು ತುಟಿಗಳನ್ನು ತಿದ್ದಬಲ್ಲೆ, ಸ್ತನಗಳನ್ನು ತಿದ್ದಬಲ್ಲೆ, ನಿಮ್ಮ ಸೊಂಟವನ್ನು ತಿದ್ದಬಲ್ಲೆ ನಾನು. ಅದು ಈ ರೀತಿಯ ರಿಯಲ್ ಡಾಕ್ಟರಿಕೆ ಇದೆಯಲ್ಲ, ಮರ್ತೋಗ್ಬಿಟ್ಟಿದೆ ನನಗೆ. ಅದನ್ನ ಟ್ರೈ ಮಾಡ್ತೀನಿ. ನನಗೆ ತಕ್ಷಣ ಆಪರೇಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಮುಂದೆ ಅಂತ ಹೇಳೋಕ್ಕಾಗೋದಿಲ್ಲ. ಅವಳು ಒಂದು ರಿಸ್ಕ್ ತಗೊಳ್ತಾಳೆ ಮದುಮಗಳು, ಪರವಾಗಿಲ್ಲ ಮಾಡು ನೋಡು. ಅದು ಭಾಳ ಡೀಪಾಗಿ ಕಟ್ಟಾಗಿರುತ್ತೆ. ಹಳೆಯನ್ನೆಲ್ಲ ನೆನಪು ಮಾಡಿಕೊಂಡು ಅದನ್ನು ಸರ್ಜರಿ ಮಾಡಿ ಅವಳ ಬೆರಳನ್ನು ಸರಿ ಮಾಡ್ತಾನೆ. ಭಾಳ ಖುಷಿ ಆಗುತ್ತೆ ಮದುಮಗಳಿಗೆ. ನೀನೇನು ಇಲ್ಲಿದೆಯಾ, ಇಂಥ ಹಳ್ಳಿನಲ್ಲಿ ನೀನು ಯಾಕಿದೆಯಾ? ಈಗ ಎಲ್ಲ ಆಸ್ಪತ್ರೆಗಳಿಗೂ ವಿಸಿಟ್ ಮಾಡುವಂಥ ಕೆಲಸ ಇಟ್ಕೊಂಡಿದ್ದೀನಿ ನಾನೀಗ, ಹಾಗಾಗಿ ನಾನು ಇಲ್ಲಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಬಹುಶಃ ಕಡೆಯ ಚಾಪ್ಟರ್ದಾಗಿರೋದ್ರಿಂದಾಗಿ ಅಂತೂ ಇಂತೂ ಪ್ಲಾಸ್ಟಿಕ್ ಸರ್ಜರಿ ನಿಜವಾಗಿಯೂ ಮನುಷ್ಯನಿಗೆ ಉಪಯೋಗವಾಗುವಂಥ ಕೆಲಸವನ್ನು ಕೂಡ ಮಾಡಬಹುದು ಅನ್ನುವಂಥದ್ದು ಒಂದು. ಸಮಂತ ಅನ್ನುವಂಥ ಈ ಹುಡುಗಿ ಅಮೆರಿಕದ ಎಲ್ಲ ರೀತಿಯ ದೈಹಿಕ ಸುಖಗಳನ್ನು ಅನುಭವಿಸಿ, ಫಿಸಿಕಲ್ ಪ್ಲೆಷರ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಬಾರ್ಗಳಿರ್ಬೋದು ಅಥವಾ ಈ ಥರ ಪ್ರಾಣಿಗೆ ಹೋಗುವಂಥದ್ದು ಇರ್ಬೋದು, ಈ ಥರ ಡೇಟಿಗೆ ಹೋಗುವಂಥದ್ದು ಇರ್ಬೋದು, ಹುಡುಗರ ಎಲ್ಲ ರೀತಿಯ ಸಂಘಗಳನ್ನು ಮಾಡಿ ಭೀಮ್ ಮಲ್ಲಿಕರನ್ನು ಸಾಕಷ್ಟು ಸತಾಯಿಸಿ ಕಡೆಗೆ ಅವಳು ಹೋಗುವಂಥದ್ದು, ನಾನೊಂದು ತೋಟ ಮಾಡ್ತೀನಿ ಅಂತ, ಈ ಜಗತ್ತು ಸಾಕು ನನಗೆ, ನಾನೊಂದು ಯಾವುದೋ ಒಂದು ಮೂಲೆ ಹೋಗ್ಬಿಟ್ಟು ಒಂದು ತೋಟ ಮಾಡ್ತೀನಿ ಅಂತ. ಬಹುಶಃ ನನಗನ್ಸೋದು ಇವೆರಡು ಘಟನೆಗಳು ಕಾದಂಬರಿಯ ಕಡೆಗೆ ಬರುವಂಥದ್ದು ಸ್ವಲ್ಪ ಪಾಸಿಟಿವ್ ಆಗಿ ನಮ್ಮಂಥ ಓದುಗರಿಗೆ ಅಂತ ಅನ್ನಿಸ್ಬೋದು. ಅಂತ ಅನ್ನಿಸ್ತಾ ಇದ್ರೂ ಏನು ತಪ್ಪಿಲ್ಲ. ಗುರುಪ್ರಸಾದ್ ಕಾಗಿನೆಲೆ ಅವರು ಈ ರೀತಿಯ ಒಂದು ಎಂಡಿಂಗನ್ನು ಈ ನಾವಲ್ಲಿ ಕೊಟ್ಟರೆ, ಸಾಕಷ್ಟು ದೊಡ್ಡ ಕಾದಂಬರಿನೇ ಇದು, ಈ ರೀತಿಯ ಒಂದು ಮುಕ್ತಾಯವನ್ನು ಇದಕ್ಕೆ ಕೊಟ್ಟರೆ ಬಹುಶಃ ಓದುಗರಿಂದ ಒಪ್ಕೊಂಡು ಯಾರು ಅನ್ನುವಂಥ ಒಂದು ಪ್ರಯತ್ನಪೂರ್ವಕವಾಗಿ ಈ ಒಂದು ಮುಕ್ತಾಯವನ್ನು ಮಾಡಿದ್ರೆ ನನಗೆ ಅನಿಸುತ್ತಿದೆ. ಎಸ್ಪೆಷಲಿ ಅವರ ಬೆರಳಿಗೆ ಆಪರೇಷನ್ ಮಾಡುವಂಥದ್ದು ಇದೆಲ್ಲ. ದಟ್ ಅಪಾರ್ಟ್
ಇನ್ನೂ ಸಾಕಷ್ಟು ವಿಚಾರಗಳಿವೆ. ನಾನು ಆಗಲೇ ಹೇಳಿದಾಗಲೇ ಇದು ಸ್ತ್ರೀವಾದಿ ನೆಲೆಯಲ್ಲಿ ಓದಬಹುದಾದಂಥ ಒಂದು ಕೃತಿ. ಅಮೆರಿಕದಲ್ಲಿ ಇರುವಂಥ ಭಾರತೀಯರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಒಂದು ಕೃತಿ. ಇಲ್ಲಿಂದ ಹೋದಂಥ ಒಬ್ಬ ಕನ್ನಡದ ಲೇಖಕ ವೈದ್ಯ ಅಲ್ಲಿ ಹೋಗಿ ಇಷ್ಟು ಸುಂದರವಾಗಿರುವಂಥ ನಾವೆಲ್ಲರೂ ಇಷ್ಟಪಡುವಂಥ ಒಂದು ಕಾದಂಬರಿಯನ್ನು ಬರ್ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಅನ್ನಲಿಕ್ಕೆ ನಾವು ಹೆಮ್ಮೆ ಪಡುವಂಥ ಒಂದು ಕೃತಿ ಇದು. ಎಲ್ಲರ ಬದುಕು ಇದರಲ್ಲಿ ಚಿತ್ರ ಆಗಿದೆಯಲ್ಲ. ಹಾಗಿದ್ರೆ ಅಮೆರಿಕದಲ್ಲಿ ಬದುಕು ಹೀಗೆ ಇರೋದಾ? ಒಂದು ಹಂತದಲ್ಲಿ ನಮಗೂ ಕೂಡ ಇದನ್ನ ಓದ್ತಾ ಭಾಳ, ಯಾಕಂದ್ರೆ ಮಲ್ಲಿಕನಂದು ಭಾಳ ವಿಚಿತ್ರ ಮನಸ್ಥಿತಿಯ ವ್ಯಕ್ತಿಯವನು, ಭಾಳ ವಿಚಿತ್ರ ಮನಸ್ಥಿತಿಯ ವ್ಯಕ್ತಿಯವನು. ತಾನೇ ಸೃಷ್ಟಿಸಿದ ಸೌಂದರ್ಯದ ಬಗ್ಗೆ ಭಾರಿ ಹೆಮ್ಮೆ ಇದೆ. ಅವನು ಹೇಳ್ತಾನೆ, ಒಬ್ಬ ಶಿಲ್ಪಿ ಎಷ್ಟು ಒಳ್ಳೆಯ ಶಿಲ್ಪವನ್ನು ಹೇಗೆ ಮಾಡ್ತಾನೋ, ನನ್ನ ಕೈಗೆ ಒಂದು ಒಳ್ಳೆಯ ಹುಡುಗಿಯನ್ನು ಕೊಡು, ನಾನು ನನ್ನ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಅವಳನ್ನು ಅತಿ ಸುಂದರಿಯನ್ನಾಗಿ ಮಾಡ್ತೀನಿ, ನಾನು ಒಬ್ಬ ಶಿಲ್ಪಿಗೆ ನಾನು ಚಾಲೆಂಜ್ ಮಾಡ್ತೀನಿ. ಈ ರೀತಿ ಪೈಪೋಟಿಗೆ ನಿಂತಹ ಒಬ್ಬ ಪ್ಲಾಸ್ಟಿಕ್ ಸರ್ಜನ್ ಅವನು, ಅದೇ ತನ್ನ ಡಾಕ್ಟರಿಗೆ ಅಂತ ತಿಳ್ಕೊಂಡಿರುವಂಥವನು, ಈ ಥರ ಬೂಟಾಟಿಕೆನಲ್ಲೇ ಇರುವಂಥವನು. ಇಷ್ಟು ಚಿತ್ರ ಬದುಕನ್ನು ಇದು ಹೇಳ್ತಾ ಇರಬೇಕಾದ್ರೆ ಎಲ್ಲೋ ನಮಗೂ ಕೂಡ ಶಿವಮೊಗ್ಗ ಸಾಗರದಂಥ ಊರುಗಳಲ್ಲಿ ವಾಸ ಮಾಡುವಂಥ ನಮಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಚಿತ್ರ ಬದುಕಿನ ಒಂದಿಷ್ಟು ಪರಿಚಯಗಳು ನಮಗೂ ಕೂಡ ಈಗ ಆಗ್ತಾ ಇದೆ. ಅದು ಅನೇಕ ಕಾರಣಗಳಿರ್ಬೋದು, ರಾಜಕೀಯ ಕಾರಣ ಇರ್ಬೋದು, ಸಾಂಸ್ಕೃತಿಕ ಕಾರಣ ಇರ್ಬೋದು, ಅಥವಾ ಕೋವಿಡ್ ಇರ್ಬೋದು, ಅಥವಾ ಇನ್ನೇನೇ ಕಾರಣಗಳಿರ್ಬೋದು. ನಮ್ಮ ಬದುಕು ಕೂಡ ಒಂದು ರೀತಿ ಚಿತ್ರ ಆಗ್ತದೆ ಅಂತ ಅನ್ನಿಸ್ತಾ ಇದೆ. ಒಂದು ಹೊಸ ರೀತಿಯಲ್ಲಿ ಬದುಕನ್ನು ನೋಡುವಂಥ ಒಂದು ಪರಂಪರೆಗೆ ಅಥವಾ ಒಂದು ಹೊಸತನಕ್ಕೆ ಬಹುಶಃ ಗುರುಪ್ರಸಾದ್ ಕಾಗಿನೆಲೆ ಅವರು ಒಂದು ಹಾದಿಯನ್ನು ಹಾಕಿಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಒಂದು ದಿಕ್ಕನ್ನು ಬದಲಿಸಬಹುದಾದಂಥ ಒಂದು ಕಾದಂಬರಿ. ಅದು ಮುಂಬರುವಂಥ ಲೇಖಕರಿಗೂ ಇರ್ಬೋದು, ಓದುಗರಿಗೂ ಇರ್ಬೋದು. ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂಥ ಸಾಕಷ್ಟು ವಿಚಾರಗಳನ್ನು ಇದರಲ್ಲಿ ತುಂಬಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಕೊಟ್ಟಿರುವಂಥ 30 ನಿಮಿಷ ಮುಗೀತು, ಇನ್ನು 5 ನಿಮಿಷ ಜಾಸ್ತಿ ಆಗಿದೆ. ಇನ್ನೂ ಅನೇಕ ವಿಚಾರಗಳನ್ನ ನಾನು ಬರ್ಕೊಂಡಿದ್ದೆ, ಆದರೆ ಇರಲಿ, ಅದು ಚರ್ಚೆನಲ್ಲಿ ಮಾತಾಡಲಿಕ್ಕೆ ಆಗುತ್ತಾ ಅಂತ ನೋಡೋಣ. ಮುಗಿಸ್ಲಿಕ್ಕೆ ಮುಂಚೆ ಒಂದೆರಡು ವಿಚಾರಗಳು. ನನಗೆ ಸರ್ಫರಾಜ್ ಅವರು ಮಾತನಾಡ್ತಾ, ಸರ್ ನಾವು ಹೆಚ್ಚಿಗೆ ಜನ ಇರೋದಿಲ್ಲ, ನಾವು ಒಂದು 8 ಜನ ಇರ್ತೀವಿ ಅಷ್ಟೇ ಸರ್ ಅಂತ ಹೇಳಿ. ನಾನು ಹೇಳಿದೆ, ಯಾವತ್ತೂ ಒಳ್ಳೆ ಕೆಲಸಗಳು ಕಡಿಮೆ ಜನಗಳಿಂದಲೇ ಆರಂಭ ಆಗಬೇಕು. ಹೆಚ್ಚಿಗೆ ಜನ ಬಂದ್ಬಿಟ್ಟು ಇದೇನು ರಾಜಕೀಯ ಕಾರ್ಯಕ್ರಮ ಅಲ್ಲ, ಇನ್ಯಾವುದೇ ರೀತಿ ಕಾರ್ಯಕ್ರಮ ಅಲ್ಲ. ಇಷ್ಟು ಆತಂಕಗಳ ಮಧ್ಯೆ, ಯಾಕೆಂದರೆ ನಾಳೆಯಿಂದ ವೀಕೆಂಡ್ ಕರ್ಫ್ಯೂ ಇದೆ, ಇಷ್ಟು ಆತಂಕಗಳ ಮಧ್ಯೆ ಕೂಡ ನೀವು ಇಷ್ಟು ಜನ ಬಂದು, ಮತ್ತು ಅವ್ರು ಹೇಳಿದ್ರು ನಾವು ಯಾವುದೇ ಕಾದಂಬರಿ ಬಗ್ಗೆ ಚರ್ಚೆ ಮಾಡಬೇಕಾದ್ರೂ ಕೂಡ ನಾವು ಹೆಚ್ಚು ಜನ ಓದ್ಕೊಂಡೇ ಬಂದಿರ್ತೀವಿ ಸರ್ ಅಂತ ಬೇರೆ ಹೆದರಿಸಿದ್ರು. ಅದು ಕೂಡ ನನಗೆ ನೆನಪಿದೆ. ತಾವೆಲ್ಲ ಅದನ್ನು ಓದ್ಕೊಂಡು ಬಂದಿರಿ ಅಂತ ತಿಳ್ಕೊಂಡಿದ್ದೀನಿ ನಾನು, ತಮ್ಮಲ್ಲಿ ಕೆಲವರಾದರೂ ಕೂಡ. ಇನ್ನು ನಾನು ಆಗಲೇ ಹೇಳ್ತೀನಿ, ನಿಮಗೆ ಪರಿಚಯ ಮಾಡ್ಕೊಳ್ಳೋದಷ್ಟೇ ನನ್ನ ಕೆಲಸ. ಇನ್ನು ನಾನು ಹೇಳೋದಕ್ಕಿಂತ ಮೀರಿ ಅನೇಕ ವಿಚಾರಗಳು ನಿಮ್ಮಲ್ಲೂ ಕೂಡ ಇರಬಹುದು. ಈ ಕಾದಂಬರಿಯನ್ನು ಓದಿದ ಮೇಲೆ ಇನ್ನೊಂದು ಸ್ವಲ್ಪ ಸಮಯ ಬಹುಶಃ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಅಂತ ಅಂದ್ಕೊಳ್ತಾ, ಕಾಯ ಅಂದರೆ ದೇಹ. ಈ ಕಾದಂಬರಿಕಾರರು ಮೊದಲಿಗೆ ಹೇಳಿದ್ದಾರೆ, ಕಾಯ ದೇಹ ಇರೋದು ಈ ಜಗತ್ತಿಗೆ ತೋರ್ಪಡಿಸ್ಕೊಳಕ್ಕೋ ಅಥವಾ ಆ ದೇಹಕ್ಕಿರೋ ಸೌಂದರ್ಯವನ್ನು ಪೋಷಿಸಬೇಕು, ಅಂದರೆ ಕಾಪಾಡ್ಕೊಳ್ಳೋಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಈ 2 ವಿಚಾರಗಳ ಮೇಲೇ ಈ ಕಾದಂಬರಿ ಮುಂದುವರೆದಿದೆ. ಮತ್ತು ಇದು ಅಮೇರಿಕಾದ ಸಂಸ್ಕೃತಿಯನ್ನು ಒಳಗೊಂಡು ಎಳೆದಿರುವಂಥ ಒಂದು ಕಾದಂಬರಿ. ಇಲ್ಲಿ ಕುಟುಂಬ, ವಿವಾಹ ಈ ಸಂಸ್ಥೆಗಳು ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸ್ತವೆ. ಅಲ್ಲಿ ನಮ್ಮ ಭಾರತದಲ್ಲಿರೋ ಪವಿತ್ರತೆ ಅಮೇರಿಕಾದ ಕುಟುಂಬಗಳ ಮತ್ತು ವಿವಾಹ ವ್ಯವಸ್ಥೆಗೆ ಇಲ್ಲ. ಈ ಕಾದಂಬರಿಯನ್ನು ಓದ್ತಾ ಸ್ವಲ್ಪ ಓದ್ತಿದ್ದಾಗೇ ಓದೋದು ಬೇಡ ಅನ್ನಿಸ್ತಾ ಇದೆ. ಆದರೂ ಮಧ್ಯೆ ಆರಿಸಿ ಕಾದಂಬರಿಯನ್ನು ಓದಿದೆ ನಾನು. ಇಲ್ಲಿ ಯಾವುದೇ ಮುಖ್ಯವಾದ ಸಮಸ್ಯೆಗಳನ್ನು ಈ ಕಾದಂಬರಿ ಎತ್ಕೊಳ್ಳಲ್ಲ. ನಮ್ಮ ಸರ್ ಮಾತಾಡ್ತಾ ಹೇಳಿದ್ರು, ಇಲ್ಲಿ ಬರೋ ಹೆಣ್ಮಕ್ಳೆಲ್ಲ ಅವಕಾಶವಾದಿಗಳು ಅಂತ. ಹಾಗಾದರೆ ಕಸ್ತೂರಿಗೆ ಮದುವೆ ಆಗಿದೆ, ಅವಳೇನು ಹೆಚ್ಚಿಗೆ ಓದಿರಲ್ಲ. ಓದೇ ಇರೋ ಒಬ್ಬ ಕ್ಯಾಂಟೀನ್ ನಡೆಸೋ ಹುಡುಗಂಗೆ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡಿದಾಗ ಅವಳಿಗೆ ಆಗಲಿ ಆ ಕುಟುಂಬ ಅವನ ಜೊತೆ ಬದುಕುವಾಗ
4 ಗೋಡೆಗಳ ಮಧ್ಯೆ ಅಷ್ಟೇ ಅವಳ ಜೀವನ ನಡೀತಾ ಇರುತ್ತೆ. ಒಬ್ಬ ಹೆಣ್ಮಗಳಾದ ಮಾತ್ರಕ್ಕೆ ಅವಳಿಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಇರಲ್ಲ, ಸಮಾಜಕ್ಕೆ ತಾನು ಏನಾದರೂ ಕೊಡಬೇಕು ಅನ್ನೋದು ಇರಲ್ವ, ಮತ್ತು ಅವಳಿಗೆ ಆದ ಒಂದು ವ್ಯಕ್ತಿತ್ವ ಇರಲ್ವ ಹೆಣ್ಮಕ್ಳಿಗೆ. ಹಾಗಾದರೆ ಹೇಗೆ ಅವ್ರ ಬದುಕನ್ನು ಕಟ್ಕೋಬೇಕು ಅನ್ನೋದನ್ನು ಈ ಕಾದಂಬರಿ ಉತ್ತರಿಸಲ್ಲ. ಸಂದರ್ಭಕ್ಕೆ ತಕ್ಕ ಹಾಗೇ ಕಸ್ತೂರಿಗೆ ಅವಕಾಶವಾದಿ ಆಗಲೇಬೇಕಾಗುತ್ತೆ. ಇದು ಕಸ್ತೂರಿ ಒಬ್ಬಳದ್ದೇ ಸಮಸ್ಯೆ ಅಲ್ಲ, ಇಡೀ ಹೆಣ್ಣು ಅಂತ ಬಂದರೆ ಇಲ್ಲಿ ಜಾತಿ, ಮತ, ಧರ್ಮ, ದೇಶ, ಗಡಿ ಯಾವುದೇ ವ್ಯತ್ಯಾಸ ಇದೆ. ಎಲ್ಲರೂ ಸಹ ಹೆಣ್ಮಕ್ಳನ್ನ ಹಾಗೆ ನಡೆಸ್ಕೊಂಡಿದ್ದಾರೆ. ಹಾಗಾಗಿ ಹೆಣ್ಮಕ್ಳು ಅವಕಾಶವಾದಿಗಳು ಆಗಬೇಕಾಗುತ್ತೆ. ಆದರೆ ಅದಕ್ಕೆ ಇದರಲ್ಲಿ ಏನು ಉತ್ತರಗಳು ಇಲ್ಲ. ಕುಟುಂಬ ಅನ್ನೋ ವ್ಯವಸ್ಥೆ ಇವತ್ತು ಹೆಣ್ಮಕ್ಳನ್ನ ಶೋಷಣೆ ಮಾಡ್ತಿದೆ, ಅವರ ಯಾವುದೇ ವ್ಯಕ್ತಿತ್ವಕ್ಕೆ ಬೆಳವಣಿಗೆ ಕೊಡಲ್ಲ ಅನ್ನೋ ಚರ್ಚೆಗಳು ನಡೀತಾ ಇರೋ ಈ ಹೊತ್ತಲ್ಲಿ ಈ ಕಾದಂಬರಿಯಲ್ಲಿ ಏನು ನಮಗೆ ಉತ್ತರ ಸಿಗಲ್ಲ. ಹಾಗೆ ವಿವಾಹ ಭಾರತದಲ್ಲಿರುವಂಥ ಪಾವಿತ್ರತೆ ಆ ದೇಶದಲ್ಲಿಲ್ಲ. ಅಂದರೆ ಮದುವೆ ಅಂತ ಆದಮೇಲೆ ಒಬ್ಬ ಗಂಡು ಹೆಣ್ಣು ಜೀವನ ಪೂರ್ತಿ ಜೊತೆಗಿರಬೇಕು ಅನ್ನೋದು ನಮ್ಮ ಭಾರತದ ಸಂಸ್ಕೃತಿ. ಆದರೆ ಅಮೇರಿಕಾದಂಥ ದೇಶದಲ್ಲಿ ಹಾಗೇನಿಲ್ಲ. ಅವ್ರು ಬೇಜಾರಾದರೆ ಗಂಡ ಬೋರಾದರೆ ಅವ್ರು ಬೇರೆ ಗಂಡ ನೋಡ್ಕೋಬೋದು, ಗಂಡಗೆ ಹೆಂಡತಿ ಬೋರಾದರೆ ಅವ್ರು ಬೇರೆ ಹೆಂಡತಿನ ನೋಡ್ಕೋಬೋದು. ಇಂಥ ಸಂಸ್ಕೃತಿ ಅಮೇರಿಕಾದಲ್ಲಿದೆ. ಅದೇ ಈ ಕಾದಂಬರಿಯ ಉದ್ದಕ್ಕೂ ಬರುತ್ತೆ. ಮತ್ತು ದೇಹವನ್ನು ಕಾಪಾಡ್ಕೊಳ್ಳೋದು. ಇಲ್ಲಿ ಒಬ್ಬ ಪ್ಲಾಸ್ಟಿಕ್ ಸರ್ಜನ್ ಇರ್ತಾರೆ, ಅವರು ಹೆಣ್ಣಿನ ಅಂಗಾಂಗಗಳನ್ನು ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಸರಿಪಡಿಸಿ ಅವರು ಎಷ್ಟೇ ವಯಸ್ಸಾದರೂ ಚೆನ್ನಾಗಿ ಕಾಣಿಸೋ ಹಾಗೆ ಮಾಡದೆ ಸರ್ಜರಿ ಉದ್ದೇಶ ಆ ಕೆಲಸವನ್ನು ಅವರು ಮಾಡ್ತಾರೆ. ಆ ಕೆಲಸ ಮಾಡಿದಾಗ ಅವರು ಹೆಣ್ಣಿನ ದೇಹದ ಭಾಗಗಳನ್ನು ಮುಟ್ಟಾಗಿ ಬರುತ್ತೆ. ಅಂಥದ್ದೇ ಒಂದು ಸಂದರ್ಭದಲ್ಲಿ ಹೆಣ್ಣುಮಗಳ ದೇಹವನ್ನು ಮುಟ್ಟಿದಾಗ ಅವಳು ಕೇಸ್ ಹಾಕ್ತಾಳೆ. ಅವಳು ಕೇಸಲ್ಲಿ ಗೆಲ್ಲಬೇಕು ಅಂದರೆ ಈ ಕಸ್ತೂರಿ ಈ ಕಥೆನ ಹೇಳಿದ್ದಾರೆ ಸರ್. ಹಂಗಾಗಿ ಕಸ್ತೂರಿ ಅಂದರೆ ಯಾರು ಏನು ಅಂತ ಕೇಳೋದಕ್ಕೆ ಗೊತ್ತಿದೆ. ಕಸ್ತೂರಿ ಒಬ್ಬ ಏಡ್ಸ್ ರೋಗಿಯಾಗಿರ್ತಾಳೆ. ಅವಳು ಸಮಾಜದ ಜೊತೆ ಬೆರೆತು ಜನಗಳ ಮಧ್ಯೆ ಬೆರೆತು ಅವಳು ಸಾಮಾಜಿಕವಾದ ಕೆಲಸಗಳಲ್ಲಿ ತೊಡಕೊಂಡು ಒಬ್ಬ ಗಣ್ಯ ವ್ಯಕ್ತಿಯಾಗಿ ಬೆಳೆದಿರ್ತಾಳೆ. ಅವಳ ಮಗಳು ಮಲ್ಲಿಕ್ ಈ ಪ್ಲಾಸ್ಟಿಕ್ ಸರ್ಜರಿ ಮಾಡುವಂಥ ವೈದ್ಯರ ಜೊತೆ ಇರ್ತಾಳೆ. ಹಾಗಾಗಿ ಒಬ್ಬ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಆಗಿರೋದ್ರಿಂದ ಅವ್ರ ಮೇಲೆ ಪ್ರಭಾವ ಬೀರಿ ಕಾಂಪನ್ಸೇಷನ್ ಕೊಡಿಸ್ಬೇಕು ಅನ್ನೋದು ಈ ಕಾಲದಲ್ಲಿ ಬರುತ್ತೆ. ಹೆಣ್ಣು ಮಗಳು ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಬೆಳೆದು ಅವ್ರ ಮೇಲೆ ಪ್ರಭಾವ ಬೀರಿ ಒಂದಿಷ್ಟು ಕಾಂಪನ್ಸೇಷನ್ ಕೊಡಿಸ್ಬಿಟ್ಟು ಹೋಗ್ಲಿ ಅವ್ರಿಗೆ ಅನ್ನೋ ಈ ಕಾದಂಬರಿ ಬೆಳೆದಿದೆ. ಅಂಥ ಮುಖ್ಯವಾದ ಯಾವುದೇ ಸಮಸ್ಯೆಗಳನ್ನು ಇಟ್ಕೊಂಡು ಈ ಕಾದಂಬರಿ ಇಲ್ಲ. ಮತ್ತು ಈ ಕಾದಂಬರಿ ಮೊದಲ ಪುಟದಿಂದ ಕೊನೆಯ ಪುಟದವರೆಗೂ ನಾನು ಓದಲಿಲ್ಲ. ಅದರಲ್ಲಿ ಹೆಚ್ಚೇನು ಹೇಳೋಕ್ಕೆ ಆಗ್ತಾ ಇಲ್ಲ. ಅವಕಾಶ ಕಲಿತದೆ. ಧನ್ಯವಾದಗಳು ಸರೋಜ ಉಪನ್ಯಾಸಕಿ ಇವರಿಗೆ. ಈಗ ಕೃತಿಯ ಕುರಿತು ಪ್ರತಿಕ್ರಿಯೆ ಶ್ರೀಮತಿ ವೃಂದಾ ಹೆಗಡೆ ಉಪನ್ಯಾಸಕಿ. ಕೃತಿ ಕುರಿತು ಹೇಳೋದೇನೂ ಇಲ್ಲ, ಎಲ್ಲರೂ ಓದ್ಕೊಂಡು ಬಂದಿರ್ತಾರೆ ಸರ್, ಮತ್ತೆ ಎಲ್ಲ ವಿವರವಾಗಿ ಹೇಳಿದ್ದಾರೆ. ನನಗನ್ಸಿದ್ದು ಕೃತಿ ಓದೋದಕ್ಕೆ ಶುರು ಮಾಡಿದೆ, ಸ್ವಲ್ಪ ಓದೋದಕ್ಕೆ ಶುರು ಮಾಡಿದ ಕೂಡಲೇ ನನಗೆ ಅನಿಸ್ತು ಇದೊಂದು ವರ್ಗದ ಕಥೆ. ಒಂದು ವರ್ಗ ಯಾವುದನ್ನು ತಾನು ತನ್ನ ದೇಹ ಆಮೇಲೆ ತನ್ನ ಜಾತಿ ಬಿಡಿ ಇಲ್ಲಿಂದ ವರ್ಗ ಅದನ್ನು ಯಾವ ಸೆಂಟ್ರಲ್ಲಿ ಇಟ್ಕೊಂಡೇ ಬದುಕೋದಕ್ಕೆ ನೋಡ್ತಾ ಇರುತ್ತೋ ಆ ವರ್ಗದ ಕಥೆ ಅಂತ ನನಗೆ ಅನ್ನಿಸ್ತು. ಅದರಲ್ಲಿ ವ್ಯಸನ ಯಾವುದು ಕಾಯ ಇದು, ಇವಳು ಇಲ್ಲಿ ಬರುವ ಪಾತ್ರಗಳದ್ದೇ ಮಾತ್ರ ಕಾಯನ, ಹಾಗಾದರೆ ಬೇರೆ ಇಲ್ವಾ ಅಂತ ಅದನ್ನು ಹೇಗೆ ಹೇಳಬೇಕು ಅಂತಂದರೆ, ಇದು ಅಮೇರಿಕನ್ ಜೀವನ ಶೈಲಿಯ ವಿವರಣೆ ಅಂತ ಸರ್ ಹೇಳಿದ್ರು. ಇದು ಯಾವ ಅಮೇರಿಕದ ಜೀವನ ಶೈಲಿ, ಯಾವ ಅಮೇರಿಕ? ವೈಟ್ ಅಮೇರಿಕಾನ, ಚೈನೀಸ್ ಇದ್ದಾರೆ, ಅಲ್ಲಿ ಭಾರತೀಯರಿದ್ದಾರೆ. ಇದು ಇಮಿಗ್ರೆಂಟ್ಸ್ನ ದೇಶ ಅಮೇರಿಕ ಅನ್ನೋದು. ಅದರಲ್ಲಿ ಕಪ್ಪು ವರ್ಣೀಯರಿದ್ದಾರೆ. ಇದರಲ್ಲಿ ಪೂರ್ತಿ ವಿವರಿಸೋದ್ರಲ್ಲಿ ಯಾವ ಕಪ್ಪು ವರ್ಣೀಯರು ಇಲ್ಲ.
ಒಂದು 16 ಇಯರ್ ಓಲ್ಡ್ ಗರ್ಲ್, ಅವಳ ಮೇಲೆ ಒಂದು ಅತ್ಯಾಚಾರ ಆಗಿದೆ. ಅವಳೊಂದು ಬ್ಲ್ಯಾಕ್ ಗರ್ಲ್, ಅದನ್ನ ಅತ್ಯಾಚಾರ ಮಾಡೋದ್ರಲ್ಲಿ ಬಿಡಿ ಹುಡುಗ. ಅವ್ನು ಯಾವುದೋ ಒಂದು ಬರ್ತ್ಡೇ ಇರುತ್ತೆ, ಆ ಬರ್ತ್ಡೇ ಪಾರ್ಟಿ ಮಾಡ್ತಿರುತ್ತೆ, ರಸ್ತೆಯಲ್ಲಿ ಹುಡುಗಿ ಹೋಗ್ತಿದ್ರೆ ಅವಳು ಹೇಳ್ಕೊಂಡ್ಬಿಟ್ಟು ಅವಳನ್ನ ಅತ್ಯಾಚಾರ ಮಾಡ್ತಾರೆ. ಕ್ಯಾರಿಬಿಯನ್ ಐಲ್ಯಾಂಡ್ಸ್ ಇಂದ ಒಬ್ಬ ಬರ್ತಾನೆ ನೋಡಿ, ಅವನು ಏಡ್ಸ್ ಇದ್ದ ಪೇಷಂಟ್ಗೆ ಏಡ್ಸ್ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾನೆ. ಅವನು ಈಸ್ ಎ ಬ್ಲ್ಯಾಕ್ ಹ್ಯಾಂಡ್ಫುಲ್ ಆಫ್ ಬ್ಲ್ಯಾಕ್ಸ್. ಅಲ್ಲ, ಅವ್ರು ಯಾರು ಕೂಡ ಅದು ಬಾಡಿ ಅಲ್ಲ, ಯಾರು ಮುನ್ನೆಲೆಯಲ್ಲಿ ಇರಲ್ಲ, ಮುನ್ನೆಲೆಯಲ್ಲಿ ಇದ್ದೇ ಮೇನ್ ಸ್ಟೋರಿ ಎಲ್ಲ ಮೇನ್ ಸ್ಟೋರಿ ಲಿಂಗೇ ಇಲ್ಲ. ಅದು ಕಾರಣವೂ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇಲ್ಲಿ ಯಾವ ಕಾಯ, ಯಾವ ಸೌಂದರ್ಯ ಪ್ರಜ್ಞೆ ಅನ್ನೋದು ನಾವು ಅಮೆರಿಕದಲ್ಲಿ ಮಾತ್ರ ಅಲ್ಲ, ಇಲ್ಲೂ ಕಾಣ್ತಾ ಇರ್ತೀವಿ. ಒಂದು ವರ್ಗದ ಹೆಣ್ಣು ಮಕ್ಕಳಾಗಲಿ ಅದು ಯಾಕೆ ಆ ಹೆಣ್ಣುಮಕ್ಕಳು ಯಾಕೆ ಆ ರೀತಿ ವರ್ತಿಸ್ತಾರೆ ಅನ್ನೋದಕ್ಕೆ ಕೊನೆಗೆ ಬರ್ತೀನಿ. ಇಲ್ಲೂ ಕೂಡ ಇರ್ತಾರೆ. ಆದರೆ ಇದನ್ನು ನೋಡ್ತಾ ನೋಡ್ತಾ ನಾವು ಸ್ತ್ರೀವಾದಿಗಳಾಗಿರ್ಬೋದು, ಹೋರಾಟ ಮಾಡುವವರಾಗಿರ್ಬೋದು, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ನಾವು ಯಾವುದನ್ನು ಮರಿತಾ ಇದ್ದೀವಿ ಅಂತಂದರೆ, ಈ ರೀಸೆಂಟಾಗಿ ಮಂಡ್ಯದಲ್ಲಿ ಒಂದು ಹೆಣ್ಣುಮಗಳದ್ದು ಸುಯಿಸೈಡ್ ಆಯಿತು. ಎಷ್ಟು ಅಂದರೆ 8ನೇ ಕ್ಲಾಸ್ ಏನೋ ಒಂದು ಭಾಳ ಚಿಕ್ಕ ಹುಡುಗಿ. ನಮ್ಮ ಆ್ಯಕ್ಟಿವಿಸ್ಟ್ ಇಂದನೇ ನನಗೆ ನಿನ್ನೆ ಅಷ್ಟೇ ಗೊತ್ತಾಗಿತ್ತು. ನನಗೆ ಸಿಕ್ಕಾಪಟ್ಟೆ ನಡುಗೋಯ್ತು ಅನ್ನೋದಕ್ಕೆ ಅದೇನು ಫಸ್ಟ್ ಟೈಮ್ ಹೇಳ್ತಾ ಇರುತ್ತೆ ಅಲ್ಲ. 8ನೇ ಕ್ಲಾಸ್ ಓದ್ತಾ ಇರೋ ಹುಡುಗಿ ತಾಯಿನೂ ಮನೆಯವರು ಯಾರು ಅವನ್ನ ಎಲ್ಲರ ಜೊತೆ ಕಳಿಸ್ತಾ ಇರ್ತಾರೆ. ಎಂತೆಂಥ ದೊಡ್ಡ ಇದರಲ್ಲಿ ಸಮಾಜದಲ್ಲಿ ದೊಡ್ಡವರು ಅಂತ ಗುರುತಿಸ್ಕೊಂಡವರು ಕೂಡ ಅವಳ ಮೇಲೆ ಅತ್ಯಾಚಾರ ಮಾಡಿ 2 ಸಾರಿ ಅವಳಿಗೆ ಗರ್ಭಪಾತ ಆಗಿದೆ. 2 ಸಾರಿ 8ನೇ ಕ್ಲಾಸ್ ಹುಡುಗಿ ಇನ್ನು ಅದನ್ನು ಮತ್ತೆ ತಡ್ಕೊಳ್ಳೋಕ್ಕಾಗದೆ ಆ ಹುಡುಗಿ ಸುಯಿಸೈಡ್ ಮಾಡ್ಕೊಂಡಿದ್ದಾರೆ. ಈಗಷ್ಟೇ ಇದನ್ನು ಅವರು ನಿನ್ನೆ ಹೇಳಿದ್ರು ನನಗೆ. ಭಾಳ ಬೇಜಾರಾಯಿತು. ಆ ಆ್ಯಕ್ಟಿವಿಸ್ಟ್ ಕೂಡ ತುಂಬ ಬೇಸರದಿಂದ ಅದನ್ನು ಹೇಳಿದ್ರು. ಏನು ಮಾಡೋಕ್ಕಾಗ್ತಾ ಇಲ್ಲ, ಅವಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಯಾರು, ಅದನ್ನು ಯಾವುದನ್ನು ಈ ಸಮಾಜ ಆಗಲಿ ಯಾವುದು ಇದು ಮಾಡ್ತಾ ಇಲ್ಲ. ಕಾಯ ಅಂದರೆ ಆ ಕಾಯ ನೋಡಬೇಕು ಅಂತ ನಾನು ಹೇಳ್ತಾರೆ. ಈ ಮೇಲ್ವರ್ಗದ ಜನ ತನ್ನ ಕಾಯ, ತನ್ನ ಸೌಂದರ್ಯ ಇದನ್ನು ನೋಡ್ಕೊಳ್ತಾ ಹೋಗೋದಕ್ಕೆ ಹೆಣ್ಮಗಳು ಕೂಡ ತನ್ನ ಸೌಂದರ್ಯ, ಇಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಮಲ್ಲಿಕ್ ಇದನ್ನೇ ಹೇಳ್ತಾ ಹೋಗ್ತಾನಲ್ವ, ಅಲ್ಲಿ ಬರುವ ಹೆಣ್ಮಕ್ಕಳು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಬರುವ ಹೆಣ್ಮಕ್ಕಳು ಯಾಕಾದ್ರೂ ಸೌಂದರ್ಯದ ಬಗ್ಗೆ ಅಷ್ಟೊಂದು ಪ್ರಜ್ಞೆ ಇಟ್ಕೊಂಡಿರ್ತಾರೆ. ಯಾಕಾಗಿ ಅಂತಂದರೆ ಈ ಸಮಾಜವೇ ಅವಳಿಗೆ ಸೌಂದರ್ಯ ಇಲ್ಲ ಅಂದರೆ ಅಸ್ತಿತ್ವ ಇಲ್ಲ ಅನ್ನೋದೊಂದು ಬಿಂಬಿಸುತ್ತೆ. ಸೌಂದರ್ಯ ಅನ್ನೇ ತನ್ನ ಅಸ್ತಿತ್ವ ಅಂತ. ಇದನ್ನು ಹೆಣ್ಣುಮಕ್ಕಳು ಮೀರಿ ಬೆಳೆಯೋದ್ರ ಜೊತೆಗೆ ಇಲ್ಲಿಯ ಸಮಾಜ, ಪುರುಷ ಪ್ರಧಾನ ಸಮಾಜ ಕೂಡ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಲೇಬೇಕು ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ಪ್ರತಿ ಸಾರಿ ಏಜ್ ಆದವರೆಗೂ ಕಳ್ಕೊಳ್ತಾ ಹೋಗ್ತೀವಿ ಸೌಂದರ್ಯವನ್ನು ಕಳ್ಕೊಳ್ಳೋದ್ರ ಜೊತೆಗೆ ತನ್ನ ಗಂಡನ ಕಾನ್ಸಂಟ್ರೇಷನನ್ನು ಕಳ್ಕೊಳ್ತೀನಿ ಅನ್ನುವ ಏನದು ಆತಂಕ ಇರುತ್ತಲ್ವಾ, ಆ ಆತಂಕ ಬೆಳೆಯೋದಕ್ಕೋಸ್ಕರನೇ ಈ ಥರ. ಅದಕ್ಕಾಗಿ ನಾವು ಸ್ತ್ರೀವಾದಿಗಳೇ ಪ್ರತಿ ಸಾರಿ ನಾವು ಏನು ಹೇಳ್ತೀವಿ ಅಂತಂದರೆ, ಆರ್ಥಿಕ ಸಬಲತೆ ಪಡ್ಕೊಳ್ಬೇಕು ಹೆಣ್ಮಕ್ಳು. ಆರ್ಥಿಕ ಸಬಲತೆ ಪಡ್ಕೊಂಡ್ರೆ ನಿಧಾನವಾಗಿ ನಾನು ನನ್ನ ಬದುಕು, ನನ್ನ ದೇಹ ಅಂತ ಹೇಳಲ್ಲ, ನನ್ನ ಬದುಕು ಇವೆಲ್ಲವನ್ನು ಹೆಣ್ಮಕ್ಳು ಹೆಚ್ಚೆಚ್ಚಾಗಿ ಸ್ವಾವಲಂಬಿ ಆಗ್ತಾ ಹೋದಂಗೆ ಇದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಅವಳಿಗೆ ಆಯ್ಕೆ ಇಲ್ಲ, ಇಲ್ಲಿ ಬದುಕಿಗೆ ಆಯ್ಕೆ ಇಲ್ಲ. ನಾನು ಒಂದು ಗಂಡನ ಜೊತೆಗೆ ಇರಬೇಕು ಅಂತ. ಆಮೇಲೆ ಗಂಡು ಪ್ರಾಪರ್ಟಿಯಾಗಿ ಜೊತೆಗಿರೋದು ಅಮೇರಿಕದಲ್ಲಿ ಯಾವುದೇ ಸ್ಥಾನಕ್ಕೆ ಮೇಲೆ ಇರೋದಕ್ಕೆ ಗಂಡು ಪ್ರಾಪರ್ಟಿಯಾಗಿ ಉಪಯೋಗಿಸ್ಕೊಳ್ತಾರೆ. ಇನ್ನು ಹೀಗೆ ಹೇಳಬೇಕಾದ್ರೆ ನಾವು ಗಂಡನ ಪ್ರಾಪರ್ಟಿಯಾಗಿ ಇಟ್ಕೊಂಡಿರ್ತಾರೆ ಅಂತ ಅವರ ಮನಸ್ಥಿತಿ ಹಾಗಿರುತ್ತೆ ಅನ್ಬೇಕಾದ್ರೂ ಕೂಡ ನಾವು ಹೆಣ್ಣಿನ ಮೇಲೆ ವಿರುದ್ಧವಾದ ಒಂದು ಅಭಿಪ್ರಾಯವನ್ನು ಬೆಳೆಸ್ಕೊಳ್ತೀವಿ.
ಹೆಣ್ಮಕ್ಳು ನೋಡಿ ಗಂಡನ್ನು ಕೂಡ ಪ್ರಾಪರ್ಟಿಯಾಗಿ ಉಪಯೋಗಿಸ್ಕೋತಾರೆ ಅಂತ. ಗಂಡು ಪ್ರಾಪರ್ಟಿಯಾಗಿ ಯಾಕೆ ಇದಾಗುತ್ತೆ? ತೀರಾ ಇತ್ತೀಚಿನವರೆಗೆ ವೋಟಿಂಗ್ ಹಕ್ಕೇ ಇರಲಿಲ್ಲ ಅಮೆರಿಕದಲ್ಲಿ. ನಮ್ಮ ಭಾರತ ಮತ್ತೆ ಅದರಲ್ಲೂ ನಾವು ಆಶ್ಚರ್ಯ ಪಡಬೇಕಾದಂಥ ವಿಚಾರ ಏನಿದೆ ಅಂದರೆ 1919 ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಎಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತಿಯಾದ ಅತ್ಯಾಚಾರ ಅಂದರೆ ನಾನು ಲೈಂಗಿಕ ಅತ್ಯಾಚಾರ ಹೇಳ್ತಾ ಇಲ್ಲ, ಎಲ್ಲ ರೀತಿಯ ಅತ್ಯಾಚಾರ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದು 1919 ಅಲ್ಲಿ ವೋಟಿಂಗ್ ಹಕ್ಕು ಎಲ್ಲವೂ ಸಿಕ್ಕಿರುತ್ತೆ. ಅದಾದಮೇಲೆ ಬೇರೆ ಕತೆ ಬಿಡಿ, ಅದು ಅಫ್ಘಾನಿಸ್ತಾನದ್ದು. ಆದರೆ ಅಮೇರಿಕಾ ಮತ್ತು ಇಂಗ್ಲೆಂಡು ಈ ಥರದ ಮುಂದುವರಿದ ದೇಶಗಳು ಅಂತ ನಾವು ಏನು ಅಂದ್ಕೊಂಡಿದ್ವೋ ತೀರಾ ಇತ್ತೀಚೆಗೆ ಅದು ಅಮೇರಿಕದಲ್ಲ ಸರ್, ಇಂಗ್ಲೆಂಡ್ ವೋಟಿಂಗ್ ಹಕ್ಕು ಆಮೇಲೆ ಕೊಡ್ತಾರೆ 1950s. ಅದು ಹೇಗೆ ಅಂತಂದರೆ 30 ವರ್ಷ ಮೀರಿರಬೇಕು ಹೆಣ್ಮಕ್ಳು, ಅವಳ ಹೆಸರಿನಲ್ಲಿ ಆಸ್ತಿ ಇರಬೇಕು, ಇಂಥವ್ರಿಗೆ ಮಾತ್ರ ಫಸ್ಟ್ ವೋಟಿಂಗ್ ಹಕ್ಕು ಕೊಟ್ಟಿದ್ದು. ಅದಕ್ಕೆ ನಾವು ಏನು ಹೇಳ್ಕೊಳ್ತೀವಿ, ನಮ್ಮ ಸಂವಿಧಾನ, ನಮ್ಮ ಭಾರತದ ಸಂವಿಧಾನದ ಬಗ್ಗೆ ನಾವು ಅತ್ಯಂತ ಹೆಮ್ಮೆ ಪಡ್ಕೋಬೇಕು. ಯಾಕೆ ಅಂತಂದರೆ ಸಂವಿಧಾನ ಇಂಪ್ಲಿಮೆಂಟ್ ಆದ ತಕ್ಷಣ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಇರೆಸ್ಪೆಕ್ಟಿವ್ ಆಫ್ ಕ್ಲಾಸ್, ಇರೆಸ್ಪೆಕ್ಟಿವ್ ಆಫ್ ಜೆಂಡರ್ ಎಲ್ಲರಿಗೂ ಇದು ವೋಟ್ ಮಾಡುವ ಹಕ್ಕು ನಮ್ಮ ದೇಶ ಕೊಟ್ಟಿದೆ. ಅದಕ್ಕಾಗಿ ನಮ್ಮ ದೇಶದ ಬಗ್ಗೆ ಭಾಳ ಹೆಮ್ಮೆ ಪಡ್ಕೋಬೇಕು. ಇಲ್ಲಿ ಗಂಡು ಜೊತೆಗಿಲ್ದಿದ್ರೆ ಅವಳಿಗೆ ಯಾವ ಅವಕಾಶವೂ ಇಲ್ಲ. ಅದಕ್ಕಾಗಿ ಅವಳು ಪ್ರಾಪರ್ಟಿಯಾಗಿ ಆದರೂ ಉಪಯೋಗಿಸ್ಕೊತಾ ಇದ್ದಾರೆ. ಇದು ತಪ್ಪು ಇದೆ. ಆಮೇಲೆ ಯಾಕೆ ತಪ್ಪು ಅನ್ನೋದು ಇದಕ್ಕೆ ಬರುತ್ತೆ ಅಂತ. ಆಮೇಲೆ ಇಲ್ಲಿ ಮಲ್ಲಿಕ್ ಅನ್ನೋರು ಪರಿ ಮತ್ತು ಶಮಂತ ಅವರ ಬಗ್ಗೆ ಮಾತಾಡ್ತಾ ಹೇಳ್ತಾರಲ್ವ, ನನಗೆ ಯಾರ್ದು ಕತೆ ನೆನಪಾಯಿತು ಅಂದರೆ ಅನಂತಮೂರ್ತಿದು ಪ್ರಶ್ನೆ ಅಂತ ಇತ್ತು. ಅವಳು ಶಾರದಾ ಅಂತ ಒಬ್ಬಳು ಇರ್ತಾಳೆ, ಮತ್ತೊಬ್ಬಳು ಯಾರು ಇರ್ತಾಳೆ. ಇವಳ ದೇಹ ಇಷ್ಟ ಆಗಿರುತ್ತೆ, ಅವಳ ಮನಸ್ಸು ಇಷ್ಟ ಆಗಿರುತ್ತೆ. ಈ ಥರದ ಸ್ಪ್ಲಿಟ್ಟಾಗಿ ನೋಡುವಂಥ ಮನಸ್ಸು ಅದು ಗಂಡನಿರೋದು ಹೊತ್ತು ಅದಕ್ಕೆ ಹೆಣ್ಣು ಬಲಿಯಾಗ್ತಾ ಇರೋದು ಅನ್ನೋದನ್ನು ನಾವು ಗುರುತಿಸ್ತಾ ಹೋಗ್ಬೇಕಾಗುತ್ತೆ. ಆಮೇಲೆ ನಮ್ಮ ಪರಂಪರೆ ದೇಹವೇ ದೇಗುಲ ಅಂತ ಸರ್ ನೀವು ಹೇಳಿದ್ರೆ, ಆಮೇಲೆ ಅವನು ಜೇಡಿ ಮಣ್ಣು ಅಂತ ಹೇಳ್ಕೊಳ್ತಾನೆ ಅಲ್ಲಿ. ಆದರೆ ನಮ್ಮಲ್ಲಿ ಮನುವಾದದಲ್ಲಿ ಹೆಣ್ಣನ್ನು ಯಾವತ್ತೂ ಸಮಾನವಾಗಿ ಆಗಲಿ ಇನ್ಯಾವುದೋ ಆಗಲಿ ಕಂಡೇ ಇಲ್ಲ. ಅದರದ್ದೇ ಮುಂದುವರಿಕೆಯಾಗಿ ಈಗ ಕೂಡ ಗಂಡಸರು ಹೆಣ್ಣನ್ನು ಸಾಂಪ್ರದಾಯಿಕವಾಗಿ ಚೂಸ್ ಮಾಡಬೇಕಾದ್ರೆ ಏನು ಹೇಳ್ತಾರೆ, ಹೆಣ್ಣು ಅಂದರೆ ಪಾತ್ರೆಯಲ್ಲಿರೋ ನೀರು, ಅವ್ರು ನನ್ನ ಹತ್ರ ಬಂದರೆ ನಾನು ಸರಿ ಮಾಡ್ತೀನಿ ಅನ್ನೋ ಥರದಲ್ಲಿ. ಇದು ಈಗ ಕೂಡ ಅವರು ಮಾತಾಡ್ಕೊಳ್ಳೋದು ಕೇಳಿ ನಮ್ಗೆ ತುಂಬಾ ಬೇಸರ ಆಗುತ್ತೆ. ಹೆಣ್ಣು ಅವಳಿದ್ದೇ ಬೇರೆ ತನ್ನಾಗೆ ಅವಳು ಅನ್ನೋದನ್ನು ನಾನು ಖಂಡಿತ ಇನ್ನುವರೆಗೂ ಮೆಜಾರಿಟಿ ತಿಳ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಹೆಣ್ಣಿನ ಸೌಂದರ್ಯ ಪ್ರಜ್ಞೆ ಅದೊಂದು ವ್ಯಸನ, ಕರೆಕ್ಟ್. ಅದ್ರ ಬಗ್ಗೆ ಕಾನೂನು, ಆಮೇಲೆ ಧರ್ಮ, ಅದು ಸೆಂಟಿಮೆಂಟ್ಸು, ಇದು ಲಾಸ್ಟಿಗೆ ರಿಂಗ್ ಕೆಲಸನ, ಇದ್ರ ಜೊತೆಗೆ ನಾವು ನೆನಪಿಟ್ಕೊಳ್ಬೇಕಾಗುತ್ತೆ ಏನು ಅಂದರೆ ಧರ್ಮ ಯಾವ ರೀತಿಯಲ್ಲಿ ಹೆಣ್ಣಿನ ದೇಹದ ನಡುವೆ ತೂರುತ್ತೆ ಅಂದರೆ, ಐರ್ಲ್ಯಾಂಡ್ನಲ್ಲಿ ಒಂದು ಸವಿತಾ ಬೆಳ್ಳುಳ್ಳಿ ಯಾವುದೋ ಒಬ್ಬರು ಹೆಣ್ಮಗಳು ಸ್ವಲ್ಪ ವರ್ಷದ ಹಿಂದೆ ಅವಳು ಗಂಡನ ಜೊತೆಗೆ, ಅವಳು ಡೆಂಟಿಸ್ಟ್, ಗಂಡನ ಜೊತೆಗೆ ಅಲ್ಲಿ ಐರ್ಲ್ಯಾಂಡ್ನಲ್ಲಿ ಬದುಕ್ತಾ ಇರ್ತಾರೆ. ಅವಳು ಪ್ರೆಗ್ನೆಂಟ್ ಆಗಿರ್ತಾರೆ. ಎಸ್, ಬೆಳಗಾವಿ. ಆ ಸವಿತಾ ಹಾಲಪ್ಪನವರಿಗೆ ಏನಾಗುತ್ತೆ ಅಂತಂದರೆ ಅವಳಿಗೆ ಅಬಾರ್ಷನ್ ಆಗಲೇಬೇಕಾಗಿರುತ್ತೆ, ಮಾಡಿಸ್ಲೇಬೇಕಾಗುತ್ತೆ, ಇಲ್ಲ ಅಂದರೆ ಅವ್ರ ಜೀವಕ್ಕೆ ಅಪಾಯ ಇರುತ್ತೆ. ಆದರೆ ಆ ದೇಶದ ಕಾನೂನು ಏನು ಹೇಳುತ್ತೆ ಅಂತಂದರೆ ಕ್ರಿಶ್ಚಿಯಾನಿಟಿಯಲ್ಲಿ ಅಬಾರ್ಷನ್ ಮಾಡಬಾರ್ದು ಅಂತ. ಯಾಕೆ ಮಾಡಬಾರ್ದು? ಅವ್ರ ಧರ್ಮದ ಪ್ರಕಾರ ಹುಟ್ಟದೆ ಸತ್ತಿರುವ ಮಗು ಅದು ಒಂದು ಪ್ರೇತವಾಗುತ್ತೆ ಅಂತ.
ನಮ್ಮಲ್ಲಿ ಏನೋ ಅರ್ಧ ಆಯುಷ್ಯದಲ್ಲಿ ಅಥವಾ ಆಸೆ ಇಟ್ಕೊಂಡು ಸತ್ತಿದ್ದೆಲ್ಲ ಪ್ರೇತ ಆಗುತ್ತೆ ಅಂತ ಅಂದ್ಕೊಂಡ್ರೆ ಕ್ರಿಶ್ಚಿಯಾನಿಟಿಗೆ ಹಾಗಲ್ಲ. ಅವರು ಈ ಥರದ ನಂಬಿಕೆ ಇಟ್ಕೊಂಡಿರೋದ್ರಿಂದ ಅಬಾರ್ಷನ್ ಅಲ್ಲಿ ನಿಷೇಧ. ಕೊನೆಗೂ ಆ ಸವಿತಾ ಹಾಲಪ್ಪನವರು ತೀರೇ ಹೋದ್ರು, ಅವಳಿಗೆ ಬರೋಕ್ಕೂ ಆಗಲಿಲ್ಲ ಈ ಕಡೆ, ಅಲ್ಲಿ ಅಬಾರ್ಷನ್ ಮಾಡಿಸ್ಲಿಲ್ಲ, ಹೋಗರಿದ್ರು ಕೂಡ. ಅವಳ ಸಾವೇ ಆಗೋದು. ಧರ್ಮ ಯಾಕೆ ಇಷ್ಟು ಹೆಣ್ಣು ಮಕ್ಕಳ ಜೀವನದಲ್ಲಿ ಇಂಟರ್ಫಿಯರ್ ಆಗಿ ಅವರ ಜೀವ ಹೊನೆಗಾಣಿಸುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಹಾಗಾಗಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಹಾ. ಈಗ ಐರ್ಲೆಂಡಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅವಳು ಸತ್ತ ಮೇಲೆ ತುಂಬ ಇದಾಯಿತು. ಹಾಂ, ಈ ಥರ. ಹಾಗಾಗಿ ಇದೊಂದು ನೆನಪಾಯಿತು ನನಗೆ, ಈ ರಿಂಗ್ ಪ್ರಹಸನ. ಆ ರಿಂಗ್ ಪ್ರಹಸನದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಅನುಕೂಲವಾಯಿತು ಅನ್ನೋ ಥರದಲ್ಲಿ ಇವ್ರು ಬರೆದಿದ್ದಾರೆ ಗುರುಪ್ರಸಾದ್ ಅಂದ್ಕೊಂಡಾಗ, ಕೊನೆಗೆ ಇವನ್ನೆಲ್ಲ ನಾವು ನೋಡಬೇಕಾಗಿಲ್ಲ. ಅವಳಿಗೆ ಆ ಸೆಂಟಿಮೆಂಟ್ಸ್ ಇರಬಾರ್ದು ಅಂತ ನಾವು ಹೇಳ್ತೀವಿ. ರಿಂಗ್ ಹಾಕೊಂಡ್ಬಿಟ್ಟಿದ್ದೀನಿ, ಗಂಡ ಹಾಕಿದ್ದಾನೆ, ಹಾಗಾಗಿ ನಾನು ಆ ಬೆರಳು ಅವ್ನ ಜೀವ ಹೋದ್ರೂ ಪರವಾಗಿಲ್ಲ, ರಿಂಗ್ ತೆಗಿಬಾರ್ದು, ಅವಳ ರಿಂಗ್ ಅಲ್ವಾ, ಅದು ಇರಬಾರ್ದು ಅಂತ ನಾವು ಹೇಳುವಂಥದ್ದು. ಅದಾದಮೇಲೆ ಗುರುಪ್ರಸಾದ್ ಕಾಗಿನೆಲೆ ನನಗೆ ವೈಯಕ್ತಿಕವಾಗಿ ಅವರು ಗೊತ್ತೂ ಇಲ್ಲ. ಇದೇ ಥರದಲ್ಲಿ ಗುರುಪ್ರಸಾದ್ ಮತ್ತೆ ಮತ್ತೊಬ್ಬರು ಅದೇ ಥರ ಕಾಣ್ತಾ ಇದ್ದಾರೆ, ವಸುಧೇಂದ್ರ ಅವರಿಬ್ಬರು ಒಂದೇ ಥರ ಇದ್ದಾರೆ ನೋಡೋದಕ್ಕೆ. ಸಾಮಾನ್ಯವಾದ ನಾನು ಕಂಡಂಗೆ ಅವರು ಇಬ್ಬರು ಒಂದೇ ಥರ ಬರೀತಾರೆ. ಅಮೆರಿಕದಲ್ಲಿ ವಸುಧೇಂದ್ರ ಕೂಡ ಇರೋದು, ಬೆಂಗಳೂರಲ್ಲಿ ಹೋಗಿದ್ರು ಅನ್ಸುತ್ತೆ ಆವಾಗ. ಅಂದರೆ ಒಟ್ಟು ಅವರು ಅಮೆರಿಕನ ಹೋಗಿ ಬಂದಿರೋದು. ಅವರು ಅವರದ್ದೇ ಒಂದು ಇದನ್ನ ಅಥವಾ ಗುರುಪ್ರಸಾದನ ಇದು ಒಂದು ಅನುಭವ ಹೇಳ್ಕೊಳ್ತಾರೆ ಎಲ್ಲೋ ಒಂದು ಕಡೆ, ನನಗೆ ಸರಿಯಾದ ನೆನಪಿಲ್ಲ ಎಲ್ಲಿ ಅಂತ. ಅವರು ಯಾವುದೋ ಒಂದು ಪಾರ್ಟಿಗೋ ಇದಕ್ಕೋ ಹೋಗ್ತಾರೆ, ಅಲ್ಲಿ ಬ್ಲ್ಯಾಕ್ ಹೋಗ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾರೆ. ಆಮೇಲೆ ಅದು ಅವರ ಅನುಭವ ಹೇಳ್ಕೊಂಡಿದ್ದು. ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾನೆ, ಕೊನೆಗೆ ಅವನು ತಡೆ ಯಾವುದೋ ಒಂದು ಇದು ಕಾನೂನು ಅಲ್ಲಿ ಹೀಗೆ ಹೋಗ್ಬಾರ್ದು, ಹಾಗೆ ಹೋಗ್ಬಾರ್ದು ಅಂತ, ಅಂದರೆ ಯಾವ ದಾರಿಯಲ್ಲಿ ಹಾಗೆ ಹೋಗಿರ್ಬೇಕು. ಇವರೇನು ಹೇಗೆ ಹೋದ್ರೇನು ಅಂತ ಹಿಂಗೆ ಹೋಗಿರ್ತಾರೆ, ಅವ್ನು ತಡೀತಾನೆ, ಇವ್ರು ಜೋರು ಮಾಡ್ತಾರೆ ಅವನಿಗೆ. ಆಮೇಲೆ ಅವ್ನು ಹೇಳ್ತಾನೆ, ಸರ್ ಹೀಗೆ ಅಂತ ಹೇಳ್ಕೊಂಡಾಗ ಬ್ಲ್ಯಾಕ್ಸ್ ಕೂಡ ಈ ಬ್ಲ್ಯಾಕ್ಸಿನ ಪರಿಸ್ಥಿತಿ ಅನ್ನೋದು ಅವಾಗ ನನಗೆ ಸ್ವಲ್ಪ ಅರಿವಿಗೆ ಬಂತು ಅಂತ. ನಾವು ಈಗೇನು ನೋಡ್ತಾ ಇದ್ದೀವಿ ಅಂಥ ಪ್ರಜ್ಞಾವಂತರು ನಾವೀಗ ಬಿಗಿನಿಂಗಿಂದಲೇ ನಮ್ಮ ಮಕ್ಕಳಿಗೆ ಇವರಿಗೆಲ್ಲ ಅಮೇರಿಕಾದ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿಯ ಕಪ್ಪು ವರ್ಣೀಯರು ಅವ್ರ ಮೇಲೆ ಆದ ದೌರ್ಜನ್ಯ ಇವನ್ನೆಲ್ಲವನ್ನು ವಿವರಿಸಿಯೇ, ಅವರ ಪರಿಸ್ಥಿತಿ ವಿವರಿಸಿಯೇ ಅಮೇರಿಕದ ಒಂದು ಚಿತ್ರಣ ಕೊಟ್ಟಿರ್ತಾರೆ. ಸಮಾನವಾಗಿ ಟೀಚರ್ಸ್ ಮಾಡಿರ್ತಾರೆ, ಪೇರೆಂಟ್ಸ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆದರೆ ಗುರುಪ್ರಸಾದ್ ಅಂತಾಗಿದ್ದಾರೆ ಅಥವಾ ವಸುಧೇಂದ್ರ ಅಂಥ ಪ್ರಜ್ಞಾವಂತರು ಇಷ್ಟು ಚೆನ್ನಾಗಿ ಬರೆಯುವಂಥವ್ರು, ಅವ್ರಿಗೆ ಬ್ಲ್ಯಾಕ್ಸ್ ಬಗ್ಗೆ ಒಂದು ಸ್ವಲ್ಪನೂ ಗೊತ್ತೇ ಇಲ್ಲ ಅಂತಂದರೆ ನಮ್ಮ ದೇಶದ ಅಸ್ಪೃಶ್ಯರಾಗಿರ್ಬೋದು, ಕೀಳು ಜಾತಿಯವರಾಗಿರ್ಬೋದು, ಅವ್ರ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅವರು. ಹಾಗಾಗಿ ಈ ಥರದ ಕಾದಂಬರಿಗಳನ್ನು ಬರೀತಾರ ಅಂತ ನನ್ನ ಅನಿಸಿಕೆಗಳು. ನನಗೆ ಅದು ಸ್ವಲ್ಪ ಅಸಂತೋಷವನ್ನು ಮಾಡುತ್ತೆ. ಇಷ್ಟು ನನಗೆ ಇದನ್ನು ಓದಕ್ಕೆ ಶುರು ಮಾಡಿದಾಗ ಮತ್ತು ಇದು ಕಥೆಯನ್ನು ಕೇಳಿದಾಗ ಅನ್ನಿಸ್ತು. ತಪ್ಪಿದ್ರೆ ಕ್ಷಮಿಸಬಹುದು, ಅವಕಾಶ ದಯಮಾಡಿ 2-3 ನಿಮಿಷದಲ್ಲಿ ನಮ್ಮ ಅನಿಸಿಕೆಯನ್ನು ಹೊಸವೇ ಹೊಸವೇ ಅಂದರೆ ಹೊಸವೇ ಅಂದರೆ ಪರಸ್ಪರ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರ ಬಗ್ಗೆ ಮಂಜೇಶ್ವರ ಅಂತ ಅವರು ಒಳ್ಳೆಯ ಕಾದಂಬರಿಗಳನ್ನು ಆಸ್ಕೊಳ್ತಾ ಜನರಿಗೆ ತರ್ಕ ಮಾಡಲಿಕ್ಕೆ ಒಳ್ಳೊಳ್ಳೆ ಅವಕಾಶಗಳನ್ನು ನೀಡಿಕೊಟ್ಟಿದ್ದಾರೆ. ಅವರಿಗೆ
ಅವಕಾಶವನ್ನು ಬಳಸ್ಕೊಳ್ಬೇಕು. ಆ ದೃಷ್ಟಿಯಲ್ಲಿ ನೋಡಿದಾಗ ವೇದಿಕೆಯ ಮೇಲೆ ಇರುವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ, ಗುರುಪ್ರಸಾದ್ ಅವರ ಕಾಯ ಅನ್ನೋ ಒಂದು ಕಾದಂಬರಿ ಬಗ್ಗೆ 4-5 ಮಾತುಗಳನ್ನು ಆಡಲೇಬೇಕು ಅಂತ ಅನಿಸುತ್ತೆ. ಈ ಗುರುಪ್ರಸಾದ್ ಅವರು ಕಾಯವನ್ನು ಪ್ರಾರಂಭದಲ್ಲಿ ಕಾದಂಬರಿ ಮಾಡಬೇಕು ಅನ್ನುವ ಒಂದು ಚಿಂತನೆಯನ್ನು ಇಟ್ಕೊಂಡಾಗ ಅವರು 2 ರೀತಿಯ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡ್ರು ಅಂತ ಅನಿಸುತ್ತೆ. ಒಂದು, ಕಾಯ ಭಾರತೀಯ ಸಂಸ್ಕೃತಿಯಲ್ಲಿ ಹೇಗೆ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅದಕ್ಕೆ ಮನ್ನಣೆ ಹೇಗೆ, ಈ ಕಾಯಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಕೊಡುವಂತಹ ಒಂದು ಭಿನ್ನವಾದಂಥ ವಿಚಾರಗಳೇನು ಅಥವಾ ಅದಕ್ಕೆ ಸಕಾರಾತ್ಮಕ ವಿಚಾರಗಳೇನು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡಿದ್ದಾರೆ. ಎರಡನೇದಾಗಿ, ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಈ ಕಾಯಕ್ಕೆ ಇರ್ತಕ್ಕಂಥ ಮನ್ನಣೆ ಏನು, ಈ ಕಾಯಕ್ಕೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಯಾವ ರೀತಿಯಲ್ಲಿ ಅವರು ಅದನ್ನು ಪುರಸ್ಕಾರ ಮಾಡ್ತಿದ್ದಾರೆ, ಅಥವಾ ಕಾಯದ ಉಪಯೋಗಗಳೇನು, ಅಥವಾ ಕಾಯದಿಂದ ಆಗುವ ಅನುಕೂಲಗಳೇನು ಅನಾನುಕೂಲಗಳೇನು ಅನ್ನೋದನ್ನು ಬಿಂಬಿಸಬೇಕು ಅಂತ ಗುರುಪ್ರಸಾದ್ ಹೊರಟಂಗೆ ಕಾಣುತ್ತೆ. ಆ ದೃಷ್ಟಿಯಲ್ಲಿ ನೋಡಿದಾಗ ಇವರ ಒಂದು ಕಾದಂಬರಿಯನ್ನು ವಸ್ತುನಿಷ್ಠ ವರ್ಣಾತ್ಮಕ ಕಾದಂಬರಿಗಳ ಸಾಲಿನಲ್ಲಿ ಇದನ್ನು ಸೇರಿಸ್ಬೋದು ಅಂತ ಕಾಣುತ್ತೆ. ಜೊತೆಗೆ ಪಾತ್ರಗಳ ವರ್ಣನೆಯನ್ನು ಮತ್ತೆ ಮಾಡ್ತಾ ಹೋದಾಗ ಇಲ್ಲಿ ಇವರು ಭಾರತೀಯ ಸಂಸ್ಕೃತಿಯಲ್ಲಿ ಆ ಪಾತ್ರಗಳ ಒಂದು ನೋಟ ಹೇಗೆ, ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಆ ಪಾತ್ರಗಳ ನೋಟ ಹೇಗೆ ಎನ್ನುವ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡಂಗೆ ಕಾಣುತ್ತೆ. ಮತ್ತು ಇವರು ಸ್ವತಃ ವೈದ್ಯರಾಗಿ ಈ ಒಂದು ಕಾದಂಬರಿಯನ್ನು ಬರೆದಾಗ ನೋಡಿದಾಗ ಸಾಹಿತ್ಯ ಒಲವನ್ನು ಹೆಚ್ಚಿನದಾಗಿ ಇವರು ಬೆಳೆಸ್ಕೊಂಡು ಅದರಲ್ಲಿ ತಮ್ಮ ತಲ್ಲೀನತೆಯನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಅನಿಸುತ್ತೆ. ಜೊತೆಗೆ ಅದರ ಮಧ್ಯ ಈ ಏಡ್ಸ್ ಸಂಪರ್ಕಕ್ಕೆ ಬಂದಾಗ ವೈದ್ಯಕೀಯ ಸಾಹಿತ್ಯ ಹೇಳುತ್ತೆ ಅಥವಾ ವೈದ್ಯಕೀಯ ವಿಜ್ಞಾನ ಹೇಳುತ್ತೆ, ಏಡ್ಸಿಗೆ ಸಂಪರ್ಕ ಬಂದಾಗ ಅದು ಮತ್ತೊಂದು ಕೂಡ ಅಂಟಿಕೊಡುತ್ತೆ ಅಂತ. ಆದರೆ ಇಲ್ಲಿ ಕಸ್ತೂರಿ ಅನ್ನೋರು ಭಾಳಷ್ಟು ಸಂಪರ್ಕವನ್ನು ಬೆಳೆಸ್ಕೊಂಡಿದ್ದಾರೆ. ಭಾಳಷ್ಟು ದಿನಗಳ ಕಾಲ ಆ ಒಂದು ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನಿಟಿ ಡೆಫಿಷಿಯನ್ಸಿ ಸಿಂಡ್ರಮ್ ಇರೋರ ಹತ್ರ ಇವರು ಸಂಪರ್ಕವನ್ನು ಇಟ್ಟುಕೊಂಡರೂ ಕೂಡ ಇವರು ಅದಕ್ಕೆ ತುತ್ತಾಗಲಿಲ್ಲ ಅನ್ನೋ ಒಂದು ವಿಚಾರವನ್ನು ಇವರು ಗುರುಪ್ರಸಾದ್ ಅವರೇ ಅದನ್ನೇನಾದ್ರು ಮುಚ್ಚಿಟ್ರ ಅಥವಾ ಗುರುಪ್ರಸಾದ್ ಅವರು ಅದನ್ನು ಹೇಳಲಿಕ್ಕೆ ಏನಾದ್ರು ಬರ್ತ್ರ ಅನ್ನೋ ಒಂದು ಗೊಂದಲ ಅಲ್ಲಿ ಒಂದು ಕಾಡ್ತಾ ಇದೆ. ಒಟ್ಟಿನ ತಲೆಯಲ್ಲಿ ಕೊನೆಗೆ ಮುಗಿಸ್ಬಿಡುತ್ತೆ, ಮತ್ತೆ ಸಮಯದ ಅಭಾವ ಕಾಣುತ್ತೆ. ಈ ಗುರುಪ್ರಸಾದ್ ಅವರು ಕಸ್ತೂರಿಯ ಮೂಲಕ ಅತಿಯಾದ ಲಾಲಸೆ ವೈಭೋಗಗಳನ್ನು ಯಾವ ವ್ಯಕ್ತಿ ತನ್ನ ದುರ್ನಡತೆಯ ಪ್ರಕಾರ ಸಾಧಿಸಲಿಕ್ಕೆ ಹೊರಟ್ರೆ ಕೊನೆ ಕ್ಷಣದಲ್ಲಿ ಯಾವ ಬುನಾದಿ ಇದ್ದಂಗೆ ಆಗ್ತಾನೆ ಅನ್ನೋ ಒಂದು ವಿಚಾರಗಳನ್ನು ತಮ್ಮ ಕೆಲವೊಂದು ಪಾತ್ರಗಳಲ್ಲಿ ಅಲ್ಲಲ್ಲಿ ಕಾಣಿಸ್ತಾ ಬರ್ತಾ ಇದ್ದಾರೆ. ಇದನ್ನು ನೋಡಿದಾಗ ಗುರುಪ್ರಸಾದ್ ಅವರು ಭಾರತೀಯ ಸಂಸ್ಕೃತಿಗೆ ಎಷ್ಟು ಬೆಲೆ ಕೊಡಬೇಕು ಅನ್ನೋದನ್ನು ಅಲ್ಲಲ್ಲಿ ಕೊಡ್ತಾ ಆ ಪಾತ್ರಗಳಲ್ಲಿ ಜೀವ ತುಂಬುತ್ತಾ ಬಂದಿದ್ದಾರೆ. ಪಾಶ್ಚಾತ್ಯ ಸಂಸ್ಕೃತಿ ಅಂತಕ್ಕಂಥದ್ದು ಅದು ಲಾಲಸೆ ಮತ್ತು ಭೋಗದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಒಂದು ಸಂಸ್ಕೃತಿ. ಆ ಸಂಸ್ಕೃತಿಯನ್ನೇ ಈಡು ಮಾಡಿಕೊಟ್ಕೊಂಡ್ರೆ, ಆ ಸಂಸ್ಕೃತಿಗೆ ನಾವು ಕೇಂದ್ರ ಬಿಂದುವಾಗಿ ಹೊಂದ್ಕೊಂಡ್ರೆ ಅಲ್ಲಿ ಮುಂದೆ ಅಪಾಯ ಇದೆ ಅನ್ನೋದನ್ನು ಕೂಡ ಇವರು ಗುರುಪ್ರಸಾದ್ ಅವರು ಪ್ರಕಟಿಸಿದ್ದಾರೆ ಅಂತ ಅನಿಸುತ್ತೆ. ಆ ಒಟ್ಟಿನಲ್ಲಿ ವಿಚಾರ ಮಾಡಿದಾಗ ಗುರುಪ್ರಸಾದ್ ಅವರು ತಮ್ಮ ವೈದ್ಯಕೀಯ ವೃತ್ತಿಯಲ್ಲೂ ಕೂಡ ಕನ್ನಡ ಸಾಹಿತ್ಯದ ಕಂಪನ್ನು ಚಿಗುರಿಸಲಿಕ್ಕೆ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟ ನಿಜವೂ ಪ್ರಶಂಸನೀಯ. ಆ ದೃಷ್ಟಿಯಲ್ಲಿ ವಿಮರ್ಶಕರಾದಂತಹ ಶ್ರೀಯುತರು ಕೂಡ ಸಾಕಷ್ಟು ಎಳೆಗಳನ್ನು ಒಳಗೆ ಎಕ್ಕಿ ತೆಗೆದಿದ್ದಾರೆ. ಇನ್ನೂ ತೆಗೆಯುವ ಹಂತದಲ್ಲಿ ಅವರ ಮನಸ್ಸು ತುಡಿತದಲ್ಲಿ ಇದೆ. ಆದರೂ ಕೂಡ ಸಮಯದ ಅಭಾವದ ಒಂದು ಗಡಿಯನ್ನು ಅವರಿಗೆ ಕೊಟ್ಟಿದ್ದರಿಂದ ಅಷ್ಟಕ್ಕೆ ಚುಟುಕುಗೊಳಿಸಿ ತಕ್ಕ ಮಟ್ಟಿಗೆ ತಮ್ಮ ಅಭಿಪ್ರಾಯವನ್ನು ಚಕ್ಕಟವಾಗಿ ಅದನ್ನು ನಿರೂಪಣೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅವಕಾಶ ಮಾತಾಡ್ತಾ ಹೇಳಿದ್ರೆ ಒಂದು ವರ್ಗದ ಕಥೆ ಇದು ಅಂತ. ಮೇಡಮ್ ಹಾಗೆ ನೋಡ್ತಾ ಹೋದ್ರೆ ನೀವು ಯಾವುದೇ ಸೃಜನಶೀಲ ಕೃತಿ ಇದೆಯಲ್ಲ ಅದು ಯಾವುದೋ ಒಂದು ವರ್ಗಕ್ಕೆ ಸೀಮಿತ ಆಗಿರ್ತದೆ. ಆ ಪರ್ಟಿಕ್ಯುಲರ್ ಇಂದ ಜನರಲ್ ಮಾಡ್ತಾ ಹೋಗುವಂಥದ್ದು. ಯು ಟೇಕ್ ಎನಿ ರೈಟರ್ ಫಾರ್ ದಟ್ ಮ್ಯಾಟರ್, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಆ ಒಂದು ವರ್ಗಕ್ಕೆ ಕಥೆಯನ್ನು ಹೇಳ್ತಾ ಅವರು ಅದನ್ನು ಸಾರ್ವಜನಿಕಗೊಳಿಸ್ತಾ ಇರ್ತಾರೆ. ಆ ದೃಷ್ಟಿನಲ್ಲಿ ಅಮೇರಿಕಾದಲ್ಲಿ ಇರುವಂಥ ಭಾರತೀಯರು ಕನ್ನಡಿಗರು ಗೊತ್ತಿಲ್ಲ, ಅವರೆಲ್ಲರೂ ಕೂಡ ಭಾರತೀಯತೆಯನ್ನು ಮರೆತು, ಈ ಭಾರತೀಯತೆ ಅಂತ ಏನಾದರೂ ಇರೋದು ಅಂತ ಆಗೋದಾದರೆ ಅದನ್ನು ಮರೆತು ಸಂಪೂರ್ಣವಾಗಿ ತಮ್ಮನ್ನೇ ತಾವು ಅಮೆರಿಕನ್ ಸಂಸ್ಕೃತಿಗೆ ಒಟ್ಟಿಕೊಂಡಿರುವಂಥದ್ದು. ಈ ಕಾದಂಬರಿಯನ್ನು ಓದ್ತಾ ನನಗೆ ಆದಂಥ ಇನ್ನೊಂದು ಆತಂಕ ಏನು ಅಂತ ಹೇಳಿದ್ರೆ, ನನ್ನ ಅನೇಕ ಸಂಬಂಧಿಗಳು, ನನ್ನ ಅನೇಕ ಸ್ನೇಹಿತರ ಮಕ್ಕಳು ಅವರೆಲ್ಲ ಅಮೆರಿಕದಲ್ಲಿ ಭಾಳ ವರ್ಷಗಳಿಂದ ಇದ್ದಾರೆ.
ಅವರೆಲ್ಲ ಹೇಗೆ ಬದುಕ್ತಾ ಇರ್ಬೋದು? ಆಗಾಗ ಅವರು ಫೋಟೋ ಕಳಿಸ್ತಾ ಇರ್ತಾರೆ, ನಮ್ಮಲ್ಲಿ ಇವತ್ತು ಗಣಪತಿ ಪೂಜೆ ಮಾಡಿದ್ವಿ, ನಮ್ಮಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ, ಇವತ್ತು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ಇಷ್ಟೆಲ್ಲ ಅವ್ರು ಬೂಟಾಟಕ್ಕೇನಾಯಿತು? ಹಾಗಿದ್ರೆ ಅವ್ರ ಅಮೆರಿಕನ್ ಲೈಫ್ ಏನದು ಆಗಿದೆ ಆ್ಯಕ್ಚುಲಿ? ತಾವು ಹೇಳಿದ್ರಿ ಬ್ಲ್ಯಾಕ್ಸ್ ಬಗ್ಗೆ ಏನು ಬರಿತಾ ಇಲ್ಲ ಅಂತ. ನನಗೇನು ಬರಿಬೇಕು ಅಂತ ಅನಿಸ್ತಿಲ್ಲ. ಗುರುಪ್ರಸಾದ್ ಅವರು ಬ್ಲ್ಯಾಕ್ಸ್ ಬಗ್ಗೆ ಬರಿಬೇಕು ಅಂತ ಅನಿಸ್ತಿಲ್ಲ. ಈಸ್ ಬೇಸಿಕಲಿ ಎ ಡಾಕ್ಟರ್. ಅವರ ಬದುಕನ್ನು ಅವರು ಒಂದಿಷ್ಟು ಬಿಚ್ಚಿಟ್ಟು ಪ್ರಯತ್ನ ಪಡ್ತಿದ್ದಾರೆ. ಬಹುಶಃ ಒಂದು ದೃಷ್ಟಿಯಿಂದ ಒಂದು ವಿಶಿಷ್ಟವಾದಂಥ ಕೃತಿ ಇದು. ಅಲ್ಲಿ ಕಸ್ತೂರಿ ಒಂದು ಮಾತನ್ನು ಹೇಳ್ತಾಳೆ, ಹರಿಹರನ ಮದುವೆ ಆದಳು, ಜೀವನಿಯನ್ನ ಮದುವೆ ಆದಳು, ಇಬ್ಬರಿಂದನೂ ಸಾಕಷ್ಟು ಮೋಸಕ್ಕೆ ಒಳಗಾದವಳು. 3ನೇ ಗಂಡ ಎಡ್ವರ್ಡ್ ಅನ್ನುವಂಥವನು. ಅವಳು ಒಂದೇ ಒಂದು ಪ್ರಾರ್ಥನೆ ದೇವರಲ್ಲಿ ಅಂತ ಹೇಳಿದ್ರೆ, ಓ ದೇವರೇ, ಇನ್ನೂ ನನಗೆ ಡೈವರ್ಸ್ ಆಗದ ಹಾಗೆ ಮಾಡು, ಸಾಕಾಗೋಗಿದೆ ನನಗೆ ಈ ಮದುವೆಗಳು, ಈ ಡೈವರ್ಸ್ಗಳು ಅನ್ನೋ ಸ್ಥಿತಿಗೆ ಅವರು ತಲುಪಿದ್ದಾರೆ. ಅವ್ರು ಪರಿಚಯ ಮಾಡಿಕೊಡ್ತಾರಂತೆ ತನ್ನ 3ನೇ 4ನೇ ಗಂಡನಿಗೆ ಮೀಟ್ ಮೈ ಫಸ್ಟ್ ಪಾರ್ಟ್ನರ್, ಮೀಟ್ ಮೈ ಸೆಕೆಂಡ್ ಪಾರ್ಟ್ನರ್, ಈ ರೀತಿಯ ಪರಿಚಯಗಳನ್ನು ಮಾಡಿಕೊಡ್ತಿರ್ತಾರಂತೆ ಪಾರ್ಟಿಗಳಲ್ಲಿ. ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ನನಗೇನು ಅನ್ಸೋದಿಲ್ಲ ಗುರುಪ್ರಸಾದ್ ಅವರು. ನೆಗ್ಲೆಕ್ಟ್ ಅಲ್ಲ ಅಥವಾ ಜೀವನ ಶೈಲಿ ಇದೆ, ಅದು ಯಾವುದು ಒಂದು ಇಂಥದ್ದು ಭಾರತೀಯ ಜೀವನ ಶೈಲಿ ಅಂದ್ರೆ ಯಾವುದು? ಈಗ ಅಮೇರಿಕಾದ ಅಂತ ಅಂದ ತಕ್ಷಣ ನಾವು ನಾರ್ತ್ ಅಮೇರಿಕಾ ಮಾತ್ರ ತಗೊಳ್ತಾ ಇದ್ದೀವಿ. ಅಲ್ಲಿ ನಾರ್ತ್ ಅಮೇರಿಕಾ ಅದರಲ್ಲಿ ಅಲ್ಲಿ ಬೇರುಗಳೇ ಇಲ್ಲದ ಜನ. ಅಂದರೆ ಈಗ ವೈಟ್ ಯಾರನ್ನ ನಾವು ಅಮೇರಿಕನ್ಸ್ ಅಂತ ಕರಿತಾ ಇದ್ದೀವೋ ಅವರು ಅಮೇರಿಕನ್ಸ್ ಅಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಇಂಗ್ಲೆಂಡ್ ಹೋದವರು ಪ್ರೊಟೆಸ್ಟೆಂಟ್ಸು ಇವ್ರಿಗೆ ಗೊತ್ತಿದೆ. ಆಮೇಲೆ ಇಮಿಗ್ರೆಂಟ್ಸ್, ಅದೇ ಹೆವನ್ ಆಫ್ ಇಮಿಗ್ರೆಂಟ್ಸ್ ಅಂತ ಹೇಳ್ತಾರಲ್ಲ, ಬೇರೆ ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ. ಅವರೇ ಸೇರಿಕೊಂಡು ಒಂದು ಈ ಕಾಸ್ಮೋಪಾಲಿಟನ್ ಕಲ್ಚರ್ ಅಂತ ಹೇಳ್ಬೋದು ಹೊರತು ಅಮೇರಿಕನ್ ಅಂತ ಹೇಳೋದಕ್ಕೆ ಹಾಗೆ ಅಮೆರಿಕದ ವಿಶಾಲವಾದ ದೇಶದಲ್ಲಿ ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಕಲ್ಚರ್ ಕಂಡುಹಿಡಿಯೋದು ಬಹಳ ಕಷ್ಟ. ಈಗ ಆಫ್ರೋ ಅಮೆರಿಕನ್ ಲಿಟ್ರೇಚರ್ ಬರ್ತಾ ಇದೆ. ಈ ಆಫ್ರೋ ಅಮೆರಿಕನ್ ಲಿಟ್ರೇಚರ್ ಜೊತೆಗೆ ಇವತ್ತು ಬಹಳ ಪಾಪ್ಯುಲರ್ ಆಗ್ತಾ ಇರುವಂಥದ್ದು ಕ್ವೀರ್ ಲಿಟ್ರೇಚರ್ ಅಂತ. ಕ್ವೀರ್ ಅಥವಾ ಆ ಸಲಿಂಗ ಕಾಮದ ಒಂದು ಸಾಹಿತ್ಯ ಏನು ಬರ್ತಾ ಇದೆ, ದಟ್ ಈಸ್ ಎ ಪಾರ್ಟ್ ಆಫ್ ಅಮೆರಿಕನ್ ಕಲ್ಚರ್. ಇದನ್ನು ವಿರೋಧ ಮಾಡುವಾಗೇ ಇಲ್ಲ. ಇದು ನಮಗೆ ಶಾಕ್ ಆಗ್ಬೋದು ನಮಗಿದು. ಬಟ್ ನೀವು ಇವರ ಎಕ್ಸಾಂಪಲ್ ತಿಳ್ಕೊಂಡ್ರಿ, ವಸುಧೇಂದ್ರ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ, ನಾನೊಬ್ಬ ಸಲಿಂಗ ಕಾಮಿ ಅಂತ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಅವರ ಕೃತಿಗಳಲ್ಲೂ ಅದನ್ನು ಪ್ರೂವ್ ಮಾಡ್ಕೊಂಡು ಹೋಗಿದ್ದಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಇದೊಂದು ದಿಗಿಲು ಹುಟ್ಟಿಸುವಂಥ ಬೆಳವಣಿಗೆ ಅಂತ ಆ ಕ್ಷಣದಲ್ಲಿ ನಮ್ಗೆ ಅನಿಸಿದ್ರು ಕೂಡ ವಿ ಹ್ಯಾವ್ ಸ್ಟಾರ್ಟೆಡ್ ಟು ಅಕ್ಸೆಪ್ಟ್ ಇಟ್. ಈಗ ಅದನ್ನು ಆ ಸ್ಥಿತಿ ನಮಗೆ ಬಂದಿದೆ. ಸೊ ಇಲ್ಲಿ ಬರ್ತಾ ಇರುವಂಥ ಒಂದು ಲೈಫ್ ಸ್ಟೈಲ್ ಏನಿದೆ, ತಕ್ಷಣಕ್ಕೆ ನಮಗೆ ಇಲ್ಲಿ ಕೂತ್ಕೊಂಡು ಶಿವಮೊಗ್ಗದಲ್ಲಿ ಕೂತ್ಕೊಂಡು ಓದಿದಾಗ ಒಂಥರ ಶಾಕ್ ಅಂತ ಅನಿಸಿದ್ರು ಕೂಡ ಅದು ಸಹಜವಾಗಿ ಇರಬೇಕಲ್ಲ, ಇದು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಒಮ್ಮೆ ಮಾತ್ರ ಜೀವನಿಯ ದೈಹಿಕ ಸಂಪರ್ಕಕ್ಕೆ ಬಂದಾಗ ಏಡ್ಸ್ ಬಂತು ಅಂತ ಅವಳಿಗೆ ಅನುಮಾನ ಬರುತ್ತೆ. ಯಾಕಂದ್ರೆ HIV ಬರುತ್ತೆ, HIV ಅಂತ ಆಗುತ್ತೆ. ಅವನು ಅದರಿಂದನೇ ಸತ್ತಾನೆ ಅಂತ ಮೆಡಿಕಲ್ ರೆಕಾರ್ಡ್ಸ್ ಹೇಳುತ್ತೆ. ಇವಳಿಗೆ ಭಯ ಶುರುವಾಗುತ್ತೆ, ನನಗೂ ಬಂದಿರಬೇಕು ಅದು, ಒಮ್ಮೆ ಮಾತ್ರ ಆ ಸಂಭೋಗ ಆಗಿರ್ಬೋದು, ನನಗೂ ಬಂದಿರಬೇಕು ಅದು. ಆ ಆತಂಕದಲ್ಲಿ ಇಡೀ 40 ವರ್ಷ ಕಳಿಕೊಳ್ಳೋದು. ತಾವು ಹೇಳಿದಾಗೆ ಅನೇಕ ಪುರುಷರ ಸಂಬಂಧದಿಂದಾಗಿ ಅದಲ್ಲ. ಜಿಯೋವಾನಿಗೆ ಶಿವ ವೆರಿ ಸಿನ್ಸಿಯರ್ ಟು ಜಿಯೋವಾನಿ. ಅವರು ಆ ಗಂಡನಿಗೆ ಬಹಳ ಸಿನ್ಸಿಯರ್ ಆಗಿದ್ದವರು, ಭಾಳ ಪ್ರೀತಿ ಮಾಡ್ತಾ ಇದ್ರು. ಅಂಥ ಸಂದರ್ಭಗಳಲ್ಲಿ ಬರೋ ಚಾನ್ಸಸ್ ಇರುತ್ತೋ ಅಥವಾ ಬರದೇ ಇರುವಂಥ ಚಾನ್ಸಸ್ಸು ಇರುತ್ತೋ ಅನ್ನೋ ಒಂದು ಕ್ಲಾರಿಫಿಕೇಶನ್ ದಯವಿಟ್ಟು. ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಇವರು ಒಂದು ಸಾರಿ ಸಂಪರ್ಕ, ಒಂದೇ ಸಂಪರ್ಕ ಆಗಿರ್ಬೋದು, ಹಲವು ಸಂಪರ್ಕ ಆಗಿರ್ಬೋದು, ಒಂದೇ ವ್ಯಕ್ತಿ ಸಂಪರ್ಕ ಆಗಿರ್ಬೋದು, ಹಲವು ವ್ಯಕ್ತಿ ಸಂಪರ್ಕ ಆಗಿರ್ಬೋದು. ದ ಥಿಂಗ್ ಈಸ್ HIV ಅಂತ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ವಾಟ್ ಇಸ್ HIV ಅಂಡ್ ವಾಟ್ ಇಸ್ ಏಡ್ಸ್. HIV ಬೇರೆ, HIV ಪಾಸಿಟಿವಿಟಿ ಬೇರೆ, ಏಡ್ಸ್ ಬೇರೆ. ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ. HIV ಅಂತ ಹೇಳಿದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ, ದ ಪ್ರೆಸೆನ್ಸ್ ಆಫ್ ವೈರಸ್ ಇನ್ ದ ಬಾಡಿ, ಅದು HIV ಪಾಸಿಟಿವ್. ಆದರೆ ಅದು ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಡಿಸೀಸ್ ಸಿಂಡ್ರೋಮ್ ಅಂತ ಆಗಬೇಕಾದ್ರೆ ಅದು ಒಂದು ಅನೇಕ ಕಾಯಿಲೆಗಳ ಗುಚ್ಛ, ಸಿಂಡ್ರೋಮ್. ಅದು ಆಗೋದಕ್ಕೆ ಅನೇಕ ವರ್ಷಗಳು ತಗೊಳ್ಳುತ್ತೆ, ಸಾಮಾನ್ಯ 5-10 ವರ್ಷಗಳು ತಗೊಳ್ಬಹುದು. ಆದರೆ HIV ಆದ್ರೆ ನಮ್ಗೆ ಏಡ್ಸ್ ಆಗಲ್ಲ. ಬಟ್ HIV ಇಂದ ಬದುಕಕ್ಕೆ ಅನೇಕ ಕಾರಣಗಳಿದ್ದಾವೆ. ಆಮೇಲೆ ಪ್ರತಿ ವರ್ಷ ಪರೀಕ್ಷೆ ಮಾಡಿಸ್ಕೊಳ್ಳೋದು ಅಂತಂತಂದ್ರೆ ಏನು ಅಂತ ಹೇಳಿದ್ರೆ, HIV ಆದವರಿಗೆ ಅವರ ಒಂದು ಈ ಕಾಯಿಲೆ ಹೇಗೆ ಇದಾಗುತ್ತೆ ಅಂತ ಹೇಳಿದ್ರೆ, ಅವರಲ್ಲಿರುವ ಒಂದು ಏನು ರಕ್ಷಣಾ ವ್ಯವಸ್ಥೆ ನಮ್ಮ ದೇಹದಲ್ಲಿ ಇರುತ್ತೆ,
ಅದರ ಸಾಮರ್ಥ್ಯ ಮತ್ತು ಅವರು ತೆಗೆದುಕೊಳ್ಳುವಂಥ ಪೌಷ್ಟಿಕತೆ ಇವೆಲ್ಲವೂ ಕೂಡ ಅನೇಕ ಸಾಮಾಜಿಕ ಅಂಶಗಳು ಮತ್ತು ಅವರ ಸಾಮಾಜಿಕ ಸ್ಥಿತಿಗತಿ ಆರ್ಥಿಕ ಎಲ್ಲದರ ಮೇಲೆ ಅದು ನಿರ್ಧಾರ ಆಗುವಂಥದ್ದು. ಪ್ರತಿ ವರ್ಷ ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ಒಂದು CD4 ಕೌಂಟ್ ಅಂತ ಮಾಡ್ತಾರೆ. ಅದು ಒಂದು ರಕ್ತದ ಪರೀಕ್ಷೆ. ಕೆಲವೊಂದು ಪ್ರತಿಯೊಂದು ಅನೇಕ ಕಾಯಿಲೆಗಳಿಗೆ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಮಾರ್ಕರ್ ಸೆಲ್ಸ್ ಅಂತ ಕರೀತೇವೆ. ಅದನ್ನು ನಿರ್ದಿಷ್ಟಪಡಿಸುವಂಥ ಇಂತಹ ಸೆಲ್ಗಳಿತ್ತು, ಇಷ್ಟು ಕೌಂಟ್ ಇತ್ತು ಅಂತ ಹೇಳಿದರೆ ಈ ಥರದ ಕಾಯಿಲೆಗಳಿರಬಹುದು ಅನ್ನೋಂಥೇಳಿ. ಈ ಏಡ್ಸ್ಗೂ ಕೂಡ ಒಂದು CD4 ಕೌಂಟ್ ಅಂತ ಇದೆ. ಆ ಕೌಂಟ್ಸನ್ನು ಆ ಕೌಂಟ್ಸ್ ಏನು ಅಂತ ಹೇಳಿದರೆ ಅದಕ್ಕಿಂತ ಯಾವುದೋ ಒಂದು ನಿಗದಿತ ಒಂದು ಗೆರೆ ಇರುತ್ತಲ್ಲ, ಅದಕ್ಕಿಂತ ಕಡಿಮೆ ಇದ್ದರೆ ಆ ಸೇಫ್ ಝೋನಲ್ಲಿ ಇದ್ದಾರೆ ಅಂತ. ಹಾಗಾಗಿ ಪ್ರತಿ ವರ್ಷ ನಾವು ಮಾಡಿಸ್ತಾರೆ. ಇದನ್ನು ಹೇಳಿದ್ರೆ ಯಾವುದು ಚರ್ಮ ಕಸಿ ಅಂದರೆ ಪ್ಲಾಸ್ಟಿಕ್ ಸರ್ಜರಿ, ಅದು ಆಳವಾದ ಗಾಯವನ್ನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಕಾರ್ಯಕ್ರಮದ ಸ್ವರೂಪ ಸ್ವಲ್ಪ ದಾರಿ ತಪ್ಪಿತೋ ಏನೋ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಒಂದು ಕೃತಿ, ಆ ಕೃತಿಯ ಮೇಲೆ ಒಂದು ಮುಖ್ಯ ಭಾಷಣ, ಆಮೇಲೆ ಒಂದು ಪ್ರತಿಕ್ರಿಯೆ, ಸುಮಾರಿನ ಅಧ್ಯಕ್ಷ ಭಾಷಣ, ಮುಕ್ತಾಯ, ಈ ರೀತಿಯಲ್ಲಿ ನಾವು ಬಹುಮಟ್ಟಿಗೆ ನಡ್ಕೊಂಡು ಬಂದಿದ್ದೇವೆ. ಪುಣ್ಯ ಅಂದರೆ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಲೇಖಕ ಪ್ರತ್ಯಕ್ಷ ಭಾಗವಹಿಸಿದರು. ಲೇಖಕ ಪ್ರತ್ಯಕ್ಷವಾಗಿ ಭಾಗವಹಿಸದೇ ಇರೋದೇ ಉತ್ತಮ ಅಂತ ನಾನು ತಿಳುವಳಿಕೆ. ನನ್ನ ಕಾದಂಬರಿಯ ಬಗ್ಗೆ ಮೊಟ್ಟ ಮೊದಲನೇ ಸಲ ಚರ್ಚೆ ಆದಾಗ ನಾನು ಭಾಗವಹಿಸಿದ್ದೇನೆ. ಬೇಕಂತಲೇ ಭಾಗವಹಿಸಬಾರದು ಅನ್ನೋ ಮುಕ್ತವಾದ ಚರ್ಚೆ, ಪ್ರತಿಕ್ರಿಯೆಗಳು ನಡೀಲಿ ಅಂತನ್ನೋ ಕಾರಣಕ್ಕಾಗಿ. ಹಾಗಾಗಿ ಒಂದೇ ಈ ಕಾರ್ಯಕ್ರಮದ ಸ್ವರೂಪದಲ್ಲಿ ವ್ಯತ್ಯಾಸ ಮಾಡಬೇಕಾಗುತ್ತೆ. ಅಲ್ಲೇ ಹೋದರೆ ಸ್ವಲ್ಪ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಬೇಕು. ಒಂದು ವಿಶೇಷ ಅಂದರೆ ಇವತ್ತಿನ ಈ ಪುಟ್ಟ ಸಭೆಯಲ್ಲಿ ಕಾದಂಬರಿಯನ್ನು ಓದದವರು ಹೆಚ್ಚು ಜನ ಇದೆ. ಅದೊಂದು ಪುಣ್ಯ. ಓದದವರಲ್ಲೇ ವಿಡಿಯೋದನ್ನು ಓದದವರಿಲ್ಲ. ಅದು ಒಂದು ಆಶ್ಚರ್ಯ. ಕಾದಂಬರಿಯನ್ನು ಅರ್ಧಂಬರ್ಧ ಓದಿ ಪ್ರತಿಕ್ರಿಯಿಸುವುದು, ಗ್ರಹಿಕೆಯಲ್ಲಿ ಊನ ಆಗಿ ಯಾವ್ಯಾವುದೋ ನಿರ್ಣಯಗಳನ್ನು ಒಗಾಯಿಸುವುದು ಸ್ವಲ್ಪ ಅಪಾಯದ ವಿಷಯವೇ. ಹಾಗಾಗಿ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಮಾತಾಡಬೇಕಾಗಿದೆ. ಮತ್ತು ಅಧ್ಯಕ್ಷನಾದವನು ತುಂಬ ಮುಜುಗರ ಮತ್ತು ಇಕ್ಕಟ್ಟನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ನಾನೊಬ್ಬ ಸಾಂಪ್ರದಾಯಿಕ ಓದುಗ. ನಾನು ಪ್ರಾರಂಭದಲ್ಲೇ ಒಪ್ಕೊಂಡ್ಬಿಡ್ತೇನೆ. ನನಗೆ ಇಂಗ್ಲೀಷ್ ಸಾಹಿತ್ಯದ ಸಂಸ್ಕಾರಗಳಿಲ್ಲ. ಆದ್ದರಿಂದ ನನ್ನ ಮಾತುಗಳಿಗೆ ಮಿತಿಯೂ ಬರಬಹುದು, ಇಲ್ಲ ಅಂತ ಹೇಳೋದು. ಈ ಕಾದಂಬರಿಯ ಬಗ್ಗೆ ಒಂದು ಮುಖ್ಯವಾದ ಮಾತನ್ನು ಹೇಳಬೇಕಾದದ್ದು ಏನು ಅಂದರೆ, ಸಹಜವಾಗಿ ಕಾದಂಬರಿಕಾರರು ಒಂದು ಕಾದಂಬರಿ ಕೃತಿಯ ಅಂಗೋಪಾಂಗಗಳ ಎಲ್ಲ ಆಯಾಮಗಳ ಸದ್ಬಳಕೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಗೋಪಾಂಗಗಳ ಸದ್ಬಳಕೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರಯತ್ನದಲ್ಲಿ ವೈಫಲ್ಯ ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಮುಕ್ತಾಯದಲ್ಲಿ ಒದ್ದಾಡಿರಬಹುದು ಅಂತ ಹೇಳಿದ್ದು ಸ್ವಲ್ಪ ಮಟ್ಟಿಗೆ ಅನ್ನಿಸ್ತದೆ. ಆಮೇಲೆ ಕೊನೆಯ ಅಧ್ಯಾಯಗಳನ್ನು ಓದಿದಾಗ ಕಾದಂಬರಿ ವಾಚ್ಯ ಆಗಿಬಿಡ್ತೋ ಏನೋ ಅಂತ ಅನ್ನಿಸ್ತದೆ ಕೂಡ. ಮತ್ತು ಒಂದು ಕಾದಂಬರಿಯ ಓದನ್ನು ಅದರ ಶೀರ್ಷಿಕೆಯಿಂದಲೇ ಪ್ರಾಥಮಿಕವಾಗಿ ತೊಡಗೋದಾದರೆ ಇದನ್ನು ಹಾಗೆ ತೊಡಗಬಹುದು. ಕಾಯ ಅಲ್ಲ ಈ ಕಾದಂಬರಿಯ ಹೆಸರು, ಕಾಯ. ಕಾದಂಬರಿಯ ಅಥವಾ ಯಾವುದೇ ಸಾಹಿತ್ಯ ಕೃತಿಯ ಶೀರ್ಷಿಕೆ ನಾಭಿಮೂಲದಿಂದ ಬರಬೇಕಾಗುತ್ತದೆ. ಹೊಕ್ಕಳು ಬಳ್ಳಿ ಜೊತೆಗೆ ಸಂಪರ್ಕ ಇಟ್ಕೊಳ್ಬೇಕಾಗುತ್ತೆ. ಮೇಲಿಂದ ಅಂಟಿಸಿದ್ದು ಅಂತ ಅನ್ನಿಸಬಾರದು ಯಾವತ್ತೂ. ಕನ್ನಡದಲ್ಲಿ ಕಾದಂಬರಿಗಳ ಶೀರ್ಷಿಕೆಯನ್ನು ಕೊಡಲಿಕ್ಕಾಗೇ ಒದ್ದಾಡಿಕೊಂಡು ಇದ್ದಾರೆ. ಚಲನಚಿತ್ರ ಜಗತ್ತಿನವರು ಒದ್ದಾಡೋದನ್ನು ನೋಡಿದ್ರೆ ನಾವು ಹೆಚ್ಚು ಸುರಕ್ಷಿತ. ಬಹುಮಟ್ಟಿಗೆ ಒಂದು ಸಂಸ್ಕೃತದ ಶಬ್ದವನ್ನು ತಂದು ಇಟ್ಟುಬಿಡ್ತಾರೆ.
ಕನ್ನಡದಲ್ಲಿ ಬಂದ ಕಾದಂಬರಿಗಳ ಶೀರ್ಷಿಕೆಯನ್ನೇ ಪಟ್ಟಿ ಮಾಡಿದ ಒಬ್ಬ ನನ್ನ ಸ್ನೇಹಿತರಿದ್ದಾರೆ ಹುಬ್ಬಳ್ಳಿಯಲ್ಲಿ. ಹೆಚ್ಚಿನದೆಲ್ಲ ಸಂಸ್ಕೃತ ಪದಗಳು. ಆ ಲೆಕ್ಕದಲ್ಲಿ ಕಾರಂತರ ಮಾತ್ರ ಬಹುಮಟ್ಟಿಗೆ ಕನ್ನಡ ಪದಗಳನ್ನೇ ತನ್ನ ಕೃತಿಯ ಶೀರ್ಷಿಕೆ ಬಳಸಿಕೊಂಡಿದ್ದಾರೆ. ಹಾಗಾಗಿ ಇದನ್ನು ಶೀರ್ಷಿಕೆಯಿಂದಲೇ ನೋಡೋದಾದರೆ ಕಾಯ, ಬಹುಶಃ ಅವರು ಕಾಯ ವಾಚ ಮನಸ ಅನ್ನುವ ಸಂಸ್ಕೃತದ ನುಡಿಗಟ್ಟಿನ ಪ್ರಾಥಮಿಕ ಶಬ್ದವನ್ನು ತೆಗೆದುಕೊಂಡಿದ್ದಾರೆ. ಕಾಯ ವಾಚ ಮನಸ ಈ ಮೂರು ಸೇರಿದ್ದಕ್ಕೆ ನಾವು ತ್ರಿಕರಣಪೂರ್ವಕ ಅಂತ ಕರೀತೇವೆ. ಬದುಕಲಿಗೆ ನಾವು ತ್ರಿಕರಣಪೂರ್ವಕವಾಗಿ ತೊಡಗಬೇಕು. ಯಾವುದೋ ಒಂದು ಅಂಗದಿಂದ ಮಾತ್ರ ಅಲ್ಲ. ಅದೇ ಇದರ ಹೆಸರಾಗಿದ್ದರೆ, ಕಾಯ ವಾಚ ಮನಸಾದ ಇದರ ಹೆಸರಾಗಿದ್ದರೆ, ಕಾಯ ಆದಮೇಲೆ ಒಂದು ಟಿಮ್ ಬರವಣಿಗೆ ಚಿಹ್ನೆ ಕೊಡಬೇಕಾಗಿತ್ತು. ಅದನ್ನು ಕೊಟ್ಟಿಲ್ಲ ಅವರು. ಹಾಗಾಗಿ ಈ ಶೀರ್ಷಿಕೆಯನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇದರ ಅರ್ಥವನ್ನು ಮಾಡ್ತಾ ಹೋದರೆ ಲೇಖಕರು ದೇಹ ಮತ್ತು ಮನಸ್ಸುಗಳ ಸಂಬಂಧದ ವಿವೇಚನೆಯನ್ನೇ ಮುಖ್ಯ ಕೇಂದ್ರವನ್ನಾಗಿಟ್ಟುಕೊಂಡಿರಬಹುದೇ ಅನ್ನುವ ಅನುಮಾನ ಬರುತ್ತದೆ. ಅನುಮಾನ ಯಾಕೆ ಬರ್ತದೆ ಅಂದರೆ, ನಾಗಭೂಷಣ ಅವರು ಹೇಳಿದರು ಈ ಕಾದಂಬರಿಯಲ್ಲಿ ಸ್ವಲ್ಪ ಅಸಮತೋಲನ ಇದೆ ಅಂತ. ಈ ಕಾದಂಬರಿಯಲ್ಲಿ ದೇಹ ಮನಸ್ಸುಗಳ ಸಮತೋಲನವನ್ನು ಇಟ್ಟುಕೊಂಡ ಒಂದು ಆದರ್ಶ ಪಾತ್ರ ಬರುವುದಿಲ್ಲ. ದೇಹ ಮನಸ್ಸುಗಳ ಸಂಬಂಧವನ್ನು ಸಂತುಲಿತವಾಗಿ ಇಟ್ಟುಕೊಂಡ ಒಂದು ಆದರ್ಶ ಪಾತ್ರ ಬರುವುದಿಲ್ಲ. ಈ ಕಾದಂಬರಿಯಲ್ಲಿ ಬರುವ ಎಲ್ಲ ಪಾತ್ರಗಳು ನೆಗೆಟಿವ್ ರೋಲ್ಸ್ ಅಂತ ಕರೀತಿರಲ್ವ, ಕಳಂಕಿತ ಪಾತ್ರಗಳೇ. ಆ ಲೆಕ್ಕದಲ್ಲಿ ಶಮಂತಕ ಮಾತ್ರ ಆಮೇಲೆ ನಿಸರ್ಗದ ಕಡೆ ಹೋಗ್ತಾಳೆ, ತೋಟದ ಮನೆಯಲ್ಲಿ ವಾಸ ಮಾಡಬಹುದು ಅಂತ ಲೆಕ್ಕದಲ್ಲಿ ಹೋಗ್ತಾಳೆ ಅವಳು. ಬೇರೆ ಎಲ್ಲವೂ ಕಳಂಕಿತ ಪಾತ್ರಗಳೇ. ಆ ದೃಷ್ಟಿಯಿಂದ ನೋಡಿದ್ರೆ ಈ ಕಾದಂಬರಿಯ ವಸ್ತು ಹೊಸದಾದ ಅಲ್ವೇ. ಬಹುಶಃ ರಾಮಾಯಣದಲ್ಲಿ ಅತಿಕಾಯ ಅಂತ ಬರ್ತಾನೆ. ರಾವಣನಿಗೆ ಧಾನ್ಯ ಮಾಲಿಗೆಯಲ್ಲಿ ಹುಟ್ಟಿದವ. ಅವನ ಕಾಯ ನೋಡಿ ಅವನಿಗೆ ಅತಿಕಾಯ ಅಂತ ಕರೆದುಬಿಟ್ರು. ಆದರೆ ನಿಜವಾಗಿ ಅವ ಅಂತರಂಗದ ಜೀವಿ. ಯಾರೂ ಆತನ ಅಂತರಂಗದ ಅಸ್ತಿತ್ವವನ್ನು ಗುರುತಿಸಲೇ ಇಲ್ಲ. ಕೊನೆಗೂ ಆತ ಅಪ್ಪನನ್ನು ಬೆಂಬಲಿಸಲಿಕ್ಕಾಗದೇನೆ, ರಾಮನ ಕಡೆಗೂ ಹೋಗಿ ಸೇರಿಕೊಳ್ಳಿಕ್ಕಾಗದೇನೆ, ವಿಭೀಷಣನ ಹಾಗೆ ಎಡಬಿಡಂಗಿಯಾಗಿ ಸಮಾನ ಮನಸ್ಕರನ್ನೆಲ್ಲ ಸೇರಿಸಿಕೊಂಡು ಯುದ್ಧದಲ್ಲಿ ಆತ್ಮಾಹುತಿ ಮಾಡಿಕೊಳ್ತಾರೆ. ಬಂದಿರೋ ಸಂಸಾರ ಶರದೇನು ದಾಟುವ ಅನ್ನೋ ಪದ್ಯವೇ ಪ್ರಸಿದ್ಧವಾದದ್ದು. ಹಾಗಾಗಿ ಒಂದು ಲೆಕ್ಕದಲ್ಲಿ ರಾಮಾಯಣದ ಅತಿಕಾಯನ ಸಮಸ್ಯೆ ಈ ಕಾದಂಬರಿಯ ಕೇಂದ್ರ. ಹಾಗೆ ಮುಂದುವರೆದರೆ ಅಕ್ಕಮಹಾದೇವಿ ಕೂಡ ಇದೇ ಸಮಸ್ಯೆಯನ್ನು ಎದುರಿಸಿದ್ರು. ದೇಹ ಒಬ್ಬನಿಗೆ ಕೊಟ್ಟು ಮನಸ್ಸಿಂದ ಒಬ್ಬನಿಗೆ ಕೊಡಬೇಕಾ? ಮನಸ್ಸು ಮತ್ತು ದೇಹವನ್ನು ಇಬ್ಬರು ಎರಡನ್ನೂ ಒಬ್ಬನೇ ತಗೊಳ್ಳೋಂಗೆ ಯಾರಿದ್ದಾರೆ? ತನ್ನ ಮನಸ್ಸು ಮತ್ತು ದೇಹದ ಪ್ರತ್ಯೇಕತೆಯನ್ನು ಹೇಗೆ ಸಾಧಿಸಿಕೊಳ್ಬೇಕು ಅಂತ ಅನ್ನುವ ಸಮಸ್ಯೆಯನ್ನು ಎದುರಿಸಿಕೊಂಡು ಆಮೇಲೆ ಅದಕ್ಕಿಂತ ಮುಂದೆ ಬಂದರೆ ಕಾರಂತರ ಮೈಮನಗಳ ಸುಳಿಯಲ್ಲಿ ಇದೇ ಸಮಸ್ಯೆಯನ್ನು ಇಟ್ಕೊಂಡರು. ಹಾಗಾದರೆ ಸಮಸ್ಯೆ ಹಳೆಯದಾದರೂ ಇದರಲ್ಲಿರುವ ವಿನೂತನತೆ ಏನು? ವಿನೂತನತೆಯೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಇದೆ. ಯಾವುದೋ ಈ ವಸ್ತುವನ್ನು ಇಟ್ಟ ಸಂದರ್ಭ ಮತ್ತು ಆವರಣ. ವಸ್ತುವಿನ ಇಟ್ಟ ಸಂದರ್ಭ ಮತ್ತು ಆವರಣ. ಸಂದರ್ಭ ಯಾವುದು? ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುವ ಪ್ಲಾಸ್ಟಿಕ್ ಸರ್ಜರಿಯ ಸಂದರ್ಭ. ಆವರಣ ಯಾವುದು? ಅಮೇರಿಕನ್ ಇಂಡಿಯನ್ ಆವರಣ. ಆ ಅಮೇರಿಕನ್ ಇಂಡಿಯನ್ ಆವರಣದಲ್ಲಿಯೂ ನಿಶ್ಚಿತವಾಗಿ ಒಂದು ಭಾರತೀಯ ಜನಾಂಗದ ಆವರಣ ಇದೆ. ಆ ಹೆಸರುಗಳನ್ನು ಬಳಸಿಕೊಂಡದ್ದು ಮತ್ತು ಆ ಹೆಸರುಗಳು ಪರಿವರ್ತಿತವಾದ ರೀತಿಯನ್ನು ಗಮನಿಸಿಕೊಳ್ಳಿ. ಒಂದು ನಿಶ್ಚಿತವಾದ ಆವರಣವನ್ನು ಇಟ್ಟುಕೊಂಡವತ್ತು ಕಾದಂಬರಿ ಬರೀಲಿಕ್ಕೆ ಆಗೋದಿಲ್ಲ. ಶಿವರಾಮ ಕಾರಂತರು ಒಂದೇ ಬೆಟ್ಟದಿಂದ ಇರುವಂಥ ಹವ್ಯಕ ಆವರಣವನ್ನು ಇಟ್ಕೊಳ್ತಾರೆ. ಮೂಜನ್ಮದಂಥ ಚಿತ್ವಾವನ ಬ್ರಾಹ್ಮಣರ ಆವರಣವನ್ನು ಇಟ್ಕೊಳ್ತಾರೆ. ಡಿಸೋಜ ಅಂತವರು ಇಗರ್ಜಿಯ ಸುತ್ತಲಿನ ಮನೆಗಳಂತಲೂ ಆವರಣವನ್ನು ಇಟ್ಕೊಳ್ತಾರೆ.
ಅಥವಾ ಸ್ವಪ್ನ ಸಾರಸ್ವತದಂಥ ಅಥವಾ ಚಿಗುರಿದ ಕನಸಂಥ ಸಾರಸ್ವತ ಲೋಕದ ಸಾರಸ್ವತ ಜನಾಂಗದ ಆವರಣವನ್ನು ಇಟ್ಕೊಳ್ತಾರೆ. ತನಗೆ ಆಪ್ತವಾದ ಆವರಣವನ್ನು ಬಳಸ್ಕೊಳ್ತಾರೆ. ಯಾಕಂದರೆ ಅಲ್ಲಿಯ ನಂಬಿಕೆಗಳನ್ನು, ನಡಾವಳಿಗಳನ್ನು, ಕ್ರಿಯೆಗಳನ್ನು ಇತ್ಯಾದಿಗಳನ್ನು ಬಳಸ್ಕೊಳ್ಬೇಕಾಗತ್ತೆ. ಆಮೇಲೆ ಒಂದು ಲೆಕ್ಕದಲ್ಲಿ ಅಲ್ಲಿಯ ಉಪಭಾಷೆಯನ್ನು, ಆಡು ಭಾಷೆಯನ್ನು ಬಳಸ್ಕೊಳ್ಬೇಕಾಗತ್ತೆ. ಕಾದಂಬರಿಕಾರನಿಗಿರುವ ಸಮಸ್ಯೆಗಳು ಆ ಆವರಣದ ಮತ್ತು ಜನಾಂಗದ ಉಪಭಾಷೆಯನ್ನು ಬಳಸ್ಕೊಳ್ಳೋದೇನೆ ಬರೆದು ಗೆದ್ದವರು ಕಾರಂತರ ಆಗ್ತಾರೆ. ಅವರು ಹವ್ಯಕ ಆವರಣವನ್ನು ಇಟ್ಕೊಂಡ್ರು, ಹವ್ಯಕ ಭಾಷೆಯನ್ನು ಬಳಸ್ಕೊಳ್ಳೋದು. ಸಾರಸ್ವತ ಆವರಣವನ್ನು ಇಟ್ಕೊಂಡ್ರು, ಸಾರಸ್ವತ ಭಾಷೆಯನ್ನು ಇಟ್ಕೊಳ್ಳೋದು. ಅದು ಕಾರಂತರಂಥವ್ರಿಗೆ ಮಾತ್ರ ಸಾಧ್ಯ. ಹಾಗಾಗಿ ಕಾದಂಬರಿಕಾರರು ತನಗೆ ಬೇಕಾದ ಒಂದು ಆಪ್ತವಾದ ಸಂದರ್ಭ ಮತ್ತು ಆವರಣವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಪ್ತೇನೆ ನಾನು, ಕಾದಂಬರಿಯ ತುದಿಯಲ್ಲಿ ಪ್ಲಾಸ್ಟಿಕ್ ಸರ್ಜರಿಗೆ ಬೇಕಾಗುವ ಪರಿಭಾಷೆಗಳ ಒಂದು ಪಟ್ಟಿಯನ್ನು ಕೊಡಬೇಕಾಗಿತ್ತೋ ಏನೋ ಅಂತ ಅನ್ನಿಸ್ತದೆ. ಯಾವತ್ತೂ ಇಂಥ ಕಾದಂಬರಿಗಳಲ್ಲಿ ಆ ಸಮಸ್ಯೆ ಉದ್ಭವ ಆಗತ್ತೆ. ಈ ಕಾದಂಬರಿಯ ಮೇಲೆ ನಿಜವಾಗಿ ವಿಚಾರಗೋಷ್ಠಿಗಳಾಗಲಾದರೆ ಸುಮಾರು 10 ವಿಷಯಗಳ ಮೇಲೆ ವಿಚಾರಗೋಷ್ಠಿಗಳಾಗಬೇಕಾಗುತ್ತೆ. ಅದರಲ್ಲಿ ಒಂದು ಈ ಕಾದಂಬರಿ ಮತ್ತು ವೈದ್ಯ ವಿಜ್ಞಾನ ಪರಸ್ಪರ ಸಂಬಂಧ ಮತ್ತು ವಿರೋಧಾಭಾಸಗಳ ಬಗ್ಗೆ ಒಂದು ಚರ್ಚೆ ಆಗಬೇಕು. ಆದ್ದರಿಂದ ಆ ಪರಿಭಾಷೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಕಷ್ಟ ಆಗ್ಬೋದು. ಇಷ್ಟಾಗಿಯೂ ಒಂದು ಅರ್ಥದಲ್ಲಿ ದೇಹ ಮನಸ್ಸುಗಳ ಸಂಬಂಧವನ್ನೇ ಇಟ್ಕೊಂಡದ್ದು ಕೂಡ ಭಾಗಶಃ ಆಗಿಬಿಡ್ತದೆ. ಅದನ್ನು ಹೊರತುಪಡಿಸಿದ್ರೆ ವ್ಯವಸ್ಥೆ ಮತ್ತು ವ್ಯಕ್ತಿಯ ಸಂಬಂಧವನ್ನು ಈ ಕಾದಂಬರಿ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡುತ್ತೆ. ವ್ಯವಸ್ಥೆ ಅಂದರೆ ಸಿಸ್ಟಮ್ಸ್ ಅಂತ ಅರ್ಥದಲ್ಲಿ ಮನುಷ್ಯ ತನಗೆ ಅನುಕೂಲಕರ ಆಗಲಿ ಅಂತ ಲೆಕ್ಕಕ್ಕೆ ಒಂದು ಭೌಗೋಳಿಕ ಆವರಣದಿಂದಲೋ ಇತ್ಯಾದಿ ಹಿನ್ನೆಲೆಗಳಲ್ಲಿಯೋ ಕೆಲವು ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡಿಕೊಳ್ತಾನೆ. ಆದರೆ ಕಾಲಾಂತರದಲ್ಲಿ ಆ ವ್ಯವಸ್ಥೆಯ ವಿಷಯದಲ್ಲಿ ಅತಿನಿರೀಕ್ಷೆಗಳು ಉದ್ಭವ ಆಗಿಬಿಡ್ತವೆ. ಅತಿನಿರೀಕ್ಷೆಗಳು ಉದ್ಭವ ಆದಾಗ ಆ ವ್ಯವಸ್ಥೆಗಳು ನಿರರ್ಥಕ ಅಂತ ಅನಿಸ್ಬಿಡ್ತಾರೆ. ಆವಾಗ ಆ ವ್ಯವಸ್ಥೆಯ ಮೇಲೆ ಆತ ನಂಬಿಕೆಯನ್ನು ಕಳಿಸ್ಕೊಳ್ತಾನೆ, ಆ ವ್ಯವಸ್ಥೆಯ ದುರುಪಯೋಗ ಮಾಡಿಕೊಳ್ತಾನೆ. ಈ ಕಾದಂಬರಿಯಲ್ಲಿ ಅಂಥ ಅನೇಕ ವ್ಯವಸ್ಥೆಗಳ ದುರುಪಯೋಗದ ಚಿತ್ರಣ ಇದೆ. ಅದು ವೈವಾಹಿಕ ವ್ಯವಸ್ಥೆ ಆಗಿರ್ಬೋದು, ಹೆಣ್ಣು ಗಂಡಿನ ಸಂಬಂಧದ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಇನ್ನಿತರ ವ್ಯವಸ್ಥೆ ಆಗಿರ್ಬೋದು. ಆದ್ದರಿಂದ ಕಾದಂಬರಿಯ ಒಂದು ನೆಲೆಯಲ್ಲಿ ವ್ಯವಸ್ಥೆ ಮತ್ತು ವ್ಯಕ್ತಿಯ ಸಂಬಂಧದ ವಿಶ್ಲೇಷಣೆ ನಿಶ್ಚಿತವಾದ ಒಂದು ಆವರಣದಲ್ಲಿ ಚಿತ್ರಣಗೊಳ್ಳುತ್ತೆ ಅಂತ ಅನ್ನೋದನ್ನು ನಾವು ಮರೆಯಲಿಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದು ಮಗ್ಗಲಲ್ಲಿ ಈ ಕಾದಂಬರಿ ವಿದೇಶಿ ಬದುಕು ಮತ್ತು